ಟಾಕ್ ಟಾನಿಕ್ನ ವಿಶೇಷ ಅತಿಥಿ ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಪದೇ ಪದೇ ಮುಖ್ಯಮಂತ್ರಿ ಬದಲಾವಣೆ ಮಟ್ಟಿಗೆ ಸುದ್ದಿ ಆಗ್ತಾ ಇರುವಂಥದ್ದು. ನಮ್ಮ ಪಕ್ಷದ ಚಿಕ್ಕ ಚಿಕ್ಕ ವಿಚಾರಗಳನ್ನು ಕೂಡ ಹೈಲೈಟ್ ಮಾಡಿ, ಎಸ್ಪೆಷಲಿ ಜಾತಿ ಧರ್ಮವನ್ನು ಹೈಲೈಟ್ ಮಾಡುವಂಥದ್ದು. ಈ ಥರ ಒಂದು ಪ್ರೊಟೆಕ್ಷನ್ ಅವ್ರಿಗೆ. ನೀವು ಬ್ರಾಹ್ಮಣ ಆಗಿರೋದ್ರಿಂದ ಲಾಭ ಆಗಿದೆ ಅಥವಾ ನಷ್ಟ ಆಗಿದೆ ಅಂತ ನಾನು ನನ್ನ ಮಂತ್ರಿ ಆದೆ, ಎಲ್ಲ ಸ್ಥಾನ ಹೆಚ್ಚು ಕಮ್ಮಿ ನಾನು ನೋಡಾಗ ಹೋಗಿದೆ ಈಗ. ಬಟ್ ಮುಖ್ಯಮಂತ್ರಿ ಸ್ಥಾನ ಒಂದು ಬಿಟ್ಟರೆ ವೀಕ್ಷಕರೇ ನಮಸ್ಕಾರ, ನ್ಯೂಸ್ 18ಗೆ ಸ್ವಾಗತ. ಇವತ್ತಿನ ಟಾಕ್ ಟಾನಿಕ್ನ ವಿಶೇಷ ಅತಿಥಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರುವಂಥವ್ರು. ಈ ಆರೋಗ್ಯ ಕ್ಷೇತ್ರ ಅನ್ನುವಂಥದ್ದು ಇದೆಯಲ್ಲ, ಸಾಕಷ್ಟು ಚಾಲೆಂಜಸ್ಸು ಇದೆ ಅದರಲ್ಲಿ. ಜೊತೆಗೆ ಒಂದು ರೀತಿಯಿಂದ ಮಾತೃ ಹೃದಯ ಕೂಡ ಬೇಕು. ಕೇವಲ ಅದನ್ನು ಕಠಿಣವಾಗಿ ನೋಡೋದಕ್ಕೂ ಆಗೋದಿಲ್ಲ, ಹಾಗಂತೇಳಿ ಈಸಿಯಾಗಿ ಬಿಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಅಂಥ ಒಂದು ಚಾಲೆಂಜಿಂಗ್ ಆಗಿರ್ತಕ್ಕಂತಹ, ಸವಾಲು ಇರ್ತಕ್ಕಂಥ ಈ ಒಂದು ಕೆಲಸವನ್ನ ಅಥವಾ ಈ ಒಂದು ಕರ್ತವ್ಯದಲ್ಲಿ ಕಳೆದ 2 ವರ್ಷಗಳಲ್ಲಿ ಅಗಾಧವಾದಂಥ ಸಾಧನೆಗಳು. ಆ ಸಾಧನೆಯನ್ನ ಕೇವಲ ನಾವು ಹೇಳ್ತಾ ಇರುವಂಥದ್ದಲ್ಲ, ಅದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಗುರುತಿಸಿರುವಂಥದ್ದು, ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಗುರುತಿಸಿರುವಂಥದ್ದು, ಹಾಗೆ ವಿವಿಧ ಸಂಘಟನೆಗಳು ಕೂಡ ಗುರುತಿಸಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈ ಬಾಣಂತಿಯರ ಸಾವಿನ ಪ್ರಕರಣ, SDG 2030 ಅಂತಕ್ಕಂಥ ಒಂದು ಚಾಲೆಂಜ್ ಇದೆ. ಅಂದರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಅದು 2030ಯಲ್ಲಿ ಕೊಟ್ಟಂಥ ಚಾಲೆಂಜನ್ನು ಈಗಲೇ ಮುಗಿಸಿದ್ದಾರೆ. ಆ ಒಂದು ಸಾವಿನ ಪ್ರಮಾಣವನ್ನು 51ಕ್ಕೆ ಇಳಿಸಿರುವಂಥದ್ದು. ಅದೇ ರೀತಿಯಾಗಿ 5 ವರ್ಷದ ಕಡಿಮೆ ಬಾಲಕರ ಸಾವಿನ ಒಂದು ಪ್ರಮಾಣದಲ್ಲೂ ಕೂಡ ಗಣನೀಯವಾದಂಥ ಇಳಿಕೆಯನ್ನು ತಂದಿದ್ದಾರೆ. ಈ ಎಲ್ಲ ಸಾಧನೆ ಮಾಡಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಸ್ವಾಗತ ನಿಮಗೆ. ನಮಸ್ಕಾರ. 2 ವರ್ಷದಲ್ಲಿ ಸಾಧಿಸಿದ್ದು ಸಾಕಷ್ಟಿದೆ, ಸಾಧಿಸಬೇಕಾಗಿರುವಂಥದ್ದು ಕೂಡ ಸಾಕಷ್ಟಿರುವಂಥದ್ದು. ನಿಮ್ಮ ಪ್ರಕಾರ ನಿಮ್ಮನ್ನು ನೀವೇ ಇವ್ಯಾಲ್ಯೂಟ್ ಮಾಡ್ಕೊಳ್ಳೋದಾದರೆ ಈ 2 ವರ್ಷ ಹೇಗೆ? 2 ವರ್ಷ, ಯಾಕಂದರೆ ಈ ಆರೋಗ್ಯ ಇಲಾಖೆ ಇದು ಬಹಳ ದೊಡ್ಡ ಇಲಾಖೆ ಇದು, ಮತ್ತು ಇಡೀ ರಾಜ್ಯಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಂದು ಮಗುವಿಂದ ಹಿಡಿದು ಕೊನೆ ವಯಸ್ಸಿರುವವರೆಗೂ ಅವರ ಆರೋಗ್ಯ ಇಲಾಖೆಗೆ ಯಾವುದೋ ಒಂದು ಸಂದರ್ಭದಲ್ಲಿ ಅವಶ್ಯಕತೆ ಇರ್ತದೆ. ಆದ್ದರಿಂದ ಇದನ್ನು ಮೊದಲು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕೂಡ ನಮಗೆ ಸ್ವಲ್ಪ ಸಮಯ ಬೇಕಾಗ್ತದೆ, ಅದು ಕೂಡ ಇತ್ತು. ಆದರೆ ಇದರಲ್ಲಿ ನಾವು ಬಂದ ಮೇಲೆ ಎಲ್ಲೆಲ್ಲಿ ನೈಜ ಸಮಸ್ಯೆಗಳೇನಿದೆ ಮತ್ತು ಯಾವ ನಮ್ಮ ಒಂದು ಮುಖ್ಯ ಜವಾಬ್ದಾರಿ ಏನು, ಯಾವ ವಿಷಯದ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕು, ಯಾವ್ದು ನಾವು ಅವಶ್ಯಕತೆ ಯಾವುದು, ಇದನ್ನೆಲ್ಲವನ್ನು ಕೂಡ ನಾವು ಒಂದು ಪತ್ತೆ ಹಚ್ಚಿ ನಾವು ಅದರ ಮೇಲೆ ಕೇಂದ್ರೀಕೃತವಾಗಿ ಕೆಲಸ ಮಾಡಿದ್ದೇವೆ. ಮತ್ತು ಖಂಡಿತ ನನಗೆ 2 ವರ್ಷ ಮಾಡಿರ್ತಕ್ಕಂಥ ಕೆಲಸ ಭಾಳ ತೃಪ್ತಿ ತಂದಿದೆ. ಇನ್ನೂ ಮಾಡಬೇಕಾಗಿರೋದಂತೂ ಇದು ಭಾಳಷ್ಟಿದೆ, ಯಾಕಂದರೆ ಇದು ನಿರಂತರ ಇದು. ಯಾಕೆ ಇನ್ನೂ ನಾವು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ, ಇನ್ನೂ ಉತ್ತಮ ದರ್ಜೆಗೆ ಹೋಗ್ತಕ್ಕಂಥದ್ದಕ್ಕೆ ಅವಕಾಶಗಳು ಇದ್ದೇ ಇದೆ. ಆದರೆ ಎಲ್ಲೊಂದು ಕಡೆ ನಾವು ಸಾಕಷ್ಟು ಹೊಸ ಬದಲಾವಣೆಗಳು, ಹೊಸ ನೀತಿಗಳು, ಹೊಸ ಸುಧಾರಣೆಗಳು ಇಲಾಖೆ ಆಡಳಿತ ವ್ಯವಸ್ಥೆಯಲ್ಲಿ ಮತ್ತು ಬೇರೆ ಬೇರೆ ಏನು ಸೇವೆಗಳು ನೀಡ್ತಕ್ಕಂಥದ್ರಲ್ಲಿ ಎಲ್ಲದರಲ್ಲೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗಿದೆ. ಅದರಿಂದ ನನಗೆ ಭಾಳ ಸಂತೋಷ ಆಗಿದೆ ಮತ್ತು ತೃಪ್ತಿನೂ ಕೂಡ ಆಗಿದೆ. ಅಲ್ಲ, ನನಗೆ ನೋಡ್ತಾ ಹೋಗೋದಾದರೆ ಒಂದು ಕಡೆಯಿಂದ ಪೇಷಂಟ್ ಸೇಫ್ಟಿ ಮತ್ತು ಆ್ಯಕ್ಸೆಸ್ ವಿಚಾರಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ಇನ್ನು ಆಶಾ ಕಿರಣ ಪ್ರೋಗ್ರಾಮ್, ಅದೇ ರೀತಿಯಾಗಿ ಗೃಹ ಆರೋಗ್ಯ ಸ್ಕೀಮ್, ಟೆನೆಕ್ಟೆ ಪ್ಲಸ್ ಇಂಜೆಕ್ಷನ್ ಅಂದರೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಸ್ಕೀಮಲ್ಲಿ, ಅದೇ ರೀತಿಯಾಗಿ ಆಪರೇಷನಲ್ ಎಫಿಷಿಯನ್ಸಿ, ಹೀಗೆ ನೋಡ್ತಾ ಹೋಗೋದಾದರೆ ಸಾಕಷ್ಟು ನೂತನವಾಗಿರ್ತಕ್ಕಂಥ ಯೋಜನೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರಿ. ಇದಕ್ಕೆ ಸ್ಫೂರ್ತಿಯಾಗಿದ್ದೇನು? ಯಾಕೆ ಇದನ್ನು ಮಾಡಬೇಕು ಅನಿಸ್ತು? ಇಲ್ಲ ನೋಡಿ, ಈಗ ಗೃಹ ಆರೋಗ್ಯ ನಮ್ಗೆ ಯಾಕೆ ನನಗೆ ಮುಖ್ಯ ಆಯಿತು ಅಂತ ಹೇಳಿದ್ರೆ, ಈ ಒಂದು ಪ್ರಿವೆಂಟಿವ್ ಮೆಡಿಸಿನ್ ಅಂತ ಹೇಳ್ತೀವಿ, ಪ್ರಿವೆಂಟಿವ್ ಹೆಲ್ತ್ ಅಂತ ಹೇಳ್ತೀವಿ, ಅಂದರೆ ತಡೆಗಟ್ಟಿಸ್ತಕ್ಕಂಥ ಒಂದು ಆರೋಗ್ಯದ ವ್ಯವಸ್ಥೆ. ಈಗ ಆರೋಗ್ಯ ಕೆಟ್ಟ ನಂತರ ಗುಣಪಡಿಸೋದು ಅದೊಂದು ಕಡೆ, ಅದು ಖಂಡಿತ ನಾವು ಮಾಡಬೇಕಾಗ್ತದೆ. ಯಾರಿಗಾದರೂ ಒಂದು ಕಾಯಿಲೆ ಬಂತು, ರೋಗ ಬಂತು, ತೊಂದರೆ ಆಯಿತು, ನಾವು ಅವ್ರಿಗೆ ಔಷಧಿ ಕೊಡಬೇಕು, ಚಿಕಿತ್ಸೆ ನೀಡಬೇಕು, ಅದೆಲ್ಲ ಇರ್ತದೆ. ಅದು ನಾವು ಮಾಡ್ತೀವಿ, ಸರ್ಕಾರಿ ವ್ಯವಸ್ಥೆಯಲ್ಲಿ ಮಾಡ್ತೀವಿ, ಖಾಸಗಿ ವ್ಯವಸ್ಥೆಗಳು ಕೂಡ ಇರ್ತದೆ. ಅನೇಕ ನರ್ಸಿಂಗ್ ಹೋಮ್ಗಳಿದೆ, ಆಸ್ಪತ್ರೆಗಳಿದೆ, ಪ್ರೈವೇಟ್ ಇದೆ, ಎಲ್ಲ ಥರನೂ ಇದೆ, ಕಾರ್ಪೊರೇಟ್ ಹಾಸ್ಪಿಟಲ್ಸು ಕೂಡ ಇದೆ. ಆದರೆ ಅದು ಕ್ಯೂರೇಟಿವ್ ಮೆಡಿಸಿನ್ ಅಂತ ಹೇಳ್ತೀವಿ, ಅಂದರೆ ಆರೋಗ್ಯ ಕೆಟ್ಟ ನಂತರ ಗುಣಪಡಿಸುವಂಥದ್ದು. ಪ್ರಿವೆಂಟಿವಲ್ಲಿ ಇದು ಬೇರೆಯವ್ರು ಯಾರೂ ಮಾಡಲ್ಲ, ಖಾಸಗಿಯವರು ಬಂದು ಪ್ರಿವೆಂಟಿವ್ ಮೆಡಿಸಿನಲ್ಲಿ ಗಮನ ಕೊಡೋಲ್ಲ, ಅವ್ರಿಗೇನು ಅದರಲ್ಲಿ ಆಸಕ್ತಿ ಇರೋದಿಲ್ಲ, ಅದರಲ್ಲಿ ಲಾಭವೂ ಕೂಡ ಇಲ್ಲ ಅವ್ರಿಗೆ. ಕೆಲವು NGOs, ಫೌಂಡೇಶನ್ಸು ಅವ್ರು ಸ್ವಲ್ಪ ಮಟ್ಟಿಗೆ ಮಾಡ್ತಾರೆ. ಆದರೆ ಇದು ನಮ್ಮ ಜವಾಬ್ದಾರಿ ಹೆಚ್ಚು, ಜನರಿಗೆ ಆರೋಗ್ಯದ ವಿಚಾರದ ಬಗ್ಗೆ ತಿಳುವಳಿಕೆ ಹೇಳುವಂಥದ್ದು ಮತ್ತು ಅವರಿಗೆ ಮೊದಲೇ ಅದನ್ನು ಪತ್ತೆ ಹಚ್ಚುವಂಥ ಕೆಲಸ. ಅದಕ್ಕೆ ಗೃಹ ಆರೋಗ್ಯ ಯೋಜನೆ ನಾವು ಏನು ತೊಗೊಂಬಂದಿದ್ದೇವೆ, ಈಗೆಲ್ಲ ಜಿಲ್ಲೆಗಳ ಅನುಷ್ಠಾನ ಆಗ್ತಾ ಉಂಟು ಕಳೆದ 4-5 ತಿಂಗಳಿಂದ.
ಇದು ಈಗ ಪ್ರತಿ ಮನೆಗೂ ಭೇಟಿ ಕೊಟ್ಟು ಅವರಿಗೆ ಬಿ ಪಿ ಇದೆಯಾ, ಸಕ್ಕರೆ ಕಾಯಿಲೆ ಇದೆಯಾ ಅಂತ ಒಂದು 2 ಪ್ರಮುಖ. ಇನ್ನೊಂದು ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ಇರ್ಬೋದು, ಅವ್ರ ಗರ್ಭಕಂಠದ ಕ್ಯಾನ್ಸರ್ ಇರ್ಬೋದು, ಅಥವಾ ಬಾಯಿಯ ಕ್ಯಾನ್ಸರನ್ನು ಅಂದರೆ ಸ್ಕ್ರೀನ್ ಮಾಡುವಂಥದ್ದು, ಅದನ್ನು ಮಾಡ್ತಕ್ಕಂಥದ್ದಕ್ಕೆ. ಆಮೇಲೆ ಅವರ ಈ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್, ಅದರಲ್ಲೇ ಲಕ್ಷಣಗಳಿದೆಯಾ ಇಲ್ವಾ, ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ, ಅದರ ಲಕ್ಷಣಗಳಿದೆಯಾ ಇಲ್ವಾ, ಮತ್ತು ಮಾನಸಿಕ ರೋಗಗಳು ಅದರ ಲಕ್ಷಣಗಳಿದೆಯಾ ಇಲ್ವಾ, ಈ ಥರದ್ದು ಕೆಲವು ಒಂದು 14 ಮಾನದಂಡ ತೊಗೊಂಬಂದಿದ್ದೀವಿ. ಅಂದರೆ ನಮ್ಮವರು ಆಶಾ ಕಾರ್ಯಕರ್ತರು ಅಥವಾ ನಮ್ಮ ANMಗಳು, PHCOಗಳು ಏನು ಹೇಳ್ತೀವಿ, ಅವ್ರುಗಳು ಹೋದಾಗ ಇದನ್ನೆಲ್ಲ ತಪಾಸಣೆ ಮಾಡಿ ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಾವು ಮೊದಲೇ ಪತ್ತೆ ಹಚ್ಚಿದ್ರೆ ಒಂದು ನಿಯಂತ್ರಣ ಮಾಡ್ಬೋದು. ಅನೇಕ ಜನರಿಗೆ BP ಶುಗರ್ ಇದ್ದರೂ ಕೂಡ ಗೊತ್ತಿರೋದಿಲ್ಲ, ಗೊತ್ತಿದ್ದರೂ ಕೂಡ ಔಷಧಿ ತೊಗೊಳ್ಳೋದು. ನಾವೇನು ನಮ್ಮ ಕಾರ್ಯಕ್ರಮ ಮಾಡಿದ್ವಿ ಅಂತ ಹೇಳಿದ್ರೆ, ಒಂದು ಇದೆಯಾ ಇರುವಂಥ ದೃಢೀಕರಣ, ಆಮೇಲೆ ನಿರಂತರವಾಗಿ ಅವ್ರಿಗೆ ಔಷಧಿ ಕೊಡ್ತೀವಿ, ಅವ್ರ ಜೀವನ ಪರ್ಯಂತ ಅವ್ರಿಗೆ ಉಚಿತವಾಗಿ ಔಷಧಿ ಕೊಡ್ತೀವಿ. ಯಾಕಂದರೆ ಕಂಟ್ರೋಲ್ ಇಟ್ಕೊಂಡ್ರೆ ಮುಂದೆ ಕಿಡ್ನಿ ಸಮಸ್ಯೆ ಬರಲ್ಲ, ಅಂದರೆ ಕಮ್ಮಿ ಆಗ್ತದೆ. ಕಿಡ್ನಿ ಡಯಾಲಿಸಿಸ್ಗೆ ಹೋಗುವಂಥದ್ದು ಇರ್ಬೋದು, ಕ್ಯಾನ್ಸರ್ಗಳಿರ್ಬೋದು, ಹೃದಯಾಘಾತಗಳಿರ್ಬೋದು, ಇದೆಲ್ಲ ಕೂಡ BP ಶುಗರ್ ಕಂಟ್ರೋಲ್ ಮಾಡಿದ್ರೆ ಅರ್ಧ ಕಂಟ್ರೋಲ್ ಮಾಡ್ದಂಗೆ. ಮತ್ತು ಜೀವನ ಶೈಲಿ, ಆರೋಗ್ಯ, ನಮ್ಮ ಆಹಾರದ ವ್ಯವಸ್ಥೆ ಅದೆಲ್ಲ ಅದು ಸೇರಿಕೊಳ್ತದೆ. ಸೊ ಇದ್ರ ಬಗ್ಗೆ ನಾನು ಗಮನ ಕೊಡಬೇಕು ಅಂತ ಒಂದು. ಸೊ ಇದರಲ್ಲಿ ಸ್ವಲ್ಪ ಖರ್ಚಾದರೂ ಕೂಡ ಈಗ, ಆದರೆ ಲಾಂಗ್ ಟರ್ಮಲ್ಲಿ ನಮ್ಗೆ ಉಳಿತಾಯ ಆಗ್ತದೆ. ಯಾಕಂದರೆ ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ನಾವು ಅವ್ರ ಮೇಲೆ ಹೆಚ್ಚು ಖರ್ಚು ಮಾಡಬೇಕಾಗಿಲ್ಲ. ಸೊ ಅದು ಒಂದು. ಅದಕ್ಕೆ ಗೃಹ ಆರೋಗ್ಯ ಇವತ್ತು ನನ್ನ ಪ್ರಕಾರ ಮಹತ್ವಾಕಾಂಕ್ಷೆಯ ಯೋಜನೆ ಇದು. ಮತ್ತು ಇದು ನಮಗೆ ಸದ್ಯದಲ್ಲೇ ಇದರ ಫಲಿತಾಂಶ ಸಿಗೋದಿಲ್ಲ, ಆದರೆ ದೀರ್ಘಾವಧಿಯಲ್ಲಿ ಇದು ನಿರಂತರವಾಗಿ ನಾವು ಮಾಡ್ಕೊಂಡು ಹೋದರೆ ನಮ್ಮ ಸಮಾಜದಲ್ಲಿ ಆರೋಗ್ಯದ ಸ್ಥಿತಿಗತಿ ಉತ್ತಮ ಆಗ್ತದೆ. ಅದೇ ರೀತಿ ಈಗ ನೀವು ನೋಡಿರ್ಬೋದು, ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ. ಈಗ ಅನೇಕ ಜನರಿಗೆ ಅವರು ಹಾರ್ಟ್ ಅಟ್ಯಾಕ್ಗಳು ಆಗ್ತದೆ, ಆದಾಗ ಅವರು ಆಸ್ಪತ್ರೆಗೆ ಹೋಗೋಷ್ಟೊತ್ತಿಗೆ ತೀರ್ಕೊಂಡ್ಬಿಡ್ತಾರೆ. ಅವ್ರಿಗೆ ಎದೆ ನೋವು ಬಂತು, ಆಸ್ಪತ್ರೆಗೆ ಹೋಗ್ತಾರೆ, ಅಲ್ಲಿ ಅವ್ರಿಗೆ ಸರಿಯಾಗಿ ಡಯಾಗ್ನೈಸ್ ಆಗೋದಿಲ್ಲ. ಯಾವುದೋ ಒಂದು ತಾಲೂಕು ಆಸ್ಪತ್ರೆಗೆ ಹೋದರೆ ಅಲ್ಲಿ, ಅಥವಾ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೋದರೆ ಸರಿಯಾಗಿ ಗೊತ್ತಾಗೋದಿಲ್ಲ. ಆಮೇಲೆ ಅವ್ರನ್ನ ನಾವು ಬೇರೆ ಆಸ್ಪತ್ರೆಗೆ ರೆಫರ್ ಮಾಡ್ತೀವಿ. ಅವ್ರು ಹೋಗೋಷ್ಟೊತ್ತಿಗೆ ಹೆಚ್ಚು ಕಡಿಮೆ ಆಗೋಗ್ತದೆ, ಅಥವಾ ಲೇಟಾಗಿ ಹೋಗ್ತಾರೆ. ಈಗ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿದ್ದೀವಿ, AI. ಅದ್ರ ಮುಖಾಂತರ ಯಾವುದೇ ಒಂದು ECGಯನ್ನು ನಮ್ಮ ಯಾರು ಹೃದಯ ನೋವಿದೆ ಅಥವಾ ಸುಸ್ತಾಗ್ತದೆ ಬಂದಾಗ ECG ಮಾಡಿಸಿದಾಗ ಅದು ತಕ್ಷಣ ನಮ್ಮ ಬೆಂಗಳೂರಲ್ಲಿರುವಂಥ ಒಂದು ಕೇಂದ್ರಕ್ಕೆ ಬರ್ತದೆ. ಅದು AI ಮುಖಾಂತರ ಪರಿಶೀಲನೆ ಆಗ್ತದೆ. ಅದು ಏನಾದರೂ ಅವರಿಗೆ ಹೃದಯಘಾತ ಆಗ್ತಕ್ಕಂಥ ಸ್ಟೆಮಿ ಅಂತ ಹೇಳ್ತೀವಿ, ಅದಾಗೋ ಥರ ಸನ್ನಿವೇಶ ಇದೆಯಾ ಅಂತ ನೋಡ್ತದೆ. ಆ ಥರ ಇದ್ದರೆ ಒಂದು ಉನ್ನತ ಡಾಕ್ಟ್ರಿಗೆ ಅವಾಗ ತೋರಿಸ್ತಾರೆ, ಕಾರ್ಡಿಯಾಲಜಿಸ್ಟ್, ಅವ್ರು ನೋಡ್ತಾರೆ. ಅವ್ರು ನೋಡ್ಬಿಟ್ಟು ಹೌದು ಇವರಿಗೆ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಬೇಕು ಅಂತ ಅನಿಸಿದ್ರೆ, ಕ್ಲಾಟ್ ಆಗಿದ್ದರೆ ನಾವು ಅಲ್ಲೇ ಒಂದು ಇಂಜೆಕ್ಷನ್ ಕೊಡ್ತೀವಿ, ಟೆನೆಕ್ಟಪ್ಲೇಸ್ ಅಂತ. ತಕ್ಷಣಕ್ಕೆ ಕೊಟ್ಟರೆ ಆ ಕ್ಲಾಟು ಕರಗುತ್ತೆ. ಕ್ಲಾಟ್ ಕರಗಿದ್ರೆ ಬ್ಲಡ್ ಫ್ಲೋ ಇರ್ತದೆ ಹಾರ್ಟ್ಗೆ, ಆವಾಗ ಅವ್ರು ಸದ್ಯಕ್ಕೆ ಬಚಾವಾಗ್ತಾರೆ. ಆಮೇಲೆ ಮುಂದೆ ಅವ್ರಿಗೆ ಏನು ಮಾಡ್ಕೋಬೇಕು ನಂತರ ಮಾಡಿಸ್ಕೋಬೋದು. ಬಟ್ ಆ ಸಮಯಕ್ಕೆ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, ಆ ಗೋಲ್ಡನ್ ಅವರ್ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಅವ್ರು ಸರಿ ಹೋಗ್ಬಿಡ್ತಾರೆ. ಈ ಕಾರ್ಯಕ್ರಮ ಇವತ್ತು ಸುಮಾರು 82 ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಅನುಷ್ಠಾನ ಆಗಿದೆ. ಈ ವರ್ಷ ನಾನು ಎಲ್ಲ ತಾಲೂಕು ಆಸ್ಪತ್ರೆಗೆ ವಿಸ್ತರಣೆ ಮಾಡ್ತಾಯಿದ್ದೀನಿ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯ. ಇದರಿಂದ ಸಾಕಷ್ಟು ಜನ ಇವತ್ತು ಬದುಕಿದ್ದಾರೆ. 100 ಜನ ಆ ಟೆನೆಕ್ಟಪ್ಲೇಸ್ ಇಂಜೆಕ್ಷನ್ ತೊಗೊಂಡು ಅವ್ರ ಜೀವ ಉಳಿಸಿದ್ದೀವಿ ನಾವು. ಮತ್ತು ಅನೇಕ ಜನರಿಗೆ ಅವ್ರಿಗೆ ಹೃದಯದ ಸಮಸ್ಯೆ ಇದೆ ಅಂತ ಗೊತ್ತಾಗಿ ಮುಂದೆ ಬೇರೆ ಬೇರೆ ಚಿಕಿತ್ಸೆಗಳಿಗೆ, ಅದು ಆ್ಯಂಜಿಯೋಪ್ಲಾಸ್ಟಿನೇ ಇರ್ಬೋದು, ಸ್ಟೆಂಟ್ ಹಾಕುವಂಥದ್ದು ಇರ್ಬೋದು, ಬೈಪಾಸ್ ಇರ್ಬೋದು, ಬೇರೆದಿರ್ಬೋದು, ಅದೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಆಯಿತು. ಸೊ ಈ ಥರ. ಆಮೇಲೆ ಕಣ್ಣಿನ ಆಶಾ ಕಿರಣ ನೀವು ಹೇಳಿದ್ರಿ. ಈಗ ನಾನು 398 ಆಶಾ ಕಿರಣ ಕೇಂದ್ರಗಳನ್ನು ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ದೀನಿ. WHO ಕೂಡ ನಮ್ಮ ಸ್ಟಡಿ ಮಾಡಿಬಿಟ್ಟು ಇದೇ ಮಾಡೆಲ್ನ ಬೇರೆ ಕಡೆ ತೊಗೊಂಡು ಹೋಗಬೇಕು ಅಂತ ಅವ್ರು ಬಂದಿದ್ದಾರೆ. ಸೊ ಈಗೇನದು, ಈ 398 ಕೇಂದ್ರಗಳಲ್ಲಿ ಸಾರ್ವಜನಿಕರು ಯಾರು ಬೇಕಾದರೂ ಕೂಡ ನಮ್ಮ ದೃಷ್ಟಿ ಕೇಂದ್ರಗಳು ಬರ್ಬೋದು, ಆಶಾ ಕಿರಣ ಕೇಂದ್ರಕ್ಕೆ ಬರ್ಬೋದು. ಈಗೇನು ದೃಷ್ಟಿ ದೋಷ ಇದ್ದರೆ ಅಲ್ಲೇ ಚೆಕ್ ಮಾಡಿಸ್ತೀವಿ, ಅಲ್ಲೇ ಅವ್ರಿಗೆ ಫ್ರೀ ಕನ್ನಡಕ ಕೊಡ್ತೀವಿ. ಏನಾದರೂ ಅವ್ರಿಗೆ ಪೊರೆ ಆಗಿದ್ದರೆ ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಬೇರೆ ಏನೇನಾದರೂ ಅವ್ರಿಗೆ ಡಯಾಬಿಟಿಕ್ ರೆಟಿನೋಪತಿ, ಅಂದರೆ ಅದು ಕಣ್ಣೇ ವಿಷನೇ ಹೊರಟೋಗುತ್ತೆ, ಅಂಥ ಸಮಸ್ಯೆ ಇದ್ದರೆ, ಅಥವಾ ಗ್ಲೋಕೋಮಾ ಆಗಿದ್ದರೆ ಅವ್ರಿಗೆ ಉನ್ನತ ಚಿಕಿತ್ಸೆಗೆ ನಾವು ತಾಲೂಕಾಗೆ ಅಥವಾ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ಕೊಡ್ತೀವಿ. ಸೊ ನಮ್ಮ ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಆಶಾ ಕಿರಣ ಕೇಂದ್ರಗಳನ್ನು ಈಗ ಸ್ಥಾಪನೆ ಮಾಡಿ ಓಪನ್ ಮಾಡಿದ್ದೀವಿ. ಏಕಕಾಲದಲ್ಲಿ ಓಪನ್ ಮಾಡೋದು. ಸೊ ಇದು ಈ ಥರದ ಕಾರ್ಯಕ್ರಮ. ಇದೆಲ್ಲ ಅಂದರೆ ನಮ್ಮ ಕಾರ್ಯಕ್ರಮ ಎಫೆಕ್ಟಿವ್ ಆಗಬೇಕು ಅಂತ, ಜನರಿಗೆ ಮುಟ್ಟಬೇಕು. ಅದರಿಂದ
ಅದರ ಪ್ರಯೋಜನ ಸಿಗಬೇಕು. ಆ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈ ಥರ ಹಲವಾರು ಬೇರೆ ಬೇರೆದೆಲ್ಲ ಮಾಡಿದ್ದೀವಿ. ಈಗ ಟೆಲಿ ರೇಡಿಯಾಲಜಿ ತೊಗೊಂಬರ್ತಾ ಇದ್ದೀವಿ ಸದ್ಯದಲ್ಲಿ, ಸ್ವಲ್ಪ ದಿವಸದಲ್ಲಿ. ಟೆಲಿ ರೇಡಿಯಾಲಜಿ, ಟೆಲಿ ಆಫ್ಥಮಾಲಜಿ. ಏನಾಗ್ತದೆ, ಅನೇಕ ಕಡೆ ರೇಡಿಯಾಲಜಿಸ್ಟ್ ಇರೋದಿಲ್ಲ. ಮಾಡೋಣ. ಹೌದು, ತುಂಬ ಇದೆ, ಹೇಳುವಂಥದ್ದು ಭಾಳ ಇದೆ. ಮಾತನಾಡುವಂಥದ್ದು ನನಗೆ ನಿಮ್ಮ ಈ 2 ವರ್ಷದ ಅವಧಿಯಲ್ಲಿ ನೀವು ಮಾಡಿರುವಂಥ ಕೆಲಸ ನನಗೆ ವೈಯಕ್ತಿಕವಾಗಿ ತುಂಬ ಪ್ರಭಾವಿ ಅನಿಸಿದ್ದು ಮತ್ತು ತುಂಬ ಮುಖ್ಯ ಅನಿಸಿದ್ದಂದರೆ, ನೀವು ಅಲ್ಲಿ ಹೇಗೆ ಗೋಲ್ಡನ್ ಅವರ್ ಅಂತ ಹೇಳ್ತಿದ್ರಿ, ಯಾವುದೇ ಒಂದು ಹೃದಯ ಸಂಬಂಧಿ ಸಮಸ್ಯೆಗಳು ಬಂದಾಗ ಅದೇ ರೀತಿಯಾಗಿ ಒಂದು ಗೋಲ್ಡನ್ ಪೀಕ್ ಟೈಮ್ ಇರುವಂಥದ್ದು ಈ ಮೆಂಟಲ್ ಇಲ್ನೆಸ್ಸಿಗೆ ಸಂಬಂಧಪಟ್ಟ ಹಾಗೆ. ಅದು ಇವತ್ತು ಕೂಡ ಒಂದು ರೀತಿಯಿಂದ ಟ್ಯಾಬು ಆಗಿರುವಂಥದ್ದು. ಯಾರಿಗಾದರೂ ಇಲ್ಲ ನಿಂಗೆ ಸ್ವಲ್ಪ ಸೈಕಾಲಜಿಕಲ್ ಏನೋ ಸಮಸ್ಯೆ ಇದ್ದಂಗಿದೆ, ಒಂದು ಕೌನ್ಸಿಲಿಂಗ್ ಹೋಗ್ಬಾ ಅಂತ ಹೇಳಿದರೆ ಇವ್ನು ನನಗೆ ಹುಚ್ಚ ಅಂತಾನೆ ಅನ್ನುವಷ್ಟರ ಮಟ್ಟಿಗೆ ಅದು ಆಗುತ್ತೆ. ಹೀಗಾಗಿ ನಿಮಗೆ ಆ ಮೆಂಟಲ್ ಹೆಲ್ತನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಕಾರಣ ಆಗಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ, ಇವತ್ತು ಜನರಿಗೆ ಒತ್ತಡದ ಜೀವನ ನಡೆಸ್ತಾ ಇದ್ದಾರೆ ಒಂದು, ಮತ್ತು ಮೆಂಟಲ್ ಹೆಲ್ತ್ ಸಮಸ್ಯೆಗಳು ಆಗ್ತಾ ಇರುವಂಥದ್ದು ಇದು ಎರಡಿಗೆ ನೋಡ್ತೀವಿ. ಒಂದು ವಯಸ್ಸಾದ ನಂತರ ಆಗುವಂಥದ್ದು, ಅವ್ರಿಗೆ ಬೇರೆ ಬೇರೆ ಖಿನ್ನತೆಯಾಗಿ ಜೀವನದಲ್ಲಿ ಭಾಳ ತೊಂದರೆಗಳು ಸಿಗಾಕೊಂಡು ಬೇರೆ ಬೇರೆ ಕಾರಣಗಳಿಂದ ಅದು ಆಗುವಂಥದ್ದು. ಅಥವಾ ಇನ್ನೊಂದು ಚಿಕ್ಕ ವಯಸ್ಸಿನಲ್ಲಿ ಶಾಲಾ ಮಕ್ಕಳಿಗೆ, ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅವ್ರಿಗೂ ಕೂಡ ಒತ್ತಡ, ಸರಿಯಾಗಿ ಓದೋಕ್ಕಾಗದೆ ಹೋದರೆ, ರಿಸಲ್ಟ್ ಸರಿಯಾಗಿ ಬರದೆ ಹೋದರೆ, ಅಥವಾ ಸುತ್ತಮುತ್ತ ನೋಡ್ಕೊಂಡು ಬೇರೆಯವರು ಬೇರೆ ಬೇರೆ ಒಂದು ಒತ್ತಡಗಳಿಂದ ಅವರು ಮಣಿದು ಅವರು ಅದಕ್ಕೆ ಮೆಂಟಲ್ ಸ್ಟ್ರೆಸ್ಗೆ ಸಿಕ್ಕಾಕೊಳ್ತಾ ಇದ್ದಾರೆ. ಸೊ ಇದು ಇವತ್ತು ದೊಡ್ಡ ಒಂದು ಮತ್ತು ಮೊದಲು ಇರಲಿಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಇವತ್ತು ಜನರಿಗೆ ಅವಕಾಶಗಳು ಹೆಚ್ಚಾಗಿದೆ ಮತ್ತು ಸ್ಪರ್ಧಾತ್ಮಕ ಒಂದು ವ್ಯವಸ್ಥೆ ಕೂಡ ಆಗೋಗಿದೆ. ಸೊ ನಾವೆಲ್ಲಿ ಹಿಂದೆ ಬಿದ್ದೋಗ್ತೀವಿ ಅಂತ ಭಯ ಮತ್ತು ಒತ್ತಡ, ಇದೆಲ್ಲ ಕಾರಣಗಳಾಗಿದೆ. ಸೊ ಸ್ಟ್ರೆಸ್ಸಿಂದ ಮೆಂಟಲ್ ಇಶ್ಯೂಸ್ ಇದೆ, ಮಾನಸಿಕ ರೋಗಗಳು, ಕೆಲವು ಬೇರೆ ಬೇರೆ ಮಾನಸಿಕ ಸಮಸ್ಯೆಗಳು, ಈ ಸ್ಕಿಜೋಫ್ರೇನಿಯಾ, ಮತ್ತು ಅದೆಲ್ಲ ಚಿಕಿತ್ಸೆ ಔಷಧಿ ಕೊಡೋ ಮುಖಾಂತರ ಗುಣಪಡಿಸ್ಬೋದು. ಅದನ್ನು ಮತ್ತೆ ಹಿಂದೆ ಎಲ್ಲ ಇಂಥ ಕಾಯಿಲೆಗಳು ಇದ್ದರೂ ಕೂಡ ಜನರಿಗೆ ಅದು ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಇದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಬೋದು ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ಅವ್ರಿಗೆ ಗೊತ್ತಿರಲಿಲ್ಲ. ಮತ್ತು ಒಂಥರ ಸ್ಟಿಗ್ಮಾ ಇತ್ತು, ಹೇಳ್ಕೊಳ್ಳೋದಕ್ಕೂ ಕೂಡ ನನಗೆ ಒಂಥರ ಖಿನ್ನತೆಗೆ ಒಳಗಾಗಿದ್ದೇನೆ, ನನಗೆ ಭಯ ಬಂದುಬಿಟ್ಟಿದೆ, ನಾನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಅವರು ಹೊರಗೆ ಏನು ಹೇಳೋಕ್ಕಾಗ್ದೇ ಅವ್ರು ಅದರಲ್ಲೇ ನರಳಿ ಎಷ್ಟೋ ಜನ ಪಾಪ ಕಷ್ಟ, ಭಾಳ ನೋವು ಅನುಭವಿಸಿದ್ದಾರೆ, ಜೀವಗಳು ಕೂಡ ಕಳ್ಕೊಂಡಿದ್ದಾರೆ. ಸೊ ಇವತ್ತು ಅದಕ್ಕೆ ಗೈಡೆನ್ಸ್ ಸಿಗಬೇಕು ಅಂಥೇಳಿ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ದೀವಿ. ಕಾಲೇಜ್ಗಳಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಡಿಯಲ್ಲಿ ಎಲ್ಲ ಕಡೆ ಹೋಗಿ ಮಾತಾಡ್ತಾರೆ, ಸ್ಟೂಡೆಂಟ್ಸ್ ಹತ್ರ ಮಾತಾಡ್ತಾರೆ. ಅದೊಂದು ಕಡೆ. ಇನ್ನೊಂದು ಕಬಿ ಪ್ರೋಗ್ರಾಮ್ ಅಂತ ಮಾಡಿದ್ವಿ, ನಿಮ್ಮ ಜೊತೆ ಟೈಅಪ್ ಮಾಡಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಸೈಕಾಲಜಿಸ್ಟು ಮತ್ತು ಥೆರಪಿ ನೀಡುವಂಥವರು, ಅವರು ಕೂಡ ಒಂದು, ಯಾಕಂದರೆ ನ್ಯೂರಾಲಜಿಕಲ್ ಸಮಸ್ಯೆಗಳಿರ್ತದೆ, ಅದನ್ನು ಕೂಡ ಬಗೆಹರಿಸ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ. ಸೊ ನಿಮ್ಮ ಜೊತೆ ಟೈಅಪ್ ಮಾಡಿ ಕಬಿ ಪ್ರೋಗ್ರಾಮ್ ಅಂತ ಮಾಡಿದ್ವಿ, ಬ್ರೈನ್ ಹೆಲ್ತ್ ಇನಿಷಿಯೇಟಿವ್. ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಈ ಥರ ಇವತ್ತು ಮುಂದಿನ ದಿವಸಗಳಲ್ಲಿ ಹೆಚ್ಚು ಇದರ ಅವಶ್ಯಕತೆ ಇದೆ. ಸೊ ಇದನ್ನು ನಾವು ಟ್ರೀಟ್ ಮಾಡಿದಾಗ ಏನಾಗ್ತದೆ, ಅನೇಕ ಜನ ಅವರ ಒಂದು ಜೀವನದಲ್ಲಿ ಬದಲಾವಣೆ ಆಗ್ತದೆ ಮತ್ತು ಅವರ ಒಂದು ಉತ್ಪಾದನೆ ಶಕ್ತಿ ಹೆಚ್ಚಾಗ್ತದೆ. ಎಷ್ಟೋ ಜನ ಕೆಲಸಕ್ಕೂ ಸರಿಯಾಗಿ ಹೋಗೋದಿಲ್ಲ, ಡಿಪ್ರೆಸ್ ಆಗಿರ್ತಾರೆ, ಸರಿಯಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನು ನಾವು ಅವ್ರಿಗೆ ಬದಲಾವಣೆ ತಂದಾಗ ಅವರ ಒಂದು ಅವರ ಜೀವನದಲ್ಲಿ ಬದಲಾವಣೆ ಆಗ್ತದೆ. ಸೊ ಆಮೇಲೆ ಮುಖ್ಯವಾಗಿ ಈ ಒಂದು ಸೈಕಾಲಜಿಕಲ್ ಮತ್ತು ಫಿಸಿಯಾಲಜಿಕಲ್ ಎರಡೂ ಸಮಸ್ಯೆಗೆ ಒಂದು ಕೊಂಡಿ ಅಂತ ಅನಿಸಿದ್ರೆ ಈ ಸ್ಟ್ರೆಸ್ ಅನಿಸುತ್ತೆ. ಇವತ್ತು ಬದಲಾದಂಥ ಜೀವನ ಶೈಲಿ ಇರ್ಬೋದು, ಕೆಲಸದ ಒತ್ತಡಗಳಿರ್ಬೋದು, ಆಮೇಲೆ ಇವು ನ್ಯೂಕ್ಲಿಯರ್ ಕುಟುಂಬದ ಕಾನ್ಸೆಪ್ಟ್ಗಳು ಒಂದು ಕಡೆಯಿಂದ, ಮಕ್ಕಳಿಗೂ ಕೂಡ ಸರಿಯಾದ ರೀತಿಯಲ್ಲಿ ಪೇರೆಂಟ್ಸ್ ಜೊತೆ ಮಾತನಾಡೋಕ್ಕಾಗೋದಿಲ್ಲ, ಮಾತನಾಡಬೇಕಾದ್ರೆ ಪೇರೆಂಟ್ಸ್ಗಳಿಗೂ ಆಗ್ತಾ ಇಲ್ಲ. ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನಾದರೂ ಪ್ರೋಗ್ರಾಮ್ಗಳು ಹಾಕುವಂಥ ಪ್ಲ್ಯಾನ್ಸ್ ಇದೆಯಾ? ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಏನಂತ ಹೇಳಿದ್ರೆ ನಮ್ಮದು ಜೀವನ ಶೈಲಿ, ಅದಷ್ಟು ಸುಲಭ ಅಲ್ಲ. ಅದು ಏನಂತ ಬಿಹೇವಿಯರಲ್ ಸೈನ್ಸ್ ಅಂತ ಹೇಳ್ತಾರೆ. ಸೊ ಅದನ್ನು ಏನಾಗಿದೆ, ಬದುಕು ಇವತ್ತು ನೀವು ಹೇಳ್ದಂಗೆ ನ್ಯೂಕ್ಲಿಯರ್ ಫ್ಯಾಮಿಲೀಸು, ಮತ್ತು ಇವತ್ತು ಈ ಡಿಜಿಟಲ್ ವರ್ಲ್ಡ್ ಬಂದ್ಬಿಟ್ಟಿದ್ದೀವಿ. ಅದರಿಂದ ಎಷ್ಟೋ ಜನರಿಗೆ ಇವತ್ತು ಆ ಡಿಜಿಟಲ್ ಅಡಿಕ್ಷನ್ ಆಗೋಗಿದೆ ಮತ್ತು ಗೊತ್ತಿಲ್ಲದೇ ಅವರು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಫೋನ್ ಇಲ್ಲದೇ ಇರೋಕ್ಕಾಗಲ್ಲ. ವಾಟ್ಸ್ಯಾಪು ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳು, ಆ ರೀಲ್ಸು ನೋಡ್ತಾ 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 ಅವರ ಒಂದು ಹಿಂದೆ ಎಲ್ಲ ಒಂಥರ ಬೇರೆದೆಲ್ಲ ಅವ್ರಿಗೆ ಯಾವುದು ಆಸಕ್ತಿ ಇಲ್ಲದೆ ಇರೋದನ್ನು ಕೂಡ ಗಮನಿಸ್ತಾಯಿದ್ರು. ಇವತ್ತು ಅದು ಯಾವುದು ನೋಡೋದಿಲ್ಲ, ಅವ್ರಿಗೆ ಕೇವಲ ಯಾವುದು ಇಂಟ್ರೆಸ್ಟ್ ಇದೆ ಅದು ಮಾತ್ರ ನೋಡ್ತಾರೆ ಮತ್ತು ಅದರಲ್ಲೇ ಒಳಗಾಗ್ಬಿಡ್ತಾರೆ. ಸೊ ಇದು ಒಂದು ದೊಡ್ಡ ಕಾಯಿಲೆ. ಡಿಜಿಟಲ್ ಅಡಿಕ್ಷನ್ನು ಕೂಡ ದೊಡ್ಡ ಕಾಯಿಲೆ. ಶಾಲೆಗಳೆಲ್ಲ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಮತ್ತು ಕಾಲೇಜ್ಗಳಲ್ಲಿ. ಅದರಿಂದ ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಇದ್ರ ಬಗ್ಗೆ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತ ನಾವು ಶಿಕ್ಷಣ ಇಲಾಖೆ ಜೊತೆ ಕೂಡ ಮಾತನಾಡಿದ್ದೇವೆ. ಮತ್ತು ಅವರ ಸಬ್ಜೆಕ್ಟ್ಗಳಲ್ಲೂ ಕೂಡ
ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಬೇಕು. ಒಂದು ಚಾಪ್ಟರ್ ಅವರ ಸಿಲೆಬಸ್ಸಲ್ಲೂ ಕೂಡ ಇದ್ರ ಬಗ್ಗೆ ಬರಬೇಕು ಅಂತ ನಾವು ಪತ್ರ ಬರೆದು ಆ ಸಿಲೆಬಸ್ ಕೂಡ ರೆಡಿ ಮಾಡಿ ಕಳಿಸಿದ್ದೀವಿ. ಅಲ್ಲ, ನಾವು ಕೇಳ್ತಾ ಇದ್ವಿ ಈ ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ. ಇವತ್ತು ಈ ಡಿಜಿಟಲ್ ಅಡಿಕ್ಷನ್ ಕೂಡ ಜನನಿಂದಲೇ ಶುರು ಆಗ್ಬಿಡುತ್ತೆ. ಅಂದರೆ ಏನೋ ಒಂದು ಮಗು ಅಳ್ತಾ ಇರುತ್ತೆ, ಮೊಬೈಲ್ ಕೊಟ್ಟು ಕೆಲಸ ತಾವು ಮಾಡ್ಕೊಳಕ್ಕೆ ಹೋಗೋದು. ಚಿಕ್ಕ ಮಗುವಿಗೆ ನಾವು ಫೋನ್ ಕೊಟ್ಬಿಡ್ತೀವಿ. ಸೊ ಆ ಚಿಕ್ಕ ವಯಸ್ಸಿಂದನೇ ಆ ಮಗು ಅದಕ್ಕೆ ಎಕ್ಸ್ಪೋಸ್ ಆಗಿಬಿಡ್ತಾರೆ. ಮತ್ತು ಇವತ್ತು ಮಾಹಿತಿಯನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಫೋನ್ಗಳಲ್ಲಿ, ಏನು ಬೇಕಾದರೂ ನೋಡ್ಬೋದು. ಸೊ ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ಯಾವುದನ್ನು ನೋಡಬಾರ್ದು, ಯಾವುದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಇನ್ನೂ ಮೆಚ್ಯೂರ್ ಆಗಿರೋದಿಲ್ಲ. ಆ ಮೆಚ್ಯೂರಿಟಿ ಬರೋದಕ್ಕಿಂತ ಮುಂಚೆನೇ ಅದಕ್ಕೆಲ್ಲ ಅವ್ರು ಎಕ್ಸ್ಪೋಸ್ ಆದಾಗ ಆವಾಗ ಅದೊಂಥರ ಅವರಲ್ಲಿ ಈ ಸಮತೋಲನ ಕಳ್ಕೊಂಬಿಡ್ತಾರೆ ಮಕ್ಕಳು. ಕೆಲವರೆಲ್ಲ, ನಾವು ಎಲ್ಲರೂ ಅಂತ ಅಲ್ಲ, ಸಮತೋಲನ ಅದರಿಂದ ಅವ್ರ ತೊಂದರೆಗಳಿಗೆ ಸಿಕ್ಕಾಕ್ಕೊಳ್ತಾರೆ. ಅದಕ್ಕೆ ನಾವು ಪೇರೆಂಟ್ಸ್ಗೂ ಎಜುಕೇಟ್ ಮಾಡಬೇಕು. ನೋಡಿ, ಈ ಥರ ಇದ್ರ ಬಗ್ಗೆ ಎಚ್ಚರಿಕೆಯಿಂದಿರಿ ಅಂತ. ಮಕ್ಕಳು ಕೂಡ ನೀವು ಇದನ್ನು ಯಾವ ರೀತಿಯಾಗಿ ಇದ್ರ ಬಗ್ಗೆ ನೀವು ಜವಾಬ್ದಾರಿ ವಹಿಸ್ಕೋಬೇಕು, ಅವ್ರಿಗೂ ನಾವು ಹೇಳ್ಕೊಡ್ಬೇಕಾಗ್ತದೆ. ಇದು ಬಹಳ ಇಂಪಾರ್ಟೆಂಟ್ ಈಗ. ಸೊ ಅದನ್ನು ನಾವು ನಮ್ಮ ವ್ಯಾಪ್ತಿಗೆ ಅಷ್ಟೊಂದು ನಮ್ಮ ಹತ್ರ ಅಷ್ಟೊಂದು ಸಿಬ್ಬಂದಿಗಳು ಕೂಡ ಇಲ್ಲ, ಎಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹೇಳೋಕ್ಕಾಗಲ್ಲ. ಆದರೆ ಶಿಕ್ಷಣ ಇಲಾಖೆಯಲ್ಲಿ ಅವರು ಅದನ್ನು ತೊಗೊಂಡು ಬರಬೇಕು ಅಂತ ನಾವು ಅವ್ರ ಜೊತೆ ಹೇಳ್ತಾ ಇರ್ತಕ್ಕಂಥದ್ದು. ಈಗ ನಿಮ್ಮ ಕೆಲವು ಪ್ರಮುಖ ಯೋಜನೆಗಳನ್ನು ಇನ್ಡೆಪ್ತಾಗಿ ನಾವು ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಆಶಾ ಕಿರಣ ಅಂತಕ್ಕಂಥದ್ದು. ಅಂದರೆ ನೀವು ಹೇಳೋ ಹಾಗೆ ಸಾಮಾನ್ಯವಾಗಿ ಕಣ್ಣು ನೋವಿನ ವಿಚಾರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಇನ್ನು ಮುಖ್ಯವಾದಂಥ ಏನೋ ಒಂದಿಷ್ಟು ರೋಗಗಳಿರ್ತವೆ, ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ, ಚಿಕಿತ್ಸೆ ಸಿಗುತ್ತೆ, ತೊಗೊಳ್ತಾರೆ, ಹೋಗ್ತಾರೆ ಅನ್ನೋಂಥದ್ದಿದ್ದಾಗ ಈ ಕಣ್ಣಿನ ವಿಚಾರ ಅದಕ್ಕೆ ಎಷ್ಟು ಸ್ಟ್ರೆಸ್ಸನ್ನು ಕೊಟ್ಟು ಸಾಕಷ್ಟು ಜನರಿಗೆ ಚಿಕಿತ್ಸೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ರಿಮೋಟ್ ಏರಿಯಾಗಳಿದ್ದಾವೆ. ಈ ಟೆಲಿ ಆಪ್ಥಾಲಮಾಲಜಿ ನೀವಾಗ ಹೇಳ್ತಿದ್ರಿ, ಅದನ್ನು ಬಳಸ್ಕೊಳ್ಳುವಂಥದ್ದು, ಸ್ಯಾಟಲೈಟನ್ನು ಬಳಸ್ಕೊಳ್ಳುವಂಥದ್ದು, ಅಥವಾ ಯಾವುದೋ ಎಕ್ಸ್ಪರ್ಟ್ ಡಾಕ್ಟರ್ಗಳನ್ನು ರಿಮೋಟ್ ಪಾರ್ಟಲ್ಲಿರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ಕನೆಕ್ಟ್ ಮಾಡುವಂಥದ್ದು, ಆ ನಿಟ್ಟಿನಲ್ಲಿ ಯಾವ ರೀತಿಯಾದರೂ ನಿಮ್ಮ ಪ್ರಯೋಗಗಳು ನಡೀತಾ ಇದ್ದಾವೆ? ಇಲ್ಲ, ಕಣ್ಣಿನ ದೃಷ್ಟಿ ವಿಚಾರದಲ್ಲಿ ನೋಡಬೇಕಂತ ಹೇಳಿದ್ರೆ, ಈಗ ನಾನು ಆಗಲೇ ಹೇಳಿದೆ ಆಶಾ ಕಿರಣ ಯೋಜನೆ ಯಾವ ಥರ ಮಾಡ್ತಾ ಇದ್ದೀವಿ ಅಂತ. ಅದು ಎಲ್ಲ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಒಂದು ವಿಷಯಗಳನ್ನ ನಾವು ಅವರಿಗೆ ಪತ್ತೆ ಹಚ್ಚೋದು ಒಂದು, ಮತ್ತು ಚಿಕಿತ್ಸೆನೂ ಎರಡೂ ಆಗಬೇಕು ಅಂತ. ಸೊ ಅದು ದೃಷ್ಟಿದೋಷದಿಂದ ಹಿಡಿದು ಪೊರೆ ಬರುವಂಥದ್ದಿಂದ ಹಿಡಿದು ಗ್ಲೋಕೋಮಾ ಮತ್ತು ಈ ಡಯಾಬೆಟಿಕ್ ರೆಟಿನೋಪತಿ, ಡಯಾಬಿಟೀಸ್ ಇರೋರಿಗೆ ನಾವು ಅದನ್ನು ಮೊದಲೇ ತಿಳ್ಕೊಂಡಾಗ, ಇದರ ಎಷ್ಟೋ ಜನ ಸಕ್ಕರೆ ಕಾಯಿಲೆ ಅವರು ದೃಷ್ಟಿ ಕಳ್ಕೊಂಡ್ಬಿಡ್ತಾರೆ ಟ್ರೀಟ್ಮೆಂಟ್ ಮಾಡ್ದೇನೆ. ಅದಕ್ಕೆ ನಾವು ಮೊದಲೇ ಗೊತ್ತಾದರೆ ನಾವು ಅದರಿಗೆ ಕಣ್ಣು ಸರಿಯಾಗಿ ನೋಡೋಕ್ಕಾಗದೆ ಹೋದರೆ ಅವರ ಜೀವನ ನಡೆಸೋದೇ ಕಷ್ಟ ಆಗ್ಬಿಡ್ತದೆ, ಡಿಪೆಂಡೆನ್ಸಿ ಆಗ್ತಾರೆ, ಎಫೆಕ್ಟಿವ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ, ಅನೇಕ ವೃತ್ತಿಗಳಿಗೆ ಹೋಗೋಕ್ಕೆ ಆಗೋದಿಲ್ಲ. ಸೊ ಇದ್ರ ಬಗ್ಗೆ ಒಂದು ಮಾಡಿದ್ದೀವಿ. ಮತ್ತು ಏನು ಈ ನಾನು ಈಗಾಗಲೇ ಹೇಳಿದಾಗೆ ಟೆಲಿ ರೇಡಿಯಾಲಜಿ, ಟೆಲಿ ಆಫ್ಥಮಾಲಜಿ ಇವೆಲ್ಲ ನಮ್ಮ ಈಗ ಈ ರೇಡಿಯಾಲಜಿಸ್ಟ್ ಎಲ್ಲ ಕಡೆ ಸಿಗೋದಿಲ್ಲ, ಆಫ್ಥಮಾಲಜಿಸ್ಟ್ ಎಕ್ಸ್ಪರ್ಟ್ಸ್ ಸಿಗೋದಿಲ್ಲ. ಸೊ ಇವತ್ತು ಡಿಜಿಟಲ್ ವರ್ಲ್ಡ್ ಈಗ. ಸೊ ಯಾವುದೇ ಎಕ್ಸ್ರೇ ನಾವು ತೊಗೊಂಡ್ರೆ ಅಥವಾ ಯಾವುದೇ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದ್ರೆ, ಯಾವುದೇ ಒಂದು ಕಣ್ಣಿನ ಒಂದು ಸ್ಕ್ಯಾನ್ ಮಾಡಿಸಿದ್ರೆ ಅದನ್ನು ಅಲ್ಲಿ ಎಕ್ಸ್ಪರ್ಟ್ ಡಾಕ್ಟರ್ ಇರಬೇಕಾಗಿಲ್ಲ. ಸೊ ಈಗ ನಾನು ಇನ್ನೇನು ಫೈನಲೈಸ್ ಮಾಡ್ತಾಯಿದ್ದೀನಿ, ತೀರ್ಮಾನ ಅಂತೂ ಆಗಿದೆ. ಅದಕ್ಕೆಲ್ಲ ನಾವು ಪ್ರೊಸೆಸ್ ಅನುಷ್ಠಾನಕ್ಕೆ ತೊಗೊಂಬರ್ತಾ ಇದ್ದೀವಿ. ಸೊ ಎಕ್ಸ್ಪರ್ಟ್ ಡಾಕ್ಟರ್ಗಳನ್ನು ನಾವು ನೇಮಿಸ್ಕೊಳ್ತೀವಿ. ಅವ್ರ ಮುಖಾಂತರ ಇದೆಲ್ಲವನ್ನು ಕೂಡ ಅವರಿಗೆ ನಾವು ಕಳಿಸ್ಕೊಡ್ತೀವಿ. ಅವ್ರು ನೋಡ್ಬಿಟ್ಟು ಏನು ಟ್ರೀಟ್ಮೆಂಟ್ ಕೊಡಬೇಕು, ಏನಾಗಿದೆ ಅಂಥೇಳಿ ಚೆಕ್ ಮಾಡಿ ಹೇಳುವಂಥದ್ದು. ಸೊ ತಜ್ಞ ವೈದ್ಯರು ಒಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇಲ್ಲದೇ ಇರ್ಬೋದು ಅಥವಾ ತಾಲೂಕು ಆಸ್ಪತ್ರೆಯಲ್ಲಿ ಇಲ್ಲದೇ ಇರ್ಬೋದು. ಆದರೆ ಅದನ್ನು ನೋಡುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಬಿಟ್ರೆ, ಅವರ ಸಲಹೆ ಸಿಕ್ಬಿಟ್ರೆ ಸಾಕು ನಮಗೆ. ಸೊ ಈ ಥರದ ಒಂದು ವ್ಯವಸ್ಥೆಯನ್ನು ನಾವು ಇನ್ನೂ ಹೆಚ್ಚಾಗಿ ಮಾಡೋದಕ್ಕೆ ಹೊರಟಿದ್ದೇವೆ. ಅದು ನನಗನ್ಸುತ್ತೆ ಭಾಳ ಒಂದು ಒಳ್ಳೆಯ ಹೆಜ್ಜೆ ಆಗ್ತದೆ ಮತ್ತು ಅನೇಕ ಜನರಿಗೆ ಇದರಿಂದ ನಮಗೆ ಮೊದಲೇ ಗೊತ್ತಾಗುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ತದೆ. ನನಗೊಂದು ಅನ್ಸುತ್ತೆ, ಇಷ್ಟು ಎಫೆಕ್ಟಿವ್ ಯೋಜನೆಗಳಿದ್ದಾಗಲೂ ಕೂಡ ಯಾಕೆ ಜನಸಾಮಾನ್ಯರಿಗೂ ಕೂಡ ಅದು ಅಂದರೆ ನೀವು ಅಂದುಕೊಂಡ ಮಟ್ಟದಲ್ಲಿ ಗೊತ್ತಾಗ್ತಿಲ್ಲ, ಅಂದರೆ ಇಂಥ ಒಂದು ಯೋಜನೆ ಇದೆ ಅಂತ ಗೊತ್ತಾಗೋದ್ರಲ್ಲಿ ಏನು ಅಡೆತಡೆ ಆಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಅದು ಯಾಕಂದರೆ ಏನೋ ಒಂದು ಜನರ ಮನಸ್ಸಲ್ಲಿ ಈ ಥರ ಯೋಜನೆಗಳಿದಾವೆ ಅಂತ ತುಂಬ ಜನರಿಗೆ ಗೊತ್ತೇ ಇರೋದಿಲ್ಲ. ಎಷ್ಟೋ ಜನ ನಾವೇ ನಿಮ್ಮ ಜೊತೆ ಮಾತನಾಡ್ತಿದ್ದಾಗ ಸಾಕಷ್ಟು ವಿಚಾರಗಳು ಗೊತ್ತಾಗ್ತವೆ. ಹೌದು. ಈಗ ಹೃದಯ ಜ್ಯೋತಿ ಯೋಜನೆ ಪುನೀತ್ ರಾಜ್ಕುಮಾರ್ದು ಈಗ 82 ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಾಡಿದ್ದೀವಿ. ಈಗ ಎಲ್ಲ ಕಡೆ ತೊಗೊಂಡು ಹೋಗ್ತೀವಿ. ಈಗ ಅಲ್ಲಿ ಹೋದಾಗ ಅದು ಅವ್ರಿಗೆ ಚಿಕಿತ್ಸೆ ಸಿಗ್ತದೆ. ಈಗ ನೀವು ನಮ್ಮ ಆಸ್ಪತ್ರೆಗೆ ಬನ್ನಿ, ನಿಮ್ಮ ಹೃದಯ ಚೆಕಪ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರನ್ನ ಹೃದಯ ತೊಂದರೆ ಆದಾಗ ಬರ್ತಾರೆ. ಬಟ್ ಈಗ ಅದರ ಬಗ್ಗೆ ಸಾಕಷ್ಟು ಈಗ ಜಾಗೃತಿ ಆಗಿದೆ. ಅದೇ ಥರ ಈಗ ಆಶಾ ಕಿರಣ ಕೇಂದ್ರಗಳು ನಾನು ಅದು ಪ್ರಾರಂಭ ಮಾಡಿ ಒಂದು 3-4 ತಿಂಗಳಾಗಿದೆ. ನಮ್ಮ DC ಉಪಮುಖ್ಯಮಂತ್ರಿನೇ ಲಾಂಚ್ ಮಾಡಿದ್ರು. ಅದಾದಮೇಲಿಂದ ಸುಮಾರು ನಮಗೆ ಎಷ್ಟೋ ಸಾವಿರ ಸಂಖ್ಯೆಯಲ್ಲಿ 35,000 ಹೆಚ್ಚು ಕಡಿಮೆ ಕನ್ನಡಕಗಳು ವಿತರಣೆ ಮಾಡಿದ್ದೀವಿ.
1,00,000ಕ್ಕಿಂತ ಹೆಚ್ಚು ಪೊರೆ ಚಿಕಿತ್ಸೆಗಳಾಗಿದೆ. ಸೊ ಇದು ಜನರಿಗೆ ಮುಟ್ತಾ ಇದೆ. ಬಟ್ ಪ್ರಚಾರ ಏನಾಗ್ತದೆ, ಅದು ಇದು ಅಲ್ಲಲ್ಲೇ ಆಗುವಂಥದ್ದು. ಜಿಲ್ಲಾ ತಾಲೂಕು ಮಟ್ಟದಲ್ಲಿ, ಸಮುದಾಯ ಮಟ್ಟದಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಆಗುವಂಥದ್ದು. ಸೊ ಅದು ದೊಡ್ಡ ಮಟ್ಟದಲ್ಲಿ ಆಗೋದಿಲ್ಲ. ಸೊ ಅದು ಆ ಮಟ್ಟದಲ್ಲಿ ಇರೋದ್ರಿಂದ ಅಷ್ಟು ಪ್ರಚಾರ ಸಿಗದೇ ಇರ್ಬೋದು. ಬಟ್ ಇನ್ನೂ ನಾವು ಕೊಟ್ಟರೆ ಇನ್ನೂ ಒಳ್ಳೆಯದಾಗ್ತದೆ. ಜನರಿಗೆ ಗೊತ್ತಾದರೆ ಜನ ಇನ್ನೂ ಹೆಚ್ಚಾಗಿ ಅದನ್ನು ಉಪಯೋಗಿಸ್ಕೊಳ್ತಾರೆ. ಆಮೇಲೆ ನೀವು ಈಗ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಇದೆಯಲ್ಲ, ಪೋಸ್ಟ್ ಕೋವಿಡ್ ನಾವು ನೋಡ್ತಾ ಹೋಗೋದಾದರೆ, ಈಗ ICMR ಕೂಡ ಇತ್ತೀಚೆಗೆ ಒಂದು ಸ್ಟಡಿ ಮಾಡ್ತು, ಅದು ವ್ಯಾಕ್ಸಿನ್ ಅಥವಾ ಕೋವಿಡ್ಗೆ ಮತ್ತು ಈ ಹಾರ್ಟ್ ಡಿಸೀಸಿಗೆ ಅಂತ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಕೂಡ. ಆದರೂ ನಮ್ಮ ಸುತ್ತಮುತ್ತಲಿನ ವಿಚಾರಗಳನ್ನು ನೋಡೋದಾದರೆ, ಮುಂಚೆ ಕೇಳ್ತಾ ಇದ್ವಿ ಅವ್ರಿಗೆ ಅವ್ರ ದೊಡ್ಡಪ್ಪಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ, ಇವ್ರ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ, ಈ ಥರ ಅಂತ್ಯಕಂತಿಗಳು ಹತ್ರ ಬರ್ತಿತ್ತು. ಆದರೆ ಈಗ ನಮ್ಮ ಸುತ್ತಲೂ ಇರುವಂಥವ್ರು 40 ವರ್ಷ, 42 ವರ್ಷ, 50 ವರ್ಷ, 30 ವರ್ಷ, ಇತ್ತೀಚೆಗೆ ಒಂದು 5 ವರ್ಷದ ಮಗು, ಇಂಥವ್ರಿಗೂ ಕೂಡ ಹೃದಯ ಸ್ತಂಭನ ಆಗಿ ಸಾವನ್ನಪ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು ಬರೋದಕ್ಕೆ ಶುರುವಾದಾಗ ವಾಟ್ ಈಸ್ ದ ಕಾಸ್ ಅನ್ನುವಂಥದ್ದು ಸಾಕಷ್ಟು ಕಾಡುತ್ತೆ. ಜೊತೆಗೆ ಚಿಕಿತ್ಸೆ ವಿಧಾನ ಕೂಡ, ಯಾರನ್ನ ಕನ್ಸಲ್ಟ್ ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಯಾಕೆ ಹೀಗೆ ಆಗ್ತಾ ಇದೆ ಅನ್ನೋದು ತುಂಬ ಆತಂಕ ಇದೆ ಸರ್. ಈಗ ಖಂಡಿತ ಒಂದು ಕಡೆ ನಮ್ಮಲ್ಲಿ ಸುಧಾರಣೆ, ಆರೋಗ್ಯ ಕ್ಷೇತ್ರ ಸುಧಾರಣೆ ಅಂತೂ ಆಗಿದೆ. ಜನರ ಏನು ಅವರ ಏನು ಆಯುಷ್ ಏನಿದೆ ಅದು ಹೆಚ್ಚಾಗಿದೆ. ಮೊದಲು ಸ್ವತಂತ್ರ ಬಂದಾಗ ಒಂದು ಸರಾಸರಿ ಆಯುಷ್ ಒಂದು ವ್ಯಕ್ತಿಗೆ 32-33 ಇತ್ತು, ಆ್ಯಾವ್ರೇಜ್ ಲೈಫ್ ಸ್ಪ್ಯಾನ್. ಈಗ ಅದು 70 ಬಂದಿದೆ. ಜನ ಹೆಚ್ಚು ಬದುಕ್ತಾ ಇದ್ದಾರೆ. ಆದರೆ ಹಿಂದೆ ಎಲ್ಲ ಕಾಯಿಲೆಗಳು ಬೇರೆ ಥರ ಬರ್ತಾಯಿತ್ತು. ಈ ಮಲೇರಿಯಾ, ಟೈಫಾಯ್ಡು, ಈ ಥರ ಎಲ್ಲ ಕಾಯಿಲೆಗಳು ಸಾಂಕ್ರಾಮಿಕ. ಈಗ ಅಸಾಂಕ್ರಾಮಿಕ. ಅಂದರೆ ಅದಕ್ಕೆಲ್ಲ ನಮಗೆ ಈಗ ಪರಿಹಾರ ಇದೆ, ಔಷಧಿಗಳಿದೆ, ಚಿಕಿತ್ಸೆ ಆಗೋಗ್ತದೆ. ಒಂದೊಂದು ಸಲ ರೇರಾಗಿ ಅದರಿಂದ ಸಾಯುವಂಥದ್ದು. ಈಗ ಹೆಚ್ಚು ಜನ ಇಂಥ ಕಾಯಿಲೆಗಳಿಂದ ಸಾಯಿದೆ. ಅಂದರೆ ಹೃದಯಘಾತ, ಕಿಡ್ನಿಯಿಂದ ಅಥವಾ ಪಾರ್ಶ್ವವಾಯು, ಸ್ಟ್ರೋಕ್ ಆಗಿರುವಂಥದ್ದು, ಕ್ಯಾನ್ಸರ್ ಬರುವಂಥದ್ದು ಇದು ಹೆಚ್ಚಾಗಿದೆ ಈಗ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಆಯುಷ್ಯು ಕೂಡ ಹೆಚ್ಚಾಗ್ತಾ ಇದೆ ಅಲ್ವಾ, ನಮ್ಮ ಏಜು ಕೂಡ ಹೆಚ್ಚಾಗ್ತದಕ್ಕೆ ಇಂಥ ಕಾಯಿಲೆಗಳು ವಯಸ್ಸಾಗ್ತಾ ಹೆಚ್ಚಾಗಿ ಬರ್ತದೆ. ಬಟ್ ಅದಕ್ಕಿಂತ ಹೆಚ್ಚು ಮುಖ್ಯ ಕಾರಣ ನಮ್ಮ ಇವತ್ತು ಪ್ರತಿಯೊಂದರಲ್ಲೂ ಕೂಡ ಮಾಲಿನ್ಯ ಆಗಿರುವಂಥದ್ದು. ನಿಮ್ಮ ತರಕಾರಿಯಿಂದ ಹಿಡಿದು ಆಹಾರ ಏನು ಉತ್ಪಾದನೆ ಆಗ್ತಾ ಇದೆ, ಎಲ್ಲ ಕಡೆ ಫರ್ಟಿಲೈಸರ್ಗಳು, ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಇನ್ಸೆಕ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಕ್ರಿಮಿನಾಶಕಗಳು ಮತ್ತು ಇದನ್ನು ಉಪಯೋಗಿಸ್ತಕ್ಕಂಥದ್ದು. ಸೊ ಮತ್ತು ಇದೆಲ್ಲ ಉಪಯೋಗ ಮಾಡ್ತಾ ಇರೋದ್ರಿಂದ ಆಹಾರದಲ್ಲಿ ಮಾಲಿನ್ಯ ಇದೆ. ಗಾಳಿ ನಾವು ಅದು ನಗರ ಪ್ರದೇಶಗಳಲ್ಲಿ, ಈಗ ಬೆಂಗಳೂರು, ಡೆಲ್ಲಿ ಇಂಥ ಪ್ರದೇಶ ಹೆಚ್ಚು ವಾಯು ಮಾಲಿನ್ಯ. ಮತ್ತು ಜೀವನ ಶೈಲಿ, ಹೆಚ್ಚು ಓಡಾಟ ಇರೋದಿಲ್ಲ, ಒಂದೇ ಕಡೆ ಕೂತಿರೋದು, ಮತ್ತು ಅದು ಒಂದು ಸಮಸ್ಯೆ. ಆಹಾರದ ಸೇವನೆ, ಇವತ್ತೇನೇನೋ ಹೊರಗಡೆ ತಿನ್ನುವಂಥದ್ದು, ಈ ಫಾಸ್ಟ್ ಫುಡು, ಜಂಕ್ ಫುಡು ಮತ್ತು ಏನೇನೋ ಎಲ್ಲ ಹೆಚ್ಚಾಗಿ ಹೊರಗಡೆಯಿಂದ ನಾವು ತರಿಸ್ತಾ ಇರೋದ್ರಿಂದ ಮೊದಲೆಲ್ಲ ಮನೇಲಿ ಅಡುಗೆ ಮಾಡಿ ತಿನ್ನೋರು, ಈಗ ಎಲ್ಲ ಆರ್ಡರ್ ಮಾಡಿಬಿಡೋದು, ಬರ್ತದೆ ತಿನ್ನು. ಸೊ ಇದೆಲ್ಲ ಈ ಕಾರಣಗಳಿವತ್ತು ನೇರವಾದ ಸಂಬಂಧ. ಓಕೆ, ಸಿಗರೇಟ್ ಸೇದುವಂಥದ್ದು ನೇರವಾಗಿ ಲಂಗ್ ಕ್ಯಾನ್ಸರ್ಗೆ, ಹಾರ್ಟ್ ಅಟ್ಯಾಕ್ಗಳಿಗೆ ಅದು ಒಂದು ದೊಡ್ಡ ಕಾರಣ. ಸಿಗರೇಟು ಅದು ಒಂದು ಕಡೆ. ಆಲ್ಕೋಹಾಲು ಅದನ್ನು ಜಾಸ್ತಿ ಕುಡಿತಿದ್ರೆ ಅದು ನಮ್ಮ ಲಿವರ್ ಮೇಲೆ, ಅದರದ್ದು ಮತ್ತು ಹಾರ್ಟ್ ಮೇಲೆ ಕೂಡ ತೊಂದರೆ ಆಗ್ತದೆ. ಅದು ಸ್ವಯಂಕೃತ. ಬಟ್ ಇವೆಲ್ಲ ಕೂಡ ಏನಾಗಿದೆ, ಇದು ಕೂಡ ಒಂದು ರೀತಿ ಸ್ವಯಂಕೃತನೇ. ಯಾಕಂದರೆ ನಾವು ಕಂಟ್ರೋಲ್ ಮಾಡ್ಬೋದು. ನಮ್ಮ ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡ್ರೆ ಖಂಡಿತ ಅದು ದೊಡ್ಡ ಪ್ರಭಾವ ಬೀರ್ತದೆ ನಮ್ಮ ಆರೋಗ್ಯದ ಮೇಲೆ. ಅದು ಇವತ್ತು ಎಲ್ಲ ಕಾರಣ ಆಗಿದೆ. ನೀವು ಹೇಳ್ತಾ ಇದ್ರಿ ಈ ಪೊಲ್ಯೂಷನ್ಸು ಮತ್ತು ಕೆಮಿಕಲ್ಸ್ ಮಿಕ್ಸ್ ಆ ವಿಚಾರದಲ್ಲಿ ನಿಮ್ಮ ಇಲಾಖೆಯಿಂದ ಅತ್ಯಂತ ಕಠಿಣವಾದಂಥ ಕೆಲವು ಡ್ರೈವ್ಸ್ಗಳನ್ನು ಮಾಡಿದ್ದೀರಾ. ಅದಕ್ಕೋಸ್ಕರ ನಮ್ಮ ಆಹಾರ ಸುರಕ್ಷತೆ ಇಲಾಖೆಯಿಂದ ನಾನು ಸ್ವಲ್ಪ ಜನರಿಗೆ ಜಾಗೃತರಾಗಲಿ, ತಿಳ್ಕೊಳ್ಳಿ. ಮತ್ತು ಆಹಾರ ತಯಾರಕರು ಕೂಡ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಈಗ ಎಲ್ಲ ಅವರು ಹೋಟೆಲ್ಗಳಲ್ಲೆಲ್ಲ ತಯಾರು ಮಾಡ್ತಾ ಇರ್ತಾರೆ, ಬಟ್ ಅವ್ರು ನೋಡೋಕೆ ಹೋಗೋಲ್ಲ. ಚೆನ್ನಾಗಿ ಕಾಣಬೇಕು, ಆ ಬಣ್ಣ ಹಾಕ್ಬಿಡೋದು. ಆ ಬಣ್ಣ ಅದು ಹಾಕ್ಬಾರ್ದಂಥದ್ದು ಕಲರಿಂಗ್ ಏಜೆಂಟ್ಸು ಅದು ಉಪಯೋಗಿಸ್ಬಾರ್ದು, ಅದು ಉಪಯೋಗಿಸ್ಕೊಳ್ತಾರೆ. ಅದರಿಂದ ಅನೇಕ ಅಂತ ಏನು ಕೆಮಿಕಲ್ಸು ಅದೆಲ್ಲ ಕಾರ್ಸಿನೋಜೆನಿಕ್ ಅಂತ ಹೇಳ್ತಾರೆ. ಅಂದರೆ ಕ್ಯಾನ್ಸರ್ ಬರುವಂಥ ಒಂದು ಅದರಲ್ಲಿ ಅವಕಾಶಗಳಿರ್ತದೆ. ಸೊ ಅದೆಲ್ಲ ನಾನು ಸ್ವಲ್ಪ ಏನು ಮಾಡಿದೆ, ಈ ಕ್ಯಾಂಡಿ, ಈಗ ಕಾಟನ್ ಕ್ಯಾಂಡಿ ಪಿಂಕ್ ಕಲರ್ ಆಗ್ತಾಯಿದ್ರು, ಅದು ಒಳ್ಳೆಯದಲ್ಲ. ಈಗ ಅದನ್ನು ಬ್ಯಾನ್ ಮಾಡೋದು. ಈಗ ಪಿಂಕ್ ಕ್ಯಾಂಡಿ ಸಿಗೋದು, ಎಲ್ಲ ವೈಟ್ ಕ್ಯಾಂಡಿ ಆಗಿದೆ. ಅಂದರೆ ಹೌದು, ವೈಟ್ ಕ್ಯಾಂಡಿ. ಸೊ ಜನರಲ್ಲಿ ಮತ್ತು ಈಗ ಈ ಕಬಾಬ್ಗಳು ಇದೆಲ್ಲ ಮಾಡ್ತಾರೆ, ಅದಕ್ಕೆ ಕೆಂಪಗಿರಬೇಕು ಅಂತ ಕಲರಿಂಗ್ ಏಜೆಂಟ್ ಹಾಕ್ತಾಯಿದ್ರು. ಸೆಟ್ರಿಝೀನ್ ಅಂತ ಹೇಳ್ತಾರೆ, ಮತ್ತು ಇಲ್ಲ ಟ್ಯಾಟ್ರೆಝೀನು, ಮತ್ತು ಇನ್ನೊಂದು 2-3 ಥರ ಇದೆ, ಅದೆಲ್ಲ ಹಾಕ್ತಾಯಿದ್ರು. ಅದು ಬ್ಯಾಂಡ್ ಪ್ರಾಡಕ್ಟ್ಸ್, ಅದಕ್ಕೆ ಯೂಸ್ ಮಾಡಬಾರ್ದು.
ಅದನ್ನು ನಾವೀಗ ಜಾಗೃತಿ ಮಾಡಿದ್ದೀವಿ. ಜನರಿಗೂ ಕೂಡ ಸ್ವಲ್ಪ ಗೊತ್ತಾಗ್ತಾ ಇದೆ. ಮತ್ತು ಈ ಇಡ್ಲಿ ತಯಾರು ಮಾಡೋದ್ರಲ್ಲಿ ಅದಕ್ಕೆ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಅದನ್ನು ಬೇಯಿಸುವಂಥದ್ದು ಅದು ಮಾಡ್ತಾಯಿದ್ರು. ಕುಡಿಯೋ ನೀರಲ್ಲಿ ಅದರಲ್ಲಿ ಕೂಡ ನಾವು ಪತ್ತೆ ಹಚ್ಚಿದ್ದೀವಿ. ಈ ಥರ ಏನಾದರೂ ಒಂದು ಮಾಡ್ತಾನೇ ಇದ್ದೀವಿ. ಸೊ ಒಂದು ಇಲಾಖೆಯ ಜವಾಬ್ದಾರಿ ಕೂಡ ಅದು. ಬಟ್ ಪಬ್ಲಿಕ್ ಕೂಡ ಅದನ್ನು ಬಯಸಬೇಕು. ನಾಳೆ ಸಾರ್ವಜನಿಕರು ಯಾವುದೋ ಹೋಟ್ಲ್ಗೆ ಹೋದಾಗ ಅದು ಸ್ವಚ್ಛವಾಗಿದೆಯಾ, ಅವ್ರು ಯಾವ ಥರ ತಯಾರು ಮಾಡ್ತಾರೆ, ಅವರು ಕೂಡ ಅದನ್ನು ಅಪೇಕ್ಷೆ ಪಟ್ಟರೆ ಆವಾಗ ಬದಲಾವಣೆಗಳಾಗ್ತದೆ. ಸೊ ಅದು ಒಂದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸೊ ಇದು ಹಿಂದೆ ಯಾರು ಕೂಡ ಇಷ್ಟು ಗಮನ ಕೊಟ್ಟಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೇ ನಾವು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಈಗ ಆಹಾರ ಸುರಕ್ಷತೆ ಇಲಾಖೆ ಇದೆ ಅಂತಲೇ ಸಾರ್ವಜನಿಕರಿಗೆ ಗೊತ್ತಿರಲಿಲ್ಲ. ಅದು ಇದ್ರ ಏನು ಮಾಡ್ತಾರೆ ಅಂತ ಕೂಡ ಗೊತ್ತಿರಲಿಲ್ಲ. ಈಗ ನಾವು ಪ್ರತಿ ತಿಂಗಳು ನೀವೇನಾದರೂ ಮಾಡಬೇಕು ಅಂತ ಅವ್ರಿಗೆ ಹೇಳಿದ್ದೀವಿ. ಸೊ ಅದನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಆದರೆ ಒಂದು ವಿಪರ್ಯಾಸ ಅಂದರೆ ಒಂದು ಕಡೆ ಸರ್ಕಾರಕ್ಕೂ ಕೂಡ ಆದಾಯದ ಮೂಲನೂ ಆಗುತ್ತೆ. ಈಗ ಎಸ್ಪೆಷಲಿ GST ಬಂದ ಮೇಲೆ ರಾಜ್ಯ ಸರ್ಕಾರಗಳಿಗೆ ಈ ನಾವು ಅಂದರೆ ಕಸ್ಟಮ್ಸ್ ಟ್ಯಾಕ್ಸ್ ಇರ್ಬೋದು ಅಥವಾ ನಮ್ಮ ಮದ್ಯದ ಮೇಲಿನ ಟ್ಯಾಕ್ಸ್ಗಳಿರ್ಬೋದು ಮುಖ್ಯವಾದ ಒಂದು ಆದಾಯದ ಮೂಲ ನಿಜನೂ ಹೌದು. ಆದರೆ ಇವತ್ತು ಹಳ್ಳಿಗಳಿಗೂ ಕೂಡ ನಾವು ನೋಡ್ತಿದ್ದೀವಿ, ಸಾಕಷ್ಟು ಪ್ರದೇಶಗಳಲ್ಲಿ ಈ ಬಾರ್ಗಳು ಓಪನ್ ಆಗಿರುವಂಥದ್ದು. ನಾವೀಗ ನಾನು ಕುಂದಗೋಳದಲ್ಲಿ ಬೆಳೆದಿರುವಂಥದ್ದು, ಕುಂದಗೋಳಕ್ಕೆ ಹೋದಾಗ ನೋಡ್ತೀನಿ ಈಗ ಅಲ್ಲಿ ಎಷ್ಟು ಬಾರ್ಗಳಾಗಿದ್ದಾವೆ ಅಂದರೆ ನಾನು ಅಲ್ಲಿ ಬೆಳೆಯೋ ಟೈಮಲ್ಲಿ ಅಷ್ಟು ಕಂಡಿರಲೇ ಇಲ್ಲ. ಅಂದರೆ ಒಂದು ಕಡೆಯಿಂದ ಈ ಬಾರ್ಗಳು ಜಾಸ್ತಿ ಆಗ್ತಾ ಇರುವಂಥದ್ದು, ಮತ್ತೊಂದು ಕಡೆಯಿಂದ ಅದನ್ನು ಕನ್ಸ್ಯೂಮ್ ಮಾಡುವಂಥ ಯುವಕರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಒಂದು ಫೈನ್ ಬ್ಯಾಲೆನ್ಸ್ ಇನ್ನ ಹೆಂಗೆ ಹುಡ್ಕೋದು ಅಂತ ನೋಡಿ. ನಮ್ಮ ಇಲಾಖೆ ನಾವು ಜನರಿಗೆ ಜಾಗೃತಿ. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಗೌರ್ಮೆಂಟ್. ನಾನು ಗೌರ್ಮೆಂಟ್ ಬಗ್ಗೆ ಮಾತಾಡ್ತಿಲ್ಲ, ಯಾವುದೇ ಗೌರ್ಮೆಂಟ್ ಬರಲಿ. ಈಗ ಮದ್ಯಪಾನ ನಿಷೇಧ ಮಾಡೋದಕ್ಕೆ ಅದು ಒಂದು ಅದೊಂದು ತೀರ್ಮಾನ ತಗೋಬೇಕು ಸರ್ಕಾರ. ಮದ್ಯಪಾನ ನಿಷೇಧ ಮಾಡ್ತೀವಿ, ಬಟ್ ಅದು ಮಾಡೋಕ್ಕೆ ಹೋದರೆ ಎಷ್ಟರ ಮಟ್ಟಿಗೆ ಒಳ್ಳೇದಾಗುತ್ತೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅವಾಗ ಈ ಬ್ಲ್ಯಾಕ್ ಮಾರ್ಕೆಟ್ ಶುರು ಆಗೋದಂಥದ್ದು. ಉದಾಹರಣೆಗೆ ಬಿಹಾರದಲ್ಲಿ ನಾವು ಎಲ್ಲ ಬಿಹಾರ, ಗುಜರಾತಲ್ಲೂ ಅಷ್ಟೇ, ಬಿಹಾರಲ್ಲೂ ಅಷ್ಟೇ. ಅಲ್ಲಿ ಏನಂತ ಹೇಳಿದ್ರೆ ಅದು ಒಂದು ರೀತಿ ಬೇರೆ ಬೇರೆ ಥರ ಕಾರಣ. ಇದಕ್ಕೆ ಮಾಫಿಯಾಗೆ ಕಲಬೆರಕೆ ಮತ್ತು ಅದರಿಂದ ಏನು ಸ್ಮಗ್ಲಿಂಗ್ ಮಾಡ್ಕೊಂಡು ತೊಗೊಂಬರೋದು ದಂಧೆ ಶುರು ಆಗಿಬಿಡ್ತದೆ. ಆವಾಗ ಈ ಕಾನೂನು ಬಾಹಿರ ಚಟುವಟಿಕೆಗಳು ಹೆಚ್ಚಾಗ್ತದೆ ಮತ್ತು ಈ ಮಾಫಿಯಾ ಅವ್ರಿಗೊಂದು ಉದ್ಯೋಗ ಕೊಟ್ಟಂಗೆ ಆಗ್ತದೆ. ಸೊ ಅದು ಒಂದು ಭಯ. ಬಟ್ ನೀವು ಹೇಳ್ದಂಗೆ ಈಗ ಮದ್ಯಪಾನ ಮಾಡುವಂಥದ್ದು ಬಿಡುವಂಥದ್ದು ಆ ವ್ಯಕ್ತಿಯ ಒಂದು ತೀರ್ಮಾನ. ಈಗ ಸಿಗರೇಟು ಎಲ್ಲ ಕಡೆ ಬರೀತಾರೆ, ತೋರಿಸ್ತಾರೆ, ಇದು ಹಾನಿಕಾರಿ, ಇದು ಸೇದಬಾರ್ದು ಅಂತೆಲ್ಲ ಹೇಳ್ತೀವಿ. ಆದರೂ ಜನ ಸೇದಕ್ಕೆ ಹೋಗ್ತಾರೆ. ಇದು ಅಂತಿಮವಾಗಿ ಬಹುಶಃ ಅವರ ವೈಯಕ್ತಿಕ ತೀರ್ಮಾನ ಆಗ್ತದೆ. ವೈಯಕ್ತಿಕ ತೀರ್ಮಾನ ಗೊತ್ತಿದ್ರೂ ಕೂಡ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನು ನಾವು ಏನಂತ ಹೇಳೋದು ಅದಕ್ಕೆ. ಆಮೇಲೆ ಇನ್ನೊಂದು ಕ್ಯಾನ್ಸರ್ ಒಂದು ಅತಿ ಪ್ರಮುಖವಾದಂಥ ಒಂದು ಚಾಲೆಂಜಸ್ ಆಗ್ತಾ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ. ಇನ್ನೊಂದು ಈ ಪ್ರಧಾನಮಂತ್ರಿಗಳ ನ್ಯಾಷನಲ್ ಡಯಾಲಿಸಿಸ್ ಸ್ಕೀಮ್ ಕೂಡ ಬಂದಿರುವಂಥದ್ದು. ಅದರ ಇಂಪ್ಲಿಮೆಂಟೇಷನ್ನು ವಿಶೇಷ ಅಂದರೆ ತುಂಬ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ. ಕರ್ನಾಟಕದಲ್ಲಿ ದಿ ಬೆಸ್ಟ್ ಆಗಿರುವಂಥದ್ದು ಕೇಂದ್ರ ಸರ್ಕಾರವೇ ಗುರುತಿಸಿರುವಂಥದ್ದು. ಹೌದು, ನಾವು ಬಂದ ಮೇಲೆ ನಾವು ಪೂರ್ತಿ ಇದನ್ನು ಬದಲಾವಣೆನೇ ಮಾಡಿಬಿಟ್ಟು ಈ ಯಾವ ಹಳೆ ಏಜೆನ್ಸಿಗಳಿತ್ತು ಅದನ್ನೆಲ್ಲ ತೆಗೆದಾಕಿ ಹೊಸದಾಗಿ ಮಾಡೋದು. ಮತ್ತು ಈಗ ನಾವು ಹಿಂದೆ ಎಲ್ಲ ರೀಯೂಸಬಲ್ ಇತ್ತು ಡಯಾಲಿಸಿಸು. ಈಗ ನಾವು ಸಿಂಗಲ್ ಯೂಸು, ಒಂದು ಸಲ ಯೂಸ್ ಮಾಡಿದ್ರೆ ಆ ಡಯಾಲಿಸಿಸನ್ನ ಮತ್ತೆ ಅದು ಪುನರ್ಬಳಕೆ ಮಾಡೋಂಗಿಲ್ಲ. ಮತ್ತು ಎಲ್ಲ ಕಡೆ ಹೊಸ ಮೆಷಿನ್ಗಳು ಹಾಕ್ಸಿದ್ದೀವಿ. ಈ ಹೊಸ ಸಿಂಗಲ್ ಯೂಸ್ ಡಯಾಲಿಸರ್ಗಳನ್ನು ಹಾಕ್ಸಿದ್ದೀವಿ, ಹೊಸ ಏಜೆನ್ಸಿಗಳು ಕೊಟ್ಟಿದ್ದೀವಿ. ನೀವು ಎಲ್ಲೇ ಇವತ್ತು ಹೋಗಿ ನೋಡಿ ನಮ್ಮ ಡಯಾಲಿಸಿಸ್ ಕೇಂದ್ರಗಳು ಬಹುತೇಕ, ಕೆಲವು ಕಡೆ ಒಂದೆರಡು ಕಡೆ ಸಮಸ್ಯೆ ಇರ್ಬೋದು, ಇಲ್ಲ ಅಂತ ಹೇಳಲ್ಲ, ಆದರೆ ಬಹುತೇಕ 90% ಭಾಳ ಚೆನ್ನಾಗಿ ನಡೀತಾ ಇದೆ. ಮತ್ತು ಹೊಸ ಅಡಿಷನ್ ಆಗಿ ನಾವು ಪ್ರತಿಯೊಂದು ಇನ್ನೊಂದು 40ರಿಂದ 50 ಹೊಸ ಕೇಂದ್ರಗಳು ಕೂಡ ನಾವು ಸ್ಥಾಪನೆ ಮಾಡಿಸಿದೆ. ಅದರಿಂದ ಇವತ್ತು ಡಯಾಲಿಸಿಸ್ ತುಂಬ ಚೆನ್ನಾಗಿ ನಡೀತಾ ಇದೆ. ಅದು ನಮ್ಮ ಉದ್ದೇಶ ಡಯಾಲಿಸಿಸ್ ಮಾಡಿಸೋಣ, ಬಟ್ ಡಯಾಲಿಸಿಸ್ಗೆ ಒಳಗಾಗಬಾರ್ದಲ್ಲ ಜನ, ಅದು ಜಾಸ್ತಿ ಆಗ್ತದೆ. ಈಗ ಎಷ್ಟು ಬೇಡಿಕೆ ನೋಡಿ, ಆವಾಗ ಈ ಗೃಹ ಆರೋಗ್ಯ ಮುಖ್ಯ ಆಗ್ತದೆ, ಜನರಿಗೆ ಜಾಗೃತಿ ಮೂಡಿಸೋದು ಮುಖ್ಯ ಆಗ್ತದೆ. ಅವರು ಇದೆಲ್ಲ ಈಗ BP ಶುಗರ್ ಕಂಟ್ರೋಲ್ ಮಾಡಿದ್ರೆ 50% ಡಯಾಲಿಸಿಸ್ ಕಮ್ಮಿ ಆಗ್ತದೆ. ನಾವು ಉಪ್ಪನ್ನು ತಗೊಳ್ಳುವಂಥದ್ದು ಕಮ್ಮಿ ಮಾಡಿಕೊಂಡ್ರೆ, ಸಕ್ಕರೆಯನ್ನು ನೀವು ಎಷ್ಟು ಕಮ್ಮಿ ಮಾಡ್ತೀರಾ, ಸಕ್ಕರೆನೇ ಇವು ದೊಡ್ಡ ಪಾಯ್ಸನ್ ನನ್ನ ಪ್ರಕಾರ. ನೀವು ಸ್ವೀಟು ಈ ಸಕ್ಕರೆ ಬಳಕೆಯನ್ನು ನೀವು ಎಷ್ಟು ಕಮ್ಮಿ ಮಾಡ್ತೀರಾ ಅದರಷ್ಟು ಸಿಕ್ಕುವಂಥ ಲಾಭ ಇನ್ನು ಯಾವುದೂ ಇಲ್ಲ. ಟುಡೇ ಶುಗರ್ ಇಸ್ ದ ಬಿಗ್ಗೆಸ್ಟ್ ಪಾಯ್ಸನ್. ಅದನ್ನು ಜನ ಇವತ್ತು ತಿಳ್ಕೋಬೇಕು. ನಾವು ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು. ಈ ಥರದೆಲ್ಲ ಮಾಡಬೇಕು. ಮೋಸ್ಟ್ಲಿ ನಿಮ್ಮ ಎನರ್ಜಿ ಸೀಕ್ರೆಟ್ ಅದೇ ಅನ್ಸುತ್ತೆ. ಯಾಕಂದ್ರೆ ನಾನು ಬಂದಾಗಿಂದ ನೋಡ್ತಿದ್ದೀನಲ್ಲ, 100 ಜನ ಬರ್ತಾರೆ, ನಿರಂತರವಾಗಿ ಮಾತುಕತೆ ನಾವೆಲ್ಲ ಮನುಷ್ಯರೇ, ನಾವೆಲ್ಲ ಆ ಥರ ಆಹಾರ ನಾವು ತಿಂತೀವಿ, ಅದರದ್ದೆಲ್ಲ ಏನಿಲ್ಲ. ಅಂದರೆ ಸ್ವಲ್ಪ ನಮ್ಮ ಮಟ್ಟಿಗೆ ಸ್ವಲ್ಪ ನಮ್ಮ ಜಾಗೃತಿ ಇರಬೇಕು. ಎಷ್ಟು ತಿನ್ನಬೇಕು, ಆಯ್ತಪ್ಪ ಸ್ವೀಟು, ಒಂದು ಸ್ವೀಟ್ ತೊಗೊಂಡಾಗ ಇನ್ನೊಂದು ಕೈ ಹಾಕ್ಬಾರ್ದು, ಅಥವಾ ಜಾಸ್ತಿ ತಿಂದರೆ 1-2-3 ದಿವಸ ತಿನ್ನೋಕ್ಕೆ ಹೋಗಬಾರ್ದು. ಈ ಥರ ಅದು ಸ್ವಲ್ಪ ನಮ್ಮಲ್ಲೇ ಸ್ವಲ್ಪ ಶಿಸ್ತನ್ನು ನಾವು ಶಿಸ್ತನ್ನು ಕಾಪಾಡ್ಕೊಂಡು ಹೋದರೆ ಸಾಕಷ್ಟು ಸುಧಾರಣೆ ಆಗ್ತದೆ.
ಆಮೇಲೆ ಡಿಸ್ಟ್ರಿಕ್ಟ್ ಕಿಮೋಥೆರಪಿ ಸೆಂಟರ್ಗಳು ಕೂಡ ಹೌದು. ತುಂಬ ಬರ್ತಾ ಇದ್ದಾವೆ ಅನ್ಸುತ್ತಲ್ಲ. ಈಗ ಪ್ರಧಾನಮಂತ್ರಿಯವರು ಈ ವರ್ಷ ಅನೌನ್ಸ್ ಘೋಷಣೆ ಮಾಡಿದ್ರು. ಅವ್ರು ಘೋಷಣೆ ಮಾಡೋಕ್ಕೆ ಮುಂಚೆನೇ ನಮ್ಮಲ್ಲಿ ಅನುಷ್ಠಾನ ಮಾಡಿಬಿಟ್ಟಿದ್ದೀವಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಕೆಮೊಥೆರಪಿ ಕೇಂದ್ರಗಳನ್ನು ಮಾಡಿದ್ದೀವಿ. ಅದು ನಾನು ನೋಡಿದಾಗ ಕೆಲವು ಕಡೆ ಚೆನ್ನಾಗಿ ನಡೀತಾ ಇದೆ, ರಿವ್ಯೂ ಮಾಡ್ತಾಯಿದ್ದೀನಿ. ಕೆಲವು ಕಡೆ ಅವರಿಗೆ ಹತ್ತಿರದಲ್ಲೇ ಇನ್ನೊಂದು ಒಳ್ಳೆ ಉನ್ನತ ಕ್ಯಾನ್ಸರ್ ಆಸ್ಪತ್ರೆ ಅಥವಾ ಸರ್ಕಾರದೇ ಮೆಡಿಕಲ್ ಆಸ್ಪತ್ರೆಗಳಿದ್ದಾಗ ಅವಾಗ ನಮ್ಮ ಜಿಲ್ಲೆ ಆಸ್ಪತ್ರೆಗೆ ಬರ್ತಾಯಿಲ್ಲ. ಅದರಿಂದ ಅದು ಸ್ವಲ್ಪ ಸಮಯ. ಆದರೆ ಎಲ್ಲಿ ಇಲ್ಲ ಅಲ್ಲಿ ಈಗ ಹಾವೇರಿ ಜಿಲ್ಲೆಯಿಂದ ಈಗ ಹುಬ್ಬಳ್ಳಿಯಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆ ಇದೆ, ನಮ್ಮ ಕಿಮ್ಸ್ ಆಸ್ಪತ್ರೆ ಎಲ್ಲ ಇದೆ. ಅವರು ಅಂದರೆ ಏನಾಗ್ತದೆ, ನಾವು ಹಾವೇರಿಯಿಂದ ಹುಬ್ಬಳ್ಳಿಗೆ ಬರಬೇಕಾಗಿರೋದು ಈಗ ಅವರು ಬರಬೇಕಾಗಿಲ್ಲ ಕಿಮೋಥೆರಪಿಗೆ. ಹಾವೇರಿಲಿ ಹುಬ್ಬಳ್ಳಿಲಿ ಇರುವಂಥ ನಮ್ಮ ಧಾರವಾಡ ಆಸ್ಪತ್ರೆ ಅಲ್ಲಿ ಹೆಚ್ಚು ಜನ ಬರ್ತಾರೆ, ಯಾಕಂದರೆ ಅವರಲ್ಲಿ SDM ಬೇರೆ ಬೇರೆ ಒಂದು 2 ಆಸ್ಪತ್ರೆಗಳಿದೆ, ಅಲ್ಲಿಗೆ ಹೋಗ್ಬಿಡ್ತಾರೆ. ಆ ಕಾರಣದಿಂದ ಆ ಥರ. ಬಟ್ ಆದರೂ ಆ ಅವಕಾಶ ಮಾಡಿಕೊಟ್ಟಿದ್ದೀವಿ ಜನ ಇವತ್ತು, ಯಾಕಂದರೆ ಹತ್ತಿರದಲ್ಲಿ ಅವ್ರಿಗೆ ಸಿಗಬೇಕು ಅಂತ. ಈಗ ಕಿದ್ವಾಯಿಗೆ ಬಂದು ಬೆಂಗಳೂರಿಗೆ ಬರೋದಕ್ಕಿಂತ, ಈಗ ಚನ್ನಪಟ್ಟಣದಿರೋನು ಕಿದ್ವಾಯಿಗೆ ಬರೋದಕ್ಕಿಂತ ಅಲ್ಲೇ ರಾಮನಗರ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ತೊಗೋಬೋದು. ಮನೆ ಹತ್ತಿರ ಆಯ್ತಲ್ಲ, ಖರ್ಚು ವೆಚ್ಚ ಕಮ್ಮಿ ಆಯ್ತಲ್ಲ, ಆ ಥರ. ಆಮೇಲೆ ಇನ್ನೊಂದು ಪ್ರಮುಖವಾಗಿ ನೋಡೋದಾದರೆ, ನಾನು ನಿಮ್ಮ ಇಂಟ್ರೊಡಕ್ಷನ್ ಮಾಡುವಾಗ ನಾನು ಹೇಳ್ತಾ ಇದ್ದೆ, ನಿಮ್ಮನ್ನು ಇಂಟ್ರೊಡಕ್ಷನ್ ಮಾಡುವಾಗ ಈ ಇಲಾಖೆಗೆ ಮಾತ್ರ ಹೃದಯನೂ ಬೇಕು, ಅಷ್ಟೇ ಕಠಿಣವಾದಂಥ ಕ್ರಮಗಳು ಆಗಬೇಕಾಗತ್ತೆ ಅಂತ. ಯಾಕಂದರೆ ಇಲಾಖೆಯಲ್ಲಿ ಈಗ ನೀವು ಕೂಡ ಗಮನಿಸಿರ್ತೀರ, ನೀವು ಬರೋದಕ್ಕಿಂತ ಮುಂಚಿತವಾಗಿ ನಡೆದು ಬಂದಿರುವಂಥದ್ದು ಹೇಗೆ ಈ ಕ್ರೋನಿಕ್ ಡಿಸೀಸ್ಗಳಿದ್ದಾವೆ, ಅದು ಇಲಾಖೆಗೂ ಅಲ್ಲೂ ಇದೆ. ಅಂದರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೂ ಎಷ್ಟು ದಿನ ವೈದ್ಯರು ಇವತ್ತು ಕೂಡ ಹೊರಗಡೆ ಬರೋದು ಕೊಡುವಂಥದ್ದು. ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ. ನಾನು ಮೊನ್ನೆ ಇನ್ನೊಂದು ಮಾತ್ರೆ ತೊಗೊಳ್ಳೋಂಥ ಫಾರ್ಮಸಿಗೆ ಹೋದಾಗ ಒಬ್ಬ ವ್ಯಕ್ತಿ ಬಂದರು. ಅವರ ಫಾರ್ಮಸಿ ಅವ್ನು ಕೇಳಿದ್ರು, ಇದಕ್ಕೆ ಎಷ್ಟಾಗುತ್ತೆ ಅಂತ. ಇಲ್ಲ, ಡಿಸ್ಕೌಂಟಾಗಿ 6,000 ಆಗುತ್ತೆ ಇಂಜೆಕ್ಷನ್ಗೆ ಅಂತ. ಬಟ್ ಆ ವ್ಯಕ್ತಿ ಹೇಳ್ತಿದ್ದು, ಇಲ್ಲ ನಾನು ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಅನ್ಸುತ್ತೆ, ಆ ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಹೋಗಿದ್ದೆ, ಅವ್ರು ನನಗಲ್ಲಿ ಇಲ್ಲೇ ತಗೋ ಅಂದರು, ಅಲ್ಲಿ 10,000 ಇತ್ತು. ನನಗೆ ಅಲ್ಲಿ ಡಿಸ್ಕೌಂಟ್ ಸೆಂಟರ್ಗೆ ಹೋದ್ರೆ ಅಲ್ಲಿ ಸಿಕ್ತಿಲ್ಲ, ಇವ್ರು 15,000 ತೊಗೊತಾರೆ. ಈ ಥರದ ಮನಸ್ಥಿತಿಗಳನ್ನ ಹೇಗೆ ಬದಲು ಮಾಡೋದು? ನೀವೆಲ್ಲ ನೋಡಿ ಏನಾಗ್ತದೆ ಈಗ. ಯಾಕಂದರೆ ನಾನು ಇದನ್ನು ನಿಮ್ಮ ತಡೀತಿದ್ದೀನಿ, ಯಾಕಂದರೆ ನಿಮ್ಮ ಒಂದು ಇಂಟೆನ್ಷನ್ ಜೆನ್ಯೂನ್ ಇದೆ, ನೀವು ಸಾಕಷ್ಟು ಅದರ ಸುಧಾರಣೆ ತಂದಿದ್ದೀರಿ ಕೂಡ. ಆದರೆ ಆ ಸುಧಾರಣೆ ಜೊತೆಗೆ ಹಡಗು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಇಂಥವ್ರು ಎಲ್ಲೋ ಕೂತ್ಕೊಂಡು ಒಂದು ಹೋಲ್ ಮಾಡ್ತಾರೆ ಆ ಹಡಗು. ಖಂಡಿತ. ಈಗ ನಮ್ಮಲ್ಲಿ ಒಳ್ಳೊಳ್ಳೆ ವೈದ್ಯರು ಇದ್ದಾರೆ, ಇಲ್ಲ ಅಂತ ಹೇಳಿದ. ಎಷ್ಟೋ ಕಡೆ ಒಳ್ಳೊಳ್ಳೆ ವೈದ್ಯರಿದ್ದು ಆಸ್ಪತ್ರೆಗಳು ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರೆ, ಸರ್ಕಾರಿ ಆಸ್ಪತ್ರೆಗಳು ತುಂಬ ಚೆನ್ನಾಗಿರ್ತದೆ. ಅಲ್ಲಿ ಹೆರಿಗೆಗಳು 300-400 ತಿಂಗಳಿಗೆ ಮಾಡ್ತಾರೆ, ಬೇರೆ ಬೇರೆ ಚಿಕಿತ್ಸೆಗಳು ಮಾಡ್ತಾರೆ ಎಲ್ಲ. ಕೆಲವು ಕಡೆ ಎಲ್ಲ ಇದ್ದರೂ ಕೂಡ ಅಲ್ಲಿ ಸರಿಯಾಗಿ ಪರ್ಫಾರ್ಮೆನ್ಸ್ ಇರೋದಿಲ್ಲ. ಕೆಲವ್ರು ಏನು ಮಾಡ್ತಾರೆ, ವೈದ್ಯರು ಖಾಸಗಿ ಪ್ರಾಕ್ಟೀಸ್ ಇರ್ತದೆ, ಸೊ ಅಲ್ಲಿ ಹೆಚ್ಚು ಗಮನ ಕೊಡುವಂಥದ್ದು. ಮತ್ತು ಈ ಥರದ್ದೆಲ್ಲ ರೆಫರ್ ಮಾಡಿಬಿಡೋದು ಬೇರೆ ಕಡೆಗೆ, ಇದೆಲ್ಲ ಮಾಡುವಂಥದ್ದಿದೆ. ಈಗ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಇವಾಗ ನಮ್ಮಲ್ಲಿ ಇದಕ್ಕೆ ಪ್ರತಿಯೊಂದು ಕೇಸ್ ನಮ್ಗೆ ಗೊತ್ತಾದಾಗ ನಾವು ಕ್ರಮ ತೊಗೋಬೋದು, ಕಂಪ್ಲೇಂಟ್ ಬಂದಾಗ ಇನ್ನು ಎನ್ಕ್ವೈರಿ ಮಾಡಿಸ್ಬೋದು. ಅದು ಒಂದು ಇರುವಂಥ ಹಳೆಯ ವ್ಯವಸ್ಥೆ. ಈಗ ನಾವು ನಮ್ಮ ಇಲಾಖೆ ಪೂರ್ತಿ ನಾವು ಇದನ್ನು ಕಂಪ್ಯೂಟರೈಸ್ ಮಾಡ್ತಾಯಿದ್ದೀವಿ. ಅಂದರೆ ಒಂದು ಸಾಫ್ಟ್ವೇರ್ ಸಿಸ್ಟಮ್ ತೊಗೊಂಬರ್ತಾಯಿದ್ದೀವಿ. ಒಂದು ಅದು ಈ ಔಷಧ ಅಂತ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ, ನಮ್ಮ ಸಬ್ ಸೆಂಟರು, ನಮ್ಮ ಎಲ್ಲ ಜಿಲ್ಲಾಸ್ಪತ್ರೆವರೆಗೂ ಔಷಧಿಗಳು ಎಷ್ಟಿದೆ, ಎಷ್ಟು ಬಾಕಿ ಇದೆ, ಎಷ್ಟು ಕಮ್ಮಿ ಆಗಿದೆ, ಇದೆಲ್ಲ ಕೂಡ ತಿಳ್ಕೊಳ್ತಕ್ಕಂಥದ್ದಕ್ಕೆ ಈ ಔಷಧಿ ಮಾಡಿದ್ದೀವಿ. ಈಗ ಅದು ಇಂಪ್ಲಿಮೆಂಟೇಷನ್ ಆಗಿದೆ, ಈಗ ಅದು ವರ್ಕ್ ಆಗ್ತಾಯಿದೆ. ನಮಗೀಗ ಟ್ರ್ಯಾಕ್ ಮಾಡೋದಕ್ಕೆ ಅವಕಾಶ ಆಗಿದೆ ಈಗ. ಸೊ ಎಲ್ಲ ಔಷಧಿ ಕಮ್ಮಿ ಆಗ್ತಾಯಿದ್ದ, ಅವ್ರು ಕಮ್ಮಿ ಆಗದೆ ಇರ್ತಾರೆ, ನಾವು ನೋಡ್ಕೋಬೇಕು. ಈಗ ಯಾವುದೋ ಒಂದು ಆಸ್ಪತ್ರೆಗೆ ನೀವು ಹೇಳ್ದಂಗೆ ಹೋಗ್ತಾರೆ, ಔಷಧಿ ಇಲ್ಲ ಅಂತ ಹೇಳಬಾರ್ದು, ಆ ಚೀಟಿ ಬರೆದು ಬೇರೆ ಕಡೆ ತೊಗೊಳ್ಳಿ ಅಂತ ಹೇಳಬಾರ್ದು. ನಾವೇನು ಕೊಡಬೇಕು ಅದು ಕೊಡಲೇಬೇಕು. ಅದನ್ನು ಇನ್ನೊಂದು ಈ ಉಪಕರಣ ಅಂತ ಮಾಡಿದ್ದೀವಿ. ಏನೇನು ಎಕ್ವಿಪ್ಮೆಂಟ್ ಇದೆ ನಮ್ಮ ಆಸ್ಪತ್ರೆಗಳಲ್ಲಿ, ಇಡೀ ರಾಜ್ಯದಲ್ಲಿ ಎಷ್ಟಿದೆ ಎಕ್ವಿಪ್ಮೆಂಟು, ಯಾವ ಎಕ್ವಿಪ್ಮೆಂಟ್ ಯೂಸ್ ಆಗ್ತಾಯಿದೆ, ಅದು ಮೇಂಟೆನೆನ್ಸ್ ಹೆಂಗೆ ನಡೀತಾ ಇದೆ, ಅದು ಇನ್ನೂ ಎಷ್ಟು ದಿವಸ ಅದಕ್ಕೆ ಮೇಂಟೆನೆನ್ಸ್ ಇರ್ತದೆ, ಆ ಮಾಹಿತಿನೇ ಇಲ್ಲ ನಮ್ಮ ಹತ್ರ. ಸೊ ಅದನ್ನು ತೊಗೊಂಬರ್ತಾಯಿದ್ವಿ, ಅವಾಗ ಮೇಂಟೆನೆನ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಇನ್ನೊಂದು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಈಗ ಇಂಟ್ರೊಡ್ಯೂಸ್ ಮಾಡಾಗಿದೆ ಬಯೋಮೆಟ್ರಿಕ್ ಅಟೆಂಡೆನ್ಸು. ಅಂದರೆ ಬಯೋಮೆಟ್ರಿಕ್ ಅಲ್ಲ, ಅವರ ಫೇಸ್ ರೆಕಗ್ನಿಷನಲ್ಲಿ ಅಟೆಂಡೆನ್ಸ್ ತೊಗೊಳ್ಳುವಂಥದ್ದು. ಮತ್ತು ಜಿಯೋ ಮ್ಯಾಪ್ ಮಾಡ್ತೀವಿ, ಅಂದರೆ ಅವ್ರ ಫೋನಿಂದನೇ ಅವ್ರ ಅಟೆಂಡೆನ್ಸ್ ಮಾರ್ಕ್ ಮಾಡಬೇಕು. ಅವರು ಫೇಸ್ ರೆಕಗ್ನಿಷನ್ ಇರ್ತದೆ ಮತ್ತು ಲೊಕೇಶನ್ ಅದು ನಮ್ಗೆ ಸಿಕ್ಬಿಡ್ತದೆ ಅವರು ಅದು. ಸೊ ಅದನ್ನು ಈಗ ಆಲ್ಮೋಸ್ಟ್ 90% ರಿಜಿಸ್ಟರ್ ಆಗಿದ್ದಾರೆ. ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ಅದು ಬೆಳಗ್ಗೆ ಅವರು ಈಗ 9 ರಿಂದ 4 ಗಂಟೆಗೆ ಕೆಲಸ ಮಾಡಬೇಕು. 9 ಗಂಟೆಗೆ ಒಂದು ಸಲ ರಿಜಿಸ್ಟರ್ ಮಾಡ್ಕೋಬೇಕು, 4 ಗಂಟೆಗೆ ರಿಜಿಸ್ಟರ್ ಮಾಡ್ಕೋಬೇಕು ನಮ್ಮ ಸಿಸ್ಟಮಲ್ಲಿ. ನೆಕ್ಸ್ಟ್ ಅದನ್ನು ಅವ್ರಿಗೆ ಸಂಬಳಕ್ಕೆ ಲಿಂಕ್ ಮಾಡ್ತೀವಿ. ಸೊ ಆ ಯಾವ ಸಮಯದಲ್ಲಿ ಅವ್ರು ಇರಬೇಕು, ಆ ಮಾರ್ಕ್ ಆಗದೆ ಹೋದರೆ ಅವ್ರಿಗೆ ಸಂಬಳಕ್ಕೆ ಅದನ್ನು ಕಂಟ್ರೋಲ್ ಮಾಡುವಂಥ ಅದು ಒಂದು. ಸೊ ಅಟ್ಲೀಸ್ಟ್ ನಮ್ಮಲ್ಲಿ ವೈದ್ಯರು ಇದ್ದಾರೆ ಅಂತ. ಆಮೇಲೆ ಹೊಸ ಸಾಫ್ಟ್ವೇರನ್ನು ಈಗ ಅದೊಂದು 2 years ಬೇಕು, ಅದು ಈಗ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಅದರಲ್ಲಿ ನಮಗೇನಂತ ಹೇಳಿದ್ರೆ ಅವ್ರ ಪರ್ಫಾರ್ಮೆನ್ಸು, ಈಗ ಒಬ್ಬ ಆರ್ಥೋಪೆಡಿಕ್ ಡಾಕ್ಟ್ರು ಎಷ್ಟು ಸರ್ಜರೀಸ್ ಮಾಡಿದ್ದಾನೆ,
ಏನು ಮಾಡ್ತಾ ಇದ್ದಾನೆ, ಒಬ್ಬ ಆಫ್ಥಮಾಲಜಿಸ್ಟ್ ಕಣ್ಣಿನ ತಜ್ಞ, ಅವನು ಎಷ್ಟು ಚಿಕಿತ್ಸೆಗಳು ಮಾಡ್ತಾ ಇದ್ದಾನೆ, ಏನು ಒಂದು ಪರ್ಫಾರ್ಮೆನ್ಸ್ ಏನು. ಈಗ ಆರ್ಥೋಪೆಡಿಕ್ ನಾನು ಹೇಳ್ದಂಗೆ ನೀ ಸರ್ಜರಿ ಮಾಡಿದ್ದಾನ, ಹಿಪ್ ಸರ್ಜರಿ ಮಾಡಿದ್ದಾನ, ಬೇರೆ ಫ್ರ್ಯಾಕ್ಚರ್ಸ್ ಮಾಡಿದ್ದಾನ, ಎಷ್ಟು ಮಾಡಿದ್ದಾನೆ, ಇದು ನಮ್ಗೆ ಗೊತ್ತಾಗಬೇಕು. ಇದೇ ಥರ ಒಬ್ಬರು ಗೈನಕಾಲಜಿಸ್ಟ್ ಎಷ್ಟು ಹೆರಿಗೆ ಮಾಡ್ತಾ ಇದ್ದಾರೆ ಅವ್ರ ಆಸ್ಪತ್ರೆಯಲ್ಲಿ, ಯಾವ ಥರ ನಡೀತದೆ. ಸೊ ಅವ್ರ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಟ್ ಆಗಬೇಕು ಆಟೋಮೆಟಿಕ್ ಆಗಿ. ಸೊ ಯಾವ ವೈದ್ಯ ಚೆನ್ನಾಗಿ ಮಾಡ್ತಾಯಿದ್ರೆ ನಾವು ಒಪ್ಕೊಳ್ಳೋಣ, ಅವ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ 2 ಕಾರಣ ಇರ್ಬೋದು. ಒಂದು, ಅವನು ಇನ್ಕಾಂಪಿಟೆಂಟ್, ಅವ್ನಿಗೆ ಅವ್ನು ಮಾಡೋದಕ್ಕೆ ಸರಿಯಾಗಿ ಬರ್ತಿಲ್ಲ ಅಂತ. ಎರಡನೇದು, ಅವನು ಅಲ್ಲಿ ಬಂದವ್ರನ್ನ ಬೇರೆ ಕಡೆ ಕಳಿಸ್ತಾ ಇರ್ಬೋದು. ಸೊ ನಮ್ಗೆ ಅವ್ನು ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಒಂದು ಅವಕಾಶ. ಸೊ ಈಗ ನಾನು ಅದು HMIS ಸಾಫ್ಟ್ವೇರ್ ಈಗ ನಾವು ಈಗ ಮಾಡಿದ್ದೀವಿ. ಒಂದು 3 ಜಿಲ್ಲೆಗಳಲ್ಲಿ ಈಗ ಅದು ಪ್ರಾಯೋಗವಾಗಿ ಕಳೆದ 8 ತಿಂಗಳಾಗಿದೆ, 1 ವರ್ಷನೇ ಆಗಿದೆ. ಈಗ ನಾವು ಎಲ್ಲ ಕಡೆಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಆ ಸಿಸ್ಟಮ್ ಬಿಲ್ಡ್ ಆಗಬೇಕಂದ್ರೆ ಸೊ ಅದಕ್ಕೆ 1 ವರ್ಷ ಬೇಕು. ಸೊ ಈ ಥರ ನಾವು ಮಾಡಿಬಿಟ್ರೆ ನಮಗೆ ಅವ್ರ ಮೇಲೆ ಕಂಟ್ರೋಲ್ ಸಿಗ್ತದೆ. ನಮಗೆ ಕಂಟ್ರೋಲ್ ಸಿಗಬೇಕಂದ್ರೆ ಪಾರದರ್ಶಕತೆ ಬೇಕು. ಇದು ನಮಗೆ ಹೇಗೆ ಗೊತ್ತಾಗುತ್ತೆ, ಈ ದೊಡ್ಡ ಜಾಲದಲ್ಲಿ ಈ ಯಾರೋ ಒಬ್ಬರು ಡಾಕ್ಟ್ರು ಏನು ಮಾಡ್ತಾ ಇದ್ದಾನೋ, ಬಂದಿದ್ದಾನ ಇಲ್ವಾ, ಏನು ಅವ್ನ ಪರ್ಫಾರ್ಮೆನ್ಸ್ ಏನು, ನಾವು ಹೋಗಿ ರಿವ್ಯೂ ಮಾಡಿದಾಗ ಗೊತ್ತಾಗುತ್ತೆ. ಆವಾಗ ನಾವು ಏನೋ ಒಂದು ಹೇಳ್ತೀವಿ, ಮತ್ತೆ ನಾವು ಮರೆತು ಬಿಡ್ತೀವಿ. ಸೊ ಅದಕ್ಕೆ ಇದನ್ನು ಸಿಸ್ಟಮನ್ನು ನಾನು ನಮ್ಮ ಇಲಾಖೆಯಲ್ಲಿ ತರ್ತಾ ಇದ್ದೀನಿ. ಖಂಡಿತ ನನಗನ್ಸುತ್ತೆ ಇದ್ರ ಮುಖಾಂತರ ನಮಗೆ ಕಂಪ್ಲೇಂಟ್ ಬರದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಒಂದು ಅವಕಾಶ. ಅದು ಕಂಪ್ಲೇಂಟ್ ಬಂದರೆ ಯಾಕೆ, ಈಗ ಸಪೋಸ್ ನಮಗೆ ಯಾರು ಕಂಪ್ಲೇಂಟ್ ಮಾಡ್ತಾರೆ, ಸರ್ ಆಸ್ಪತ್ರೆಯಲ್ಲಿ ಔಷಧಿ ಕೊಡ್ತಾರೆ, ಯಾಕಪ್ಪ ಕೊಡಲಿಲ್ಲ ಅವರು, ಅಥವಾ ಅವ್ರದ್ದು ಸಪ್ಲೈ ಆಗಿಲ್ಲ, ಅಥವಾ ಅವರು ಬೇರೆ ಏನೋ ಕಾರಣಕ್ಕೆ ಹೊರಗಡೆ ಚೀಟಿ ಬರೀತಾ ಇದ್ದಾರೆ. ಸೊ ಈ ಥರ ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೆ ಈ ಸಿಸ್ಟಮ್ ತರ್ತಾ ಇದ್ದೀವಿ. ಆಮೇಲೆ ಸವಾಲನ್ನು ಕೂಡ ಅವಕಾಶವನ್ನಾಗಿ ಬದಲು ಮಾಡ್ಕೊಳ್ಳೋಂಥದ್ದು. ಹೌದು. ನಿಮಗೆ ನಾವು ಅಂದರೆ ಹೊರಗಡೆ ಆಗಿ ಅಥವಾ ಒಬ್ಬ ಪತ್ರಕರ್ತನಾಗಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಿಮಗೆ ಬಂದ ಅತಿ ದೊಡ್ಡ ಸವಾಲು ಅಂದರೆ ಬಾಣಂತಿಯರ ಸಾಲು ಸಾವಿನ ಪ್ರಕರಣಗಳು. ಆ ಸಂದರ್ಭದಲ್ಲಿ ನ್ಯೂಸ್ 18 ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಅದನ್ನು ಸುದ್ದಿಯನ್ನು ಮಾಡಿತ್ತು, ಮತ್ತು ಆ ಸಂದರ್ಭದಲ್ಲಿ ಜನರನ್ನು ಮಾತನಾಡಿಸಿದ್ವಿ ಕೂಡ. ಅದು ಸರ್ಕಾರಕ್ಕೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ತರುವಂಥದ್ದಿತ್ತು, ನಿಮಗೂ ಕೂಡ ಸಮಸ್ಯೆಯನ್ನು ತರುವಂಥದ್ದು. ಆದರೆ ಆ ಸವಾಲನ್ನು ನೀವು ಅದರ ಸವಾಲಿನ ಮೂಲ, ಆ ಸಮಸ್ಯೆಯನ್ನು ಹುಡುಕಿದ್ದು ಹೇಗೆ, ಅದನ್ನು ನಿರ್ವಹಣೆ ಮಾಡಿ ಈಗ ಆ ಸಾವಿನ ಪ್ರಮಾಣವನ್ನು ಆ SDG ನಾನು ಬಿಗಿನಿಂಗಲ್ಲಿ ಹೇಳ್ತಿದ್ದಲ್ಲ, SDG ಟಾರ್ಗೆಟ್ 230 ಇದನ್ನು ನೀವು ಆಲ್ರೆಡಿ ಅದನ್ನು ಅಚೀವ್ ಮಾಡಿದ್ದೀರಿ. ಹೀಗಾಗಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಕೊಡೋದು. ನೋಡಿ, ಬಾಣಂತಿಯರ ಸಾವು ಆದಾಗ ನಮ್ಮ ಗಮನ ಇತ್ತು, ಆದರೆ ಅದಾದಾಗ ನಮಗೆ ಭಾಳ ಅದರಿಂದ ನಮಗೆ ಒಂದು ನೀವು ಹೇಳ್ದಂಗೆ ಮಾನಸಿಕವಾಗಿ ಕೂಡ ನಮಗೊಂಥರ ನೋವಿನ ಸಂಗತಿ. ಯಾಕಂದರೆ ನಮ್ಮ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ಒಂದು ಮಹಿಳೆ ಸಾಯಬಾರ್ದಾಗಿತ್ತು, ಅವ್ರು ಸತ್ತೋದ್ರಲ್ಲ, ಯಂಗ್ಸ್ಟರ್ಸ್ ಪಾಪ ಆ ತಾಯಿ ತೀರೋದ್ರು, ಮಗುವಿಗೆ ತಾಯಿ ಇಲ್ಲದೆ ಮಗು ಆಯಿತು, ಅದು ಒಂದು ಜೀವ ಹೋಯ್ತಲ್ಲ. ಅದು ನಾವು ನೋಡಿದಂಗೆ ಅಲ್ಲಿ ಈ ಕಳಪೆಯ ಔಷಧಿಯಿಂದ ಆಗಿರ್ತಕ್ಕಂಥದ್ದು. ಸೊ ಅದು ಒಂದು ಕಾರಣ ಆಯಿತು. ಇನ್ನೊಂದು ನಾನು ಆವಾಗ ಏನು ಮಾಡೋಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರೆ, ಅದಾಗಿದ ತಕ್ಷಣ ಈ ಮೆಟರ್ನಲ್ ಮೊಟಾಲಿಟಿ ಅಂದರೆ ತಾಯಿ ಮರಣ ಸೂಚ್ಯಾಂಕ ಇದು ಯಾಕೆ ಆಗ್ತಾಯಿದೆ, ಮತ್ತು ಅವಾಗೆಲ್ಲ ಪ್ರಕರಣಗಳು ನಾನು ಏನು ಮಾಡಿದೆ, ಆ ವರ್ಷದ ಎಲ್ಲ ಇಂಥ ತಾಯಿ ಮರಣಗಳನ್ನ ಆಡಿಟ್ ಆಗಬೇಕು. ಯಾಕೆ ಸತ್ತೋದ್ರು, ಏನು ಕಾರಣ ಇತ್ತು, ಎಲ್ಲಿ ಏನಾದರೂ ನಿಜವಾದಂಥ ವೈದ್ಯಕೀಯ ಕಾರಣನ, ಎಲ್ಲಾದರೂ ನಮ್ಮಲ್ಲಿ ಏನಾದರೂ ವಿಫಲತೆನ ಅಂತೇಳಿ ಆಡಿಟ್ ಮಾಡಿ ಅಂತ ನಾನು ಹೇಳಿದೆ. ಆ ವರ್ಷದ 2000 ಕಳೆದ ವರ್ಷ ಇಡೀ ವರ್ಷ ನೀವು ಇದುವರೆಗೂ ಏನಾಗಿದೆ ಎಲ್ಲವನ್ನು ಆಡಿಟ್ ಮಾಡಿ ಅಂತ ಹೇಳಿದೆ. ಸೊ ಅದರದ್ದು ಒಂದು ರಿಪೋರ್ಟ್ ಬಂತು. ಆ ರಿಪೋರ್ಟನ್ನು ನಾನು ಬಹಿರಂಗ ಮಾಡಿದೆ, ನಾನೇ ಕರೆದುಬಿಟ್ಟು. ಇದರಲ್ಲಿ ಅನೇಕ ಕಡೆ ಸರಿಯಾದ ಸಮಯಕ್ಕೆ ಡಾಕ್ಟ್ರು ಇಲ್ಲದೆ ಇರೋದು ವೈಫಲ್ಯ, ಅವ್ರಿಗೆ ಯಾರು ಕೆಲವು ಪ್ರೆಗ್ನೆನ್ಸೀಸ್ ಹೈ ರಿಸ್ಕ್ ಅಂತ ಹೇಳ್ತೀವಿ, ಅದು ಮೊದಲೇ ಪತ್ತೆ ಹಚ್ಚಬೇಕು ಅವ್ರು. ಆ್ಯಕ್ಚುಲಿ ಅದನ್ನು ಅವ್ರಿಗೆ ಸರಿಯಾಗಿ ಪತ್ತೆ ಹಚ್ಚದೇ ಇರತಕ್ಕಂಥದ್ದು. ಕೆಲವು ಕಡೆ ತಡವಾಗಿ ಒಂದು ಆಸ್ಪತ್ರೆ ಇನ್ನೊಂದು ಆಸ್ಪತ್ರೆಗೆ ತೊಗೊಂಡು ಹೋಗೋದ್ರಲ್ಲಿ ಸಮಸ್ಯೆ ಆಗಿರುವಂಥದ್ದು. ಕೆಲವು ಕಡೆ ಪ್ರೊಸೀಜರ್ ಸರಿಯಾಗಿ ಮಾಡದೇ ಇರತಕ್ಕಂಥದ್ದು, ನಿರ್ಲಕ್ಷ್ಯ, ಅವ್ರಿಗೆ ಅನುಭವದ ಕೊರತೆನೋ ಅಥವಾ ಬೇರೆ ಬೇರೆ ಈ ಥರ. ಮತ್ತು ಕೆಲವು ಫೆಸಿಲಿಟೀಸ್ ಅವರಲ್ಲಿ ಇರಲಿಲ್ಲ, ಅದು ನಾವು ಕೊಡಿಸ್ಬೇಕಾಗಿತ್ತು. ಸೊ ಇದೆಲ್ಲ ನಾನು ಸ್ಟಡಿ ಮಾಡಿ ನಾನೇ ಏನು ವೈಫಲ್ಯಗಳಿದೆ, ಏನಾಗಿದೆ ಅಂತ ನಾನೇ ಬಿಡುಗಡೆ ಮಾಡಿದೆ. ಯಾವುದೇ ನಾನು ಮುಚ್ಚಾಕೋಕೆ ಹೋಗಲಿಲ್ಲ. ನಾನು ತುಂಬ ದೊಡ್ಡ ಗಡಿಸಬೇಕಾಗುತ್ತೆ, ಎಲ್ರಿಗೂ ಸಾಧ್ಯ ಆಗೋದು. ಯಾಕೆಂದರೆ ನಮಗೆ ನೋಡಿ, ನಾನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಏನಿದೆ ಇದರಲ್ಲಿ. ಈಗ ನಾವು ಮುಚ್ಚಾಕೋಕೆ ಹೋದರೆ ಹೊರಗೆ ಬರೋದು, ನಮಗೆ ಇದು ಪರಿಹಾರ ಆಗಬೇಕು. ಅದಕ್ಕೆ ನಾವು ಮುಖ್ಯಮಂತ್ರಿಯವ್ರ ಹತ್ರನೂ ಕೂಡ ಮಾತನಾಡಿ ಆಮೇಲೆ ಕಳೆದ ಈ ವರ್ಷದ ಆಯವ್ಯಯದಲ್ಲಿ ಈ ತಡೆಗಟ್ಟಿಸ್ಬೋದಾದಂಥ ಬಾಣಂತಿಯರ ಸಾವುಗಳನ್ನು ಶೂನ್ಯಕ್ಕೆ ಇಳಿಸ್ಬೇಕು ಅಂತ ನಮ್ಮ ಉದ್ದೇಶ.
ಅಂದರೆ ಕೆಲವ್ದು ಏನೂ ಮಾಡೋಕ್ಕಾಗೋದಿಲ್ಲ, ಅದು ತೀರೋಗ್ತಾರೆ. ಅದು ನ್ಯಾಚುರಲ್ ಕೋರ್ಸು ಅದಾದರೆ ನಮಗೂ ಕೂಡ ಒಂದು ಗಿಲ್ಟ್ ಇರೋದಿಲ್ಲ, ನಮ್ಮ ಅದು ಕೆಲವು ಹಾಗೇ ಆಗ್ತದೆ. ಆದರೆ ಯಾವುದು ತಡೆಗಟ್ಟಿಸ್ಬೋದಾಗಿತ್ತು. ಈಗ ಕೆಲವರು ಪೇಷಂಟ್ ವೀಕ್ ಇರ್ತಾರೆ, ತಾಯಿ ಮೊದಲೇ ಪತ್ತೆ ಹಚ್ಚಿದ್ರೆ ಅದಕ್ಕೆ ಒಂದು ಪ್ರೋಗ್ರಾಮೇ ಮಾಡಿದ್ದೀವಿ. ಈಗ ದೊಡ್ಡ ಪ್ರೋಗ್ರಾಮ್ ಮಾಡಿದ್ದೀವಿ. ಮತ್ತು ಪ್ರತಿಯೊಂದು ಸಾವನ್ನು ಕೂಡ ನಾವು ಚೆಕ್ ಮಾಡ್ತೀವಿ. ಮತ್ತು ಈಗ ಪ್ರೋಗ್ರಾಮ್ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಪ್ರತಿಯೊಂದು ಅವ್ರನ್ನ ಮಾನಿಟ್ರ್ ಮಾಡಬೇಕು, ಅವ್ರಿಗೆ ಅವ್ರ ಮನೆಗೆ ಭೇಟಿ ಕೊಡಬೇಕು, 4 ಬಾರಿ ಅವ್ರ ಮನೆಗೆ ಭೇಟಿ ಕೊಡಬೇಕು, ಅವರ ಆರೋಗ್ಯದ ತಪಾಸಣೆ ಆಗಬೇಕು. ಮತ್ತು ಯಾರಿಗೆ ರಿಸ್ಕ್ ಇದೆ ಅಂತ ಗೊತ್ತಾದರೆ ಅವರಿಗೆ ನಾವು ಒಂದು ಗೈನಕಾಲಜಿಸ್ಟ್ ಜೊತೆ ಕನ್ಸಲ್ಟೇಷನ್ ಆಗಬೇಕು. ಮತ್ತು ಅವ್ರು ಯಾವ ಆಸ್ಪತ್ರೆಗೆ ಹೋಗಬೇಕು ಅಂತ ಅದು ನಿಗದಿ ಆಗಬೇಕು, ಎಂಥ ಆಸ್ಪತ್ರೆಗೆ ಹೋಗಬೇಕು. ಸ್ವಲ್ಪ ರಿಸ್ಕ್ ಇರೋರು ಅಂತ ಹೇಳಿದ್ರೆ ಮೊದಲೇ ನಾವು ಅವ್ರನ್ನ ಒಂದು ತಾಲೂಕು ಆಸ್ಪತ್ರೆಗೋ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ಬೇಕು. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗೋದು ಅದಾಗಬಾರ್ದು. ಆಮೇಲೆ ಈ ಥರದ್ದೆಲ್ಲ ಬೇರೆ ಬೇರೆ ಮಾನದಂಡಗಳಿದೆ. ಅದಕ್ಕೊಂದು ಸ್ಕೋರೇ ಮಾಡ್ತಾರೆ, ಸೈಂಟಿಫಿಕ್ಕಾಗಿ ಸ್ಕೋರ್ ಮಾಡ್ಬೋದು. ಆ ಸ್ಕೋರ್ ಪ್ರಕಾರ ಏನಿದೆ ಅಂತ ತಿಳ್ಕೊಂಡು ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅಂತ. ಕೆಲವು ಅವ್ರಿಗೆ ಅನೇಮಿಯಾ ಇದ್ದರೆ ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು, ಎಲ್ಲವನ್ನು ಕೂಡ ನಾವು ಒಂದು ಭಾಳ ಡೀಟೇಲ್ಡಾಗಿ ಒಂದು ಪ್ರೋಟೋಕಾಲ್ ಮಾಡಿದ್ದೀವಿ. ಸೊ ಅದನ್ನು ಒಂದು ಕಡೆ ಮಾಡಿಸಿ ಈಗಾಗಲೇ ನಮಗೆ ರಿಸಲ್ಟ್ ಬರ್ತಾಯಿದೆ. ಈ ವರ್ಷವೇ ನಮಗೆ ಸುಮಾರು 30%, 25 to 30% ಕಮ್ಮಿಯಾಗಿದೆ ಈ ಸಾವುಗಳು. ನಮ್ಮ ಉದ್ದೇಶ ನಮ್ಮ ಟರ್ಮ್ ಮುಗಿಯೋಷ್ಟೊತ್ತಿಗೆ 40ಕ್ಕೆ ಇಳಿಸ್ಬೇಕು ಅಂತ. ಅಂದರೆ 1 ಲಕ್ಷ ಹೆರಿಗೆಗಳಿಗೆ 40 ಜನ ತಾಯಂದಿರು ಸಾವಿಗೆ ಈಡಾಗ್ತಕ್ಕಂಥದ್ದಕ್ಕೆ ಆ ಪ್ರಮಾಣಕ್ಕೆ ಇಳಿಸ್ಬೇಕು ಅಂತ. ಅಂತಿಮವಾಗಿ ಬೈ 2030ಗೆ 20ಕ್ಕೆ ಇಳಿಸ್ಬೇಕು. ನಾವು 20ಕ್ಕೆ ಇಳಿಸಿದ್ರೆ ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಹೋಗ್ತೀವಿ. ಅಂತಾರಾಷ್ಟ್ರ ಮಟ್ಟದ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳ ಪೈಕಿ ನಮ್ಮ ರಾಜ್ಯನೂ ಕೂಡ ಆಗ್ತದೆ. ಸೊ ಆ ಮಟ್ಟಕ್ಕೆ ತೊಗೊಂಡೋಗಬೇಕು ಅಂತ ಇದಕ್ಕೆ ನಮ್ಮ 350 ಕೋಟಿ ರೂಪಾಯಿಯಷ್ಟು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇದಕ್ಕೆ ಔಷಧಿಗಳು ತೊಗೊಳ್ಳುವಂಥದ್ದು, ಎಕ್ವಿಪ್ಮೆಂಟ್ ತೊಗೊಳ್ಳುವಂಥದ್ದು, ಎಲ್ಲ ಆ ಕೇಂದ್ರದ ಏನೇನು ಫೆಸಿಲಿಟೀಸ್ ಬೇಕು, ಟ್ರೈನಿಂಗ್ ಕೊಡುವಂಥದ್ದು ಎಲ್ಲವನ್ನು ಕೂಡ ಸೇರಿಸಿದ್ದೀವಿ. ಸೊ ಇದು ನೀವು ಹೇಳ್ದಂಗೆ ನಮಗೆ ಇಂಥ ಸಮಸ್ಯೆ ಬಂದಾಗ ಅದು ಒಂದು ರೀತಿ ನಮಗೂ ಅವಕಾಶ ಸರಿಪಡಿಸ್ಕೊಳ್ಳೋದಕ್ಕೆ, ಮುಚ್ಚಾಕುವಂಥದ್ದಲ್ಲ, ಏನಾಗಿಲ್ಲ ಅಂತ ಹೇಳ್ಕೊಳ್ಳೋದಂತಲ್ಲ, ಅಥವಾ ನಾವು ಜವಾಬ್ದಾರಿಯಿಂದ ಆ ಥರ ಆಗಬಾರ್ದು. ನಾವು ಏನಿದೆ ಅಂತ ಅದಕ್ಕೆ ನಾನೇ ರಿಪೋರ್ಟ್ ತಂದು ನಾನೇ ಬಹಿರಂಗ ಮಾಡಿ ಅದಕ್ಕೆ ಏನೇನು ಕ್ರಮ ತೊಗೊಳ್ಬೇಕು ಅದನ್ನು ಕೂಡ ತೊಗೊಳ್ತಾ ಇದ್ದೀವಿ. ಸಿದ್ದರಾಮಯ್ಯ ಅವರ ಸರ್ಕಾರದ ಒನ್ ಆಫ್ ದಿ ಟ್ರೇಡ್ ಮಾರ್ಕ್ ಯೋಜನೆ ಅಂದರೆ ಅನ್ನಭಾಗ್ಯ. ಹೌದು. ಅದರ ಯಶಸ್ಸಿನಲ್ಲಿ ನಿಮ್ಮ ಪಾತ್ರ ಕೂಡ ತುಂಬ ಮುಖ್ಯ ಇರುವಂಥದ್ದು. ಯಾಕಂದರೆ ನೀವು ಅವಾಗ ಆಹಾರ ಖಾತೆ ಸಚಿವರಾಗಿದ್ದೀರಿ. ಸೊ ಆಹಾರ ಖಾತೆ ಸಚಿವರಾಗಿ ಅನ್ನಭಾಗ್ಯದ ಯಶಸ್ಸಿನಲ್ಲಿ ಮುಖ್ಯವಾದಂಥ ಪಾತ್ರ ವಹಿಸಿದ್ದೀರಿ. ಈಗ ಆರೋಗ್ಯ ಇಲಾಖೆಯಲ್ಲಿದ್ದೀರಿ. ಎರಡನ್ನು ನೋಡಿದಾಗ ನಿಮಗೆ ವೈಯಕ್ತಿಕವಾಗಿ ಅತಿ ಇಷ್ಟ ಅನಿಸಿದಂಥ ಖಾತೆ ಯಾವುದು? ನೋಡಿ, ಅನ್ನಭಾಗ್ಯ ಏನಂತ ಹೇಳಿದ್ರೆ, ಆಹಾರ ಇಲಾಖೆ ಏನಂತ ಹೇಳಿದ್ರೆ ಅದು ಭಾಳ ಸೀಮಿತವಾದಂಥ ಇಲಾಖೆ. ಅದು ಹೆಚ್ಚು ಕಡಿಮೆ ಅವ್ರದ್ದು 90% ಇರುವಂಥದ್ದು ಈ ಪಡಿತರ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡುವಂಥದ್ದು ಮತ್ತು ಜನರಿಗೆ ಅದನ್ನು ಮುಟ್ಟಿಸುವಂಥದ್ದು. ಅದು ಪ್ರಮುಖ. ಇನ್ನು ಉಳಿದಿರ್ತಂಥ ಸಣ್ಣ ಪುಟ್ಟದೆಲ್ಲ ಇದೆ, ಅದು ಇದೆ. ಆದರೆ ಅಷ್ಟೇ, ಅದು ಈ ಇಲಾಖೆ ಏನಿದೆಲ್ಲ ಇದು ಜನರ ಮೇಲೆ ದೊಡ್ಡ ಪರಿಣಾಮ ಬೀರುವಂಥ ಇಲಾಖೆ. ಮತ್ತು ಇದರಲ್ಲಿ ಒಂದು ಕಡೆ ನಾವು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್ ಇರ್ತದೆ, ಇನ್ನೊಂದು ಕಡೆ ಈ ಇಲಾಖೆಯ ಒಂದು ನಿರ್ವಹಣೆ ಮತ್ತು ಬೇರೆ ಬೇರೆ TB, ಲೆಪ್ರಸಿ, ಇದರಲ್ಲಿ ಬೇಕಾದಷ್ಟಿದೆ. ಮತ್ತು ಹೊಸ ಆಸ್ಪತ್ರೆಗಳು ಬೇಕು, ಹೊಸ ವ್ಯವಸ್ಥೆಗಳ ನಿರ್ಮಾಣ ಆಗಬೇಕು, ಅದನ್ನು ಕೂಡ ಒಂದು ಕಡೆ ಮಾಡ್ತಾ ಇರಬೇಕು. ಸೊ ಅದರಿಂದ ಖಂಡಿತ ಈ ಇಲಾಖೆ ಇದರ ವ್ಯಾಪ್ತಿ ಭಾಳ ದೊಡ್ಡದು ಮತ್ತು ಜವಾಬ್ದಾರಿ ಕೂಡ ಹೆಚ್ಚು ಮತ್ತು ಇನ್ನೂ ಹೆಚ್ಚು ಸೂಕ್ಷ್ಮ. ಇದು ಏನೋ ಹೆಚ್ಚು ಕಡೆ ಈಗ ನೀವು ಹೇಳಿದ್ರಿ, ಬಾಣಂತಿಯ ಸಾವಾಯಿತು, ಯಾರೊಬ್ಬರು ಹೋಗ್ತಾರೆ ಅಲ್ಲಿ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಸಿಗಲಿಲ್ಲ, ಅದು ಒಂದು ಇಶ್ಯೂ ಆಗ್ತದೆ. ಎಲ್ಲೊಂದು ಕಡೆ ಹೋಗ್ತಾರೆ, ಸರಿಯಾಗಿ ಅವ್ರಿಗೆ ನೋಡ್ಕೊಂಡಿಲ್ಲ, ಅದು ಒಂದು ದೊಡ್ಡ ಸಮಸ್ಯೆ ಆಗ್ತದೆ. ಇದೆಲ್ಲ ಮತ್ತು ಪತ್ರಿಕೆಗಳಿದೆ, ಏನಾದರೂ ಒಂದು ಬರ್ತಾನೆ ಇರ್ತದೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಆ್ಯಂಬುಲೆನ್ಸ್ ವ್ಯವಸ್ಥೆ ಸರಿ ಇಲ್ಲ, ಇನ್ನೊಂದು ಸರಿ ಇಲ್ಲ. ಸೊ ಅದರಿಂದ ಇದು ಗೃಹ ಇಲಾಖೆಯ ನಂತರ ಬಹುಶಃ ಸೂಕ್ಷ್ಮತೆಯಲ್ಲಿ ಇದು ಗೃಹ ಇಲಾಖೆ ಆದಮೇಲೆ ಇದು ಎರಡನೇ ಸೂಕ್ಷ್ಮವಾದಂಥ ಇಲಾಖೆ. ಸೊ ನಮಗೆ ಎಚ್ಚರಿಕೆಯಿಂದ ಇರಬೇಕು ಯಾವಾಗಲೂ. ಬಟ್ ಸ್ವಲ್ಪ ನಮಗೂ ಸ್ಟ್ರೆಸ್ ಇರ್ತದೆ, ಆದರೆ ಇದರಿಂದ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ನಮ್ಗೆ ಆಸಕ್ತಿ ಹೆಚ್ಚು. ಅಂದರೆ ಇದು ಒಳ್ಳೆಯ ಹೆಸರು ಮಾಡ್ಬೋದು ಮತ್ತು ಒಳ್ಳೆಯ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಒಂದು ಸೇವೆ ನೀಡುವಂಥ ಅವಕಾಶ ಅಂತ ನನ್ನ ಭಾವನೆ. ಸೊ ಈ ಇಲಾಖೆ ನನಗನ್ಸುತ್ತೆ ಅದಕ್ಕಿಂತ ಪ್ರಮುಖವಾಗಿದೆ ಅಂತ. ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದಾಗ ಒಬ್ಬ ವಿದ್ಯಾರ್ಥಿ ತುಂಬ ಚೆನ್ನಾಗಿ ಓದಿ ಅವ್ನಿಗೆ ರ್ಯಾಂಕ್ ಬಂದಾಗ ಸಾಕಷ್ಟು ರಿವಾರ್ಡ್ಗಳದ್ದು ಸಹಜವಾದಂಥ ಒಂದು ಅಪೇಕ್ಷೆ ಇರುತ್ತೆ ಮತ್ತು ಸಿಗುತ್ತೆ ಕೂಡ. ಆದರೆ ರಾಜಕೀಯದಲ್ಲಿ ಹಾಗೆ ಆಗುತ್ತೆ ಅಂತ ಹೇಳೋದು ತುಂಬ ಕಷ್ಟ. ಹೀಗಾಗಿ ನಾನು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೇನೆಂದರೆ, ನಿಮ್ಮ ಇಲಾಖೆ ವಿಚಾರಕ್ಕೆ ಬಂದಾಗ ನೋ ಡೌಟ್ ಯು ಆರ್ ದಿ ಒನ್ ಆಫ್ ದಿ ಬೆಸ್ಟ್, ಅಟ್ಲೀಸ್ಟ್ ಇನ್ ರೀಸೆಂಟ್ ಟೈಮ್ಸ್ ಆರೋಗ್ಯ ಸಚಿವರು.
ಹಾಗಿದ್ದಾಗ ಕೂಡ ಇಲ್ಲ ಅವರು ಈಗ ನೆಕ್ಸ್ಟ್ ಸ್ಪೀಕರ್ ಆಗ್ತಾರಂತೆ, ಹಂಗಾಗ್ತಾರಂತೆ, ಹಿಂಗಾಗ್ತಾರಂತೆ, ಈ ಸುದ್ದಿಗಳು ಯಾಕೆ ಬರ್ತಾ ಇದ್ದಾವೆ? ಅದು ಕೆಲವ್ರದ್ದೆಲ್ಲ ಹೇಳ್ತಾ ಇರ್ತಾರೆ, ಗೊತ್ತಲ್ಲ, ಬೇರೆ ಬೇರೆ ಲೆಕ್ಕಾಚಾರ ಇರ್ತದೆ. ಅದು ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಅಷ್ಟು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ಮೊನ್ನೆ ಎಸ್ಪೆಷಲಿ CM ಅವ್ರ ಡಿನ್ನರ್ ಮೀಟ್ ಆದಮೇಲೆ ಈ ಥರ ಸುದ್ದಿಗಳು ತುಂಬ ಬರ್ತಿದ್ದಾವೆ ಕೆಲವೊಬ್ಬರ ಬಗ್ಗೆ, ಅದರಲ್ಲೂ ಬೆಸ್ಟ್ ಪರ್ಫಾರ್ಮಿಂಗ್ ಕೆಲವೊಂದಿಷ್ಟು ಮಿನಿಸ್ಟರ್ಸ್ ಏನಂದರೆ ಅವ್ರ ಬಗ್ಗೆನೇ ಜಾಸ್ತಿ ಬರ್ತಿರೋದು. ಅದಕ್ಕೆಲ್ಲ ಎಷ್ಟು ಮಟ್ಟಿಗೆ ನಿಜಾಂಶ ಇದೆಯೋ ಗೊತ್ತಿಲ್ಲ. ಯಾಕಂದರೆ ಮುಖ್ಯಮಂತ್ರಿಯವರ ಔತಣಕೂಟದಲ್ಲಿ ಇದು ಯಾವುದೇ ಚರ್ಚೆಗಳಾಗಲೇ ಇಲ್ಲ. ಈ ವಿಷಯದ ಬಗ್ಗೆ ಚರ್ಚೆ ಇರಲಿಲ್ಲ. ಅದರಿಂದ ಮುಂದೆ ಯಾವ ಥರ ಆಗುತ್ತೋ ಗೊತ್ತಿಲ್ಲ. ಆದರೆ ಇರುವಂಥ ಕಾಲದಲ್ಲಿ ನಾವು ಕೆಲಸ ಮಾಡ್ತಾ ಹೋಗೋಣ. ಮುಂದೆ ಏನಾಗುತ್ತೋ ಅದು ಪಕ್ಷಕ್ಕೆ ಬಿಟ್ಟಿರುವಂಥ ವಿಚಾರ. ನಾನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಸರ್, ಆಮೇಲೆ ಒಂದು ಕಡೆ ನಿಮ್ಮ ಆರೋಗ್ಯ ಇಲಾಖೆ ಆಯಿತು, ಇನ್ನೊಂದು ಕಡೆ ರಾಜಕೀಯ ಅಂತ ಬಂದಾಗ ಪ್ರಸಕ್ತ ರಾಜಕೀಯ ನಿಮಗೇನು ಅನಿಸುತ್ತೆ? ಪ್ರಸಕ್ತ ರಾಜಕೀಯ ಟೂ ಲೌಡ್ ಅನ್ನಿಸ್ತಾ ಇದೆ ನಮಗೆ, ಟು ಬಿ ಫ್ರ್ಯಾಂಕ್. ಏನಾಗಿದೆ ಅಂದರೆ ಇವತ್ತು ಈ ಮಾಹಿತಿಗಳು ಅತಿ ಹೆಚ್ಚು ಮಾಹಿತಿ ಎಲ್ಲ ಕಡೆ ಹರಡುವಂಥದ್ದಾಗೋಗಿದೆ ಅಲ್ವಾ. ಒಂದು ಕಡೆ TV ಮಾಧ್ಯಮದಲ್ಲಿ ಮೊದಲೆಲ್ಲ ಒಂದು ಚಾನಲ್ 2 ಚಾನಲ್ ಇರ್ತಾಯಿತ್ತು. ಈಗ 10 ಚಾನಲ್ಗಳು. ಮತ್ತು ಈಗ ಯೂಟ್ಯೂಬು, ಇಂಟರ್ನೆಟ್ಟು, ವೆಬ್ಸೈಟ್ಗಳು, ಸೋಷಿಯಲ್ ಮೀಡಿಯಾ, ಅದರಿಂದನೂ ಕೂಡ ಅನೇಕ ವಿಷಯಗಳು ಹೊರಗೆ ಬರ್ತಾ ಇರ್ತದೆ. ಈಗ ಒಂದು ಗಂಟೆ ಹಿಂದೆ ಆಗಿದ್ದನ್ನು ಈಗ ದೊಡ್ಡ ಸುದ್ದಿ ಆಗಿರ್ತದೆ, ನಮ್ಗೆ ಇನ್ನೂ ಗೊತ್ತೇ ಇರೋದಿಲ್ಲ, ದೊಡ್ಡ ಸುದ್ದಿ ಆಗೋಗಿರ್ತದೆ. ಅದರಿಂದ ಆ ಒಂದು ಕಾರಣದಿಂದ ಇವತ್ತು ಸುದ್ದಿ ಮಾಧ್ಯಮ ಕ್ಷೇತ್ರವೇ ಇಂಥ ಒಂದು ಇಶ್ಯೂಸ್ನ ಯಾವುದು ಹೆಚ್ಚು ಸುದ್ದಿ ಆಗುತ್ತೆ, ಜನರಿಗೆ ಏನು ಸುದ್ದಿ ಬಯಸ್ತಾರೆ, ನೋಡ್ತಾರೆ, ಕೇಳ್ತಾರೆ, ಓದ್ತಾರೆ, ಅದನ್ನು ತೋರಿಸೋದಕ್ಕೆ ಹೊರಟ್ಬಿಟ್ಟಿದ್ದಾರೆ. ಅದು ನಾನು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ವ್ಯವಸ್ಥೆ ಬಗ್ಗೆ ಹೇಳ್ತಾ ಇರುವಂಥದ್ದು. ಆ ಕಾರಣದಿಂದ ಏನಾಗ್ತದೆ, ಅನೇಕ ನಿಜವಾದಂಥ ಏನು ವಿಚಾರಗಳಿರ್ತದೆ, ಸ್ವಲ್ಪ ಅಧ್ಯಯನ ಮಾಡಿ ತಿಳ್ಕೊಂಡು ಮಾತಾಡ್ತಕ್ಕಂಥದ್ದಕ್ಕೆ ಸಮಯನೇ ಸಿಗೋದಿಲ್ಲ. ಪ್ರತಿ ದಿವಸ ಯಾವುದೋ ಒಂದು ಬ್ರೇಕಿಂಗ್ ನ್ಯೂಸ್, ಯಾವುದೋ ಒಂದು ದೊಡ್ಡ ಇಶ್ಯೂ, ಅದರ ಮೇಲೇ ನಮ್ಮ ಸಮಯ ಹೊರಟೋಗ್ತಾ ಇದೆ. ಆಮೇಲೆ ರಾಜಕೀಯದಲ್ಲಿ ಮಹತ್ವಾಕಾಂಕ್ಷೆ ತಪ್ಪಲ್ಲ. ರಾಜಕೀಯ ಒಂದೇ ಅಲ್ಲ, ಯಾವುದೇ ಕ್ಷೇತ್ರ ಇರಲಿ. ಇವತ್ತು ಒಬ್ಬ ಇಲ್ಲಿ ಕಾಪಿ ಎಡಿಟರ್ ಆಗಿ ಬರೋ ಒಂದು ಕನಸು ಏನಾಗಿರುತ್ತೆ, ನಾನು ಒಂದಿನ ಎಡಿಟರ್ ಆಗಬೇಕು ಅಂತ. ಅದೇ ರೀತಿಯಾಗಿ ಒಬ್ಬ ನಾರ್ಮಲ್ ಎಂಪ್ಲಾಯಾಗಿ ಸೇರ್ಕೊಂಡಿರೋಂಥವು ಕೂಡ ನಾನೊಂದು ಮುಂದೊಂದು ದಿನ ಇದಕ್ಕೆ MD ಆಗಬೇಕು ಅನಿಸುತ್ತೆ. ಹೀಗಾಗಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಕೂಡ, ಅಥವಾ ಬೇರೆ ಬೇರೆ ಮಹತ್ವಾಕಾಂಕ್ಷೆಗಳು ಇರೋದಂತೂ ತಪ್ಪಲ್ಲ, ಖಂಡಿತವಾಗಿಯೂ ಅಲ್ಲ. ಆದರೆ ಒಬ್ಬ ಮುಖ್ಯಮಂತ್ರಿ ಈಗ ಕೆಲಸವನ್ನು ಮಾಡ್ತಾ ಇದ್ದಾಗ ಪದೇ ಪದೇ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸುದ್ದಿ ಆಗ್ತಾ ಇರುವಂಥದ್ದು ಇರುವಂಥ ವ್ಯಕ್ತಿಯ ಘನತೆಗೂ ಕೂಡ ಒಂದು ರೀತಿಯಿಂದ ಎಲ್ಲೋ ಸಮಸ್ಯೆ ಆಗುತ್ತೆ ಅನ್ಸುತ್ತೆ. ಅದು ಸರ್ಕಾರದ ಒಟ್ಟಾರೆ ಒಂದು ಮೊರಲ್ಗೂ ಕೂಡ ಧಕ್ಕೆ ಅನ್ಸೋದಿಲ್ಲ. ಯಾಕೆ ಈ ರೀತಿಯಾದಂಥ ಬೆಳವಣಿಗೆಗಳು ಕಾಣ್ತಾ ಇದ್ದೀವಿ ನಾವು? ಅದು ನೀವು ಹೇಳ್ದಂಗೆ ಸರಿ, ಅದು ಆಗಬಾರ್ದು. ಅದು ಯಾಕಂತ ಹೇಳಿದ್ರೆ ಇವತ್ತು 136 ಕ್ಷೇತ್ರಗಳು ಗೆದ್ದು ಇವತ್ತು ಅತ್ಯಂತ ದೊಡ್ಡ ಬಹುಮತದಲ್ಲಿ ನಮ್ಮ ಸರ್ಕಾರ ರಚನೆ ಆಗಿದೆ. ಸಿದ್ದರಾಮಯ್ಯವರು ಅವರೇನು ಸಣ್ಣ ಪುಟ್ಟ ನಾಯಕರೇನಲ್ಲ. ಅವರು ಹಿಂದೆ 5 ವರ್ಷ ಮುಖ್ಯಮಂತ್ರಿ ಆಗಿದ್ದವರು ಈಗ ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಅಂಥವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಇನ್ನೊಂದು ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡುವಂಥದ್ದು ಅಥವಾ ಇದೆಲ್ಲ ಅನಾವಶ್ಯಕವಾಗಿ ಇದು ಒಂದು ರೀತಿ ಆಗಬಾರ್ದಾಗಿತ್ತು ಚರ್ಚೆ. ಇದು ಬೇಕಾಗಿರಲಿಲ್ಲ. ಮತ್ತು ನೀವು ಹೇಳಿದಾಗೆ ಅದು ಸರ್ಕಾರ ಕೂಡ ಎಲ್ಲೊಂದು ಕಡೆ ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಆಗಬೇಕು ಅದರ ಬಗ್ಗೆ ಚರ್ಚೆ ಆಗೋದಕ್ಕೆ ಈ ಇಶ್ಯೂ ಬಿಡ್ತಾ ಇಲ್ಲ. ಅದರಿಂದ ಅದು ಕೆಲವರು ಹೇಳಿಕೆಗಳಿಂದ ನಮ್ಮ ಪಕ್ಷದವ್ರದ್ದು ಕೂಡ ಹೇಳಿಕೆಗಳು ಬೇಕಾಗಿಲ್ಲ. ಅವೆಲ್ಲ ಸುಮ್ಮನೆ ಈ ಒಬ್ಬರೊಂದು ಹೇಳೋದು ಇನ್ನೊಬ್ಬರನ್ನ ಸ್ಪರ್ಧೆ ಇರಲಿ, ಮುಖ್ಯಮಂತ್ರಿ ಆಗಬೇಕು ಅಂತ ಬೇರೆಯವ್ರಿಗೆಲ್ಲ ಆಸೆ ಇದೆ. ಆಮೇಲೆ ಕ್ಲೋಸ್ ಡೋರ್ ಹಿಂದೆ ಚರ್ಚೆ ಆಗೋದ್ರ ಹೊರಗಡೆ ಎಷ್ಟು ಬೇಕಾದ್ರೂ ಚರ್ಚೆ ಆಗಲಿ, ಬಹಿರಂಗವಾಗಿ ಮಾಡತಕ್ಕಂಥದ್ದು ಖಂಡಿತ ಅದು ಒಪ್ಪುವಂಥದ್ದಲ್ಲ. ಬಟ್ ಇವತ್ತೇನಾಗಿದೆ, ಮಾಧ್ಯಮದಲ್ಲಿ ಅಂದರೆ ಒಂದು ವಿಷಯಗಳನ್ನು ಜನರಿಗೆ ಹೇಳ್ಕೊಳ್ಳೋದ್ರಲ್ಲಿ ಕೆಲವರು ಆಸಕ್ತಿ ಜಾಸ್ತಿ ಇರ್ತದೆ. ಸೊ ಅವರು ಮಾಧ್ಯಮದ ಮುಂದೆ ಏನೋ ಹೇಳ್ಬಿಡ್ತಾರೆ. ಒಂದು ಸಣ್ಣ ಇಶ್ಯೂ ಇದ್ದರೆ ಸಾಕು, ಅದೇ ದೊಡ್ಡದಾಗಿ ಹೋಗ್ತದೆ. ಆಮೇಲೆ ಅದಕ್ಕೆ ಪ್ರತಿಕ್ರಿಯೆಗೆ ಇನ್ನೊಂದು ಪ್ರತಿಕ್ರಿಯೆ, ಅದು ಒಂದು ವಿಷಯ ಸರ್ಕಲ್. ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ತಪ್ಪಿನಿಂದಲೇ ನಾವು ಪಾಠ ಕಲಿಬೇಕಾಗುತ್ತೆ. ಕೆಲವೊಮ್ಮೆ ಇಂಟೆಲಿಜೆಂಟ್ ಆಗಿದ್ದಾಗ ಇನ್ನೊಬ್ಬರು ಮಾಡೋ ತಪ್ಪಿನಿಂದಲೂ ನಾವು ಪಾಠವನ್ನು ಕಲಿಬೋದು. ಯಾಕಂದರೆ BJPಯ ಕಳೆದ ಅವಧಿಯನ್ನು ನೋಡಿದಾಗ ಯಡಿಯೂರಪ್ಪನವರ ಬದಲಾವಣೆ ವಿಚಾರ ಇದೇ ರೀತಿಯಾಗಿ ಚರ್ಚೆ ಆಗ್ತಾಯಿತ್ತು. ಅದು ಎಷ್ಟರ ಮಟ್ಟಿಗೆ ಆಯ್ತಂದರೆ ಅದರ ಆಡಳಿತ ಯಂತ್ರವೇ ಸಂಪೂರ್ಣವಾಗಿ ದಾರಿ ತಪ್ಪಿ ಯಾವ ಕಡೆ ಹೋಗ್ತಿದ್ದೀವಿ ಅನ್ನೋದೇ ಕನ್ಫ್ಯೂಷನ್ ಅವ್ರು ಕ್ರಿಯೇಟ್ ಆಗಿಬಿಡ್ತು. ಕೊನೆಗೆ ಕಣ್ಣೀರು ಹಾಕ್ತಾ ಇದೇ ರಾಜಭವನದಲ್ಲಿ ತಮ್ಮ ರಾಜೀನಾಮೆಯನ್ನು ಯಡಿಯೂರಪ್ಪನವ್ರು ಕೊಟ್ಟಿರುವಂಥದ್ದು ಚುನಾವಣೆಯಲ್ಲೂ ದೊಡ್ಡ ಪರಿಣಾಮ ಆಯಿತು. BJPಗೆ ಕನಿಷ್ಠ ಪಕ್ಷ 20-30 ಸೀಟುಗಳು ಪೆಟ್ಟಾಗೋದ್ರಲ್ಲಿ ಅದು ಒಂದು ಕಾರಣ ಇದೆ. ಹೀಗಾಗಿ ಒಂದು ರಾಜಕೀಯ ಪಕ್ಷವಾಗಿ, ಆಡಳಿತ ಯಂತ್ರವಾಗಿ ಇಂಥ ಬೆಳವಣಿಗೆಗಳು ಪದೇ ಪದೇ ಆದಾಗ ಒಂದು ಆ ಕೆಲಸ ಅಥವಾ ಅದರ ಒಂದು ಸಿಸ್ಟಮೆಟಿಕ್ ಒಂದು ಪರ್ಫಾರ್ಮೆನ್ಸ್ ಏನಿರುತ್ತೆ ಅದಕ್ಕೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ, ಕಾರ್ಯಕರ್ತರಿಗೂ ಕೂಡ. ಹೌದು, ಎಫೆಕ್ಟ್ ಆಗೇ ಆಗ್ತದೆ. ಯಾಕಂದರೆ ಎಲ್ಲರಿಗೆ ಈಗ ಕಾರ್ಯಕರ್ತರು ಸುಮ್ಮನೆ ನೋಡಿ, ಈಗ ನಮ್ಮ ಸರ್ಕಾರ ಬಂದಮೇಲೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮಾಡಿದೆ. ಅದೇನು ಸಾಮಾನ್ಯ ಕೆಲಸ ಏನಲ್ಲ, ಆಯಿತಾ. ಅಷ್ಟು ದೊಡ್ಡ ಪ್ರಮಾಣದ ಮೊತ್ತವನ್ನು ಜನರಿಗೆ ಮುಟ್ಟಿಸ್ತಾ ಇರುವಂಥದ್ದು ಈ ದೇಶದಲ್ಲೇ ದಾಖಲೆ ಇದು, ಮತ್ತು ವ್ಯವಸ್ಥಿತವಾಗಿ ಆಗಿದೆ. ಅದೇ ರೀತಿ ಹಲವಾರು ಇಲಾಖೆಗಳಲ್ಲಿ ಒಳ್ಳೊಳ್ಳೆ ಕೆಲಸಗಳು ಬೇಕಾದಷ್ಟು ನಡೀತಾ ಇದೆ. ಆಗ್ತಾಯಿಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಮತ್ತು ಏನಾಗ್ತದೆ,
ಅದು ಆ ವಿಷಯಗಳು ಚರ್ಚೆಗೆ ಬರದೇ ಇರುವಂಥದ್ದು ಆಗೋಗಿದೆ. ಇದು ಈಗ ಈ ವಿಷಯಗಳೇ ಹೆಚ್ಚು ಚರ್ಚೆ ಆಗೋದಕ್ಕೆ ಅವಕಾಶ. ಯಾಕಂದರೆ ಜನರು ಕೂಡ ಈ ಇಶ್ಯೂ ಅವ್ರಿಗೆ ಹೆಚ್ಚು ಆಸಕ್ತಿ ಮೂಡಿಸ್ತದೆ. ಏನಪ್ಪ ಸಿದ್ದರಾಮಯ್ಯ ಬದಲಾಯಿಸ್ಬಿಡ್ತಾರಾ, ಡಿ ಕೆ ಶಿವಕುಮಾರ್ ಆಗ್ಬಿಡ್ತಾರಾ, ಪರಮೇಶ್ವರ್ ಪ್ರಯತ್ನ ಮಾಡ್ತಾಯಿದ್ದಾರಾ, ಖರ್ಗೆ ಸಾಹೇಬರೇ ಬಂದ್ಬಿಡ್ತಾರಾ. ಇದು ಒಂದು ಚರ್ಚೆ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಇಶ್ಯೂ. ಇದು ನಮ್ಮ ತಪ್ಪು ಇದೆ, ನಮ್ಮ ಪಕ್ಷದ ತಪ್ಪು ಇದೆ. ಈಗ ಮೊದಲಿಂದನೇ ನಾವು ಇದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಫಸ್ಟ್ ಸುದ್ದಿನೇ ಇರಲಿಲ್ಲ. ಈಗ ಯಾರಾದರೂ ಮಾತಾಡಿದಾಗ ಮೊದಲೇ ಶಿಸ್ತಿನ ಸ್ವಲ್ಪ ಗಟ್ಟಿಯಾಗಿ ಕ್ರಮ ತೊಗೊಂಡ್ಬಿಟ್ಟಿದ್ದರೆ ಅದು ಅಲ್ಲಿಗೆ ಇದ್ದಷ್ಟು ಆಡ್ಬೋದಾಗಿತ್ತು. ಈಗಲಾದರೂ ಮುಂದೆ ಆದರೂ ಇನ್ನು ಯಾರು ಮಾತಾಡದೇ ಇರುವಂಥದ್ದೇ ಒಳ್ಳೆಯದು. ನಮ್ಮ ಪಕ್ಷದಿಂದ ಆ ಥರ ಯಾರು ಮಾತಾಡಿದ್ರೆ ಖಂಡಿತ ಕಟ್ಟುನಿಟ್ಟಿನ ಕ್ರಮ ಆದರೆ ಒಳ್ಳೆಯದು. ನೀವು ಸಾಕಷ್ಟು ಸಮಯದಿಂದ ರಾಜಕೀಯವನ್ನು ನೋಡ್ತಾ ಬರ್ತಿದ್ದೀರಿ. ಇವತ್ತಿನ ರಾಜಕೀಯ ಬದಲಾವಣೆ ಏನಾದರೂ ಆಗಿದೆಯಾ ಕಳೆದ ರಾಜಕೀಯಕ್ಕಿಂತ? ಅಂದರೆ ಒಂದು ದಶಕದ ಹಿಂದಿನ ರಾಜಕೀಯವನ್ನು ನೋಡಿದಾಗ ಬದಲಾವಣೆ ಆಗ್ತದಲ್ಲ. ಯಾವ ಕ್ಷೇತ್ರ ಬದಲಾವಣೆ ಆಗಿಲ್ಲ ಹೇಳಿ? ಫಾರ್ ಗುಡ್ ಆರ್ ಫಾರ್ ಬ್ಯಾಡ್? ಫಾರ್ ಗುಡ್ ಆಗಿದೆ, ಫಾರ್ ಬ್ಯಾಡು ಆಗ್ತದೆ. ಎರಡೂ ಇದೆ ಇದರಲ್ಲಿ. ಒಂದು, ಜನರಿಗೆ ನಾವು ಕೆಲಸಗಳು ಮಾಡೋದ್ರಲ್ಲಿ ಮತ್ತು ಜನರಿಗೆ ಮತ್ತು ವಿಷಯಗಳು ತಿಳ್ಕೊಂಡು ನೇರವಾಗಿ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡೋದು ಕೂಡ ಭಾಳ ಅನುಕೂಲ ಆಗಿದೆ ಇವತ್ತಿನ ಹೊಸ ವ್ಯವಸ್ಥೆಗಳಲ್ಲಿ. ಬಟ್ ಅಷ್ಟೇ ಒತ್ತಡಗಳು ಕೂಡ ಹೆಚ್ಚಾಗಿದೆ. ಮತ್ತು ಏನಾಗಿದೆ, ದೇಶದ ಆರ್ಥಿಕ ವ್ಯವಸ್ಥೆ ಬೆಳೀತಾನೇ ಇದೆ. ಮತ್ತು ದೇಶದಲ್ಲಿ ಇವತ್ತು ನೋಡಿದ್ರೆ ಹೆಚ್ಚಿನ ಒಂದು ಸಂಪತ್ತು ಕೂಡ ಅದು ಉತ್ಪಾದನೆ ಹೆಚ್ಚಾಗ್ತಾ ಇದೆ. ಸೊ ಅದು ಮನಿ ಫ್ಯಾಕ್ಟ್ರು ದೊಡ್ಡದಾಗ್ತಾ ಇದೆ. ಮನಿ ಫ್ಯಾಕ್ಟ್ರು ಅದು ರಾಜಕೀಯದಲ್ಲೂ ಕೂಡ ದೊಡ್ಡದಾಗ್ತಾ ಇದೆ, ಬೇರೆ ಕ್ಷೇತ್ರದಲ್ಲೂ ಕೂಡ ದೊಡ್ಡದಾಗ್ತಾ ಇದೆ. ಸೊ ಯಾಕಂದರೆ ಹೆಚ್ಚು ಮನಿ ಚಲಾವಣೆಯಲ್ಲಿದೆ, ದುಡ್ಡು ಚಲಾವಣೆಯಲ್ಲಿದೆ. ಮೊದಲು ಒಂದು 5 ಲಕ್ಷ ಖರ್ಚು ಮಾಡೋದಕ್ಕೆ ಯೋಚನೆ ಮಾಡೋರು, ಈಗ 5 ಕೋಟಿ ಖರ್ಚು ಮಾಡೋದಕ್ಕೆ ಯೋಚನೆ ಮಾಡೋದು. ಅಂದರೆ ಆ ಮಟ್ಟ ಕೊಟ್ಟೋಗಿದೆ ಈಗ. ಸೊ ಇದೇನಾಗಿದೆ, ಇದರ ಮನಿ ಎಫೆಕ್ಟು ಅದು ಪೊಲಿಟಿಕ್ಸ್ ಮೇಲೂ ಬೀರಿದೆ. ಸೊ ಸಾಮಾನ್ಯ ಜನರು ಇವತ್ತು ನೇರವಾಗಿ ರಾಜಕೀಯಕ್ಕೆ ಬರೋದು ಅಷ್ಟು ಸುಲಭ ಇಲ್ಲ, ಅಥವಾ ಒಂದು ಚುನಾವಣೆ ನಿಂತ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಈಗ. ಯಾಕಂದರೆ ನಾವು ಹೇಳ್ಬೋದು ಅಷ್ಟೇ, ಇಷ್ಟು ಏನು ಚುನಾವಣಾ ಆಯೋಗದ ಮಿತಿ ಇದೆ, ಇಷ್ಟಿದೆ ಅಷ್ಟಿದೆ ಅಂತ, 70 ಲಕ್ಷ ದಾಟಬಾರ್ದು, 40 ಲಕ್ಷ ದಾಟಬಾರ್ದು ಅಂತ ಏನೇನೋ ಇದೆ, ಮಿತಿ ಇದೆ. ಆದರೆ ನಿಜವಾಗ್ಲೂ ಹೆಂಗೆ ನಡೀತದೆ ಚುನಾವಣೆಗಳು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಇದರಲ್ಲಿ ಯಾರಾದರೂ ಪಾಪ ಅದು ಅಥವಾ ಅವ್ರ ಹತ್ರ ದುಡ್ಡು ಇರಬೇಕು, ಅಥವಾ ದುಡ್ಡು ಕೊಡೋರು ಇರಬೇಕು ಅವ್ರಿಗೆ. ಇಲ್ಲಿ ಹೋದರೆ ಚುನಾವಣೆ ಎದುರಿಸಿಕೆ ಆಗಲ್ಲ. ಜನನೂ ಕೂಡ ಅವ್ರನ್ನ ತಿರಸ್ಕಾರ ಮಾಡ್ತಾರೆ. ಜನನೂ ಕೂಡ ಅಂಥವ್ರು ಯಾರಾದ್ರು ಬಂದರೆ ಅವ್ರನ್ನ ಗೆಲ್ಲಿಸ್ಬೇಕಪ್ಪ, ಭಾಳ ಒಳ್ಳೆಯವರು ಇವನು ಅಂಥೇಳಿ ಅವ ಜನನೂ ಅಂಥವ್ರು ಚುನಾವಣೆ ದೂರ ಆಯಿತು, ಗ್ರಾಮ ಪಂಚಾಯತ್ ಚುನಾವಣೆನೇ ಗೆಲ್ಲೋದಕ್ಕಾಗೋದಿಲ್ಲ. ಸ್ವಲ್ಪ ಆ ಥರ ಅದು ಒಂದು ರೀತಿ ನಾವು ಹೇಳ್ಬೋದು ಎಲ್ಲೋ ಒಂದು ಕಡೆ ಇರೋಷನ್ ಆಗಿದೆ. ಅಂದರೆ ಒಂದು ನೈತಿಕತೆ ದೃಷ್ಟಿ ನೋಡಿದಾಗ ಅದು ಕೊರತೆ ಆಗ್ತಾ ಉಂಟು. ಬಟ್ ಏನು ಮಾಡ್ತೀರಾ, ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ, ವ್ಯವಸ್ಥೆಯಲ್ಲಿ ಬದುಕಬೇಕು, ನಾವೆಲ್ಲ ಇದರಲ್ಲಿ ಹೋರಾಟ ಮಾಡಬೇಕು. ಯಾವುದೇ ಕ್ಷೇತ್ರ, ಇವತ್ತು ಮಾಧ್ಯಮ ಕ್ಷೇತ್ರ ತೊಗೊಳ್ಳಿ, ನೀವು ಒಂದು 10 ವರ್ಷ ಹಿಂದೆ ಮಾಧ್ಯಮ ಇವತ್ತಿದೆಯಾ? ಇವತ್ತಿಲ್ಲ. ಅದೇ ರೀತಿ ಬೇರೆ ಯಾವುದೇ ಕ್ಷೇತ್ರ ತೊಗೊಳ್ಳಿ, ಎಲ್ಲ ಕಡೆ ಈ ಥರ ಬೆಳವಣಿಗೆಗಳಾಗಿದೆ. ಆದರೆ ಅಲ್ಟಿಮೇಟ್ಲಿ ಒಂದು ಕಡೆ ಜನರು ಜಾಗೃತಿನೂ ಹೆಚ್ಚಾಗ್ತಾ ಇದೆ. ಬಟ್ ಅದರಲ್ಲಿ ಒಂದು ರೀತಿ ಅವರವರ ಅಭಿಪ್ರಾಯಗಳಿಗೆ ಹಠವಾಗಿ ನಿಂತ್ಕೊಳ್ತಕ್ಕಂಥದ್ದು ಕೂಡ ಆಗ್ತಾಯಿದೆ. ಇನ್ನೊಬ್ಬರು ಅಭಿಪ್ರಾಯಕ್ಕೆ ನಾನು ಸ್ವೀಕಾರ ಮಾಡಬೇಕು ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಅದಕ್ಕೆ ಸ್ವಲ್ಪ ಸಹನ ಶಕ್ತಿ ಕಮ್ಮಿ ಆಗ್ತದೆ. ನನ್ನ ಅಭಿಪ್ರಾಯನೇ ಸರಿ, ನಾನು ಹೇಳಿದ್ದು ಸರಿ ಅಂತ ಆ ಭಾವನೆಗಳು ಹೆಚ್ಚಾಗ್ತಾ ಇದೆ. ಸೊ ಇದು ಸಮಾಜಕ್ಕೆ ಒಳ್ಳೆಯದಲ್ಲ. 2004 ಸಂದರ್ಭ ನೋಡಿದರೆ ನಾವು ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಬೀಳೋದ್ರಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದ್ದು ಜನರಲ್ಲಿದ್ದಂಥ ಅಸಮಾಧಾನ, ಈರುಳ್ಳಿ ಬೆಲೆ ಬಗ್ಗೆ. ಅಂದರೆ ಅದನ್ನು ಸರಿಯಾಗಿ ಕನ್ಸರ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಇದ್ದಾಗ ಸಹಜವಾಗಿ ಜನನೂ ಕೂಡ ಅದನ್ನು ಪಾಠವನ್ನು ಕಲಿಸಿದ್ರು. ಈಗ ನಾವು ಬೆಂಗಳೂರಿನ ಸಮಸ್ಯೆಗಳಂತ ಬಂದಾಗ ಸಾಕಷ್ಟು ಜನರಲ್ಲಿ ಅದು ಇದೆ. ಅಂದರೆ ರಸ್ತೆಯಲ್ಲಿ ಹೋಗುವಾಗ, ನಾವು ಬೈಕಲ್ಲಿ ಓಡಿಸುವಾಗ ಇರ್ಬೋದು, ಏನೋ ಹೋಗುವಾಗ ಸಮಸ್ಯೆಗಳು ಆಗ್ತಾ ಇದ್ದಾವೆ. ಯಾಕೆ ಪರಿಹಾರ ತಡ ಆಗ್ತಾ ಇದೆ? ಅದು ಕಸದ ಸಮಸ್ಯೆ ಇರ್ಬೋದು, ರಸ್ತೆ ಇರ್ಬೋದು. ಅದನ್ನು ಯಾರಾದರೂ ಪ್ರಶ್ನೆಯನ್ನು ಮಾಡಿದಾಗ ಎಲ್ಲರೂ ಕೂಡ ಅದಕ್ಕೆ ಇನ್ವಾಲ್ವ್ ಆದಾಗ ಏನಾಗುತ್ತೆ, ನೀವು ಅವಾಗಲೇ ಹೇಳಿದಾಗೆ ಇಶ್ಯೂಗಳು ಡೈವರ್ಟ್ ಆಗ್ತಾ ಹೋಗ್ಬಿಡುತ್ತೆ. ಮುಖ್ಯವಾದಂಥ ಸಮಸ್ಯೆಗಳ ಹೊರತಾಗಿ ಆವಾಗ ಪರ್ಸೆಪ್ಷನ್ ಬಿಲ್ಡಿಂಗಲ್ಲಿ ಎಲ್ಲರೂ ಕೂಡ ಇನ್ವಾಲ್ವ್ ಆದಾಗ ಅದು ಸರ್ಕಾರಕ್ಕೂ ಕೂಡ ಸಮಸ್ಯೆ ಅನ್ಸುತ್ತಲ್ವ? ಈ ಚಾಲೆಂಜಸ್ಗಳು ಯಾಕೆ ಇಷ್ಟು ಪರ್ಸಿಸ್ಟೆನ್ಸ್ ಆಗಿ ಕಾಡ್ತಾ ಇದ್ದಾವೆ ಬೆಂಗಳೂರದ್ದು ಹೇಳ್ತಾ ಇರೋದಾ? ಬೆಂಗಳೂರದ್ದು ಹೇಳಿದಾಗ ಯಾಕಂದರೆ ಸಮಸ್ಯೆಗಳು ನೋಡಿದಾಗ ಬೆಂಗಳೂರದು ಇದು ಭಾಳ ಪ್ರಮುಖ ನಗರ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಏನಾಗಿದೆ, ಒಂದು ಕೆಲಸಕ್ಕೆ ಈಗ ನೀವು ಹೇಳ್ದಂಗೆ ಖಂಡಿತ ಅಡ್ರೆಸ್ ಮಾಡಬೇಕು. ಯಾರೋ ಇದನ್ನು ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ನಾವು ಅದು ಅವ್ರ ಮೇಲೆ ತಿರುಗಿ ಬೀಳುವಂಥದ್ದು ಕೂಡ ಅದು ಸರಿಯಲ್ಲ. ಯಾಕಂದರೆ ಇದು ನಾವೆಲ್ಲರೂ ನಾವೆಲ್ಲ ಬೆಂಗಳೂರು ಓಡಾಡ್ತೀವಿ.
ಆದರೆ ಈ ಸಮಸ್ಯೆ ಇದೆ. ಆದರೆ ಈ ವರ್ಷ ಏನಾಗೋಯ್ತು ನಮ್ಗಂತ ಹೇಳಿದ್ರೆ, ನಮ್ಗೆ ಅನೇಕ ಎಲ್ಲ ಇದನ್ನೆಲ್ಲ ಅನುದಾನ ಎಲ್ಲ ಕೊಟ್ಟಿದ್ದಾರೆ. ಆದರೆ ಕಳೆದ ಬಹುತೇಕ 7 ತಿಂಗಳಿಂದ ನಮಗೆ ಕೆಲಸಗಳು ಮಾಡಿಸೋಕ್ಕೆ ಆಗ್ತಾಯಿಲ್ಲ. ಯಾಕಂತ ಹೇಳಿದ್ರೆ ಮಳೆ ನಿರಂತರವಾಗಿ ಬರ್ತದೆ, ಮತ್ತು ನಾವು ಮಾಡಿಸಿದ್ರು ಕೂಡ ಅದು ಪ್ರಯೋಜನ ಆಗೋದಿಲ್ಲ, ಮತ್ತೆ ಅದು ಹಾಳಾಗ್ಬಿಡ್ತದೆ. ಯಾಕಂದರೆ ಸ್ವಲ್ಪ ಬಿಸಿಲಿದ್ರೇ ಅದೆಲ್ಲ ಕೆಲಸ ಮಾಡೋಕ್ಕಾಗೋದು. ಅದು ಒಂದು ನಮ್ಗೆ ಸಮಸ್ಯೆಗೆ ಕಾರಣ ಆಗಿದೆ. ಈಗ ಖಂಡಿತ ಯಾವ ಪ್ರಮಾಣದಲ್ಲಿ ಈಗ ಹಣಕಾಸಿನ ಒಂದು ಎಲ್ಲ ಬಿಡುಗಡೆ ಮಾಡಿದ್ದಾರೆ, ಮುಂದಿನ ನನಗನ್ಸುತ್ತೆ 3-4 ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ಇದೆಲ್ಲ ಒಳ್ಳೊಳ್ಳೆ ಕಾಮಗಾರಿಗಳಾಗತ್ತೆ. ಬಟ್ ನಮ್ಮ ಉದ್ದೇಶ ಏನಂದರೆ ಮುಂದೆ ಈಗ ಆಗದೇ ಇರೋ ಥರ ನೋಡ್ಕೋಬೇಕು. ಈಗ ನಾವು ಮಾಡಿಬಿಟ್ಟು ಮತ್ತೆ ಬರೋ ವರ್ಷ ಇದೇ ಸಮಸ್ಯೆಗೆ ಹೋಗಬಾರ್ದು. ಸೊ ಅದಕ್ಕೆ ಒಳ್ಳೆ ವೈಜ್ಞಾನಿಕವಾದಂಥ ರೀತಿಯಾಗಿ ಯೋಜನೆಗಳು ಹಾಕ್ಕೊಳ್ಬೇಕಾಗ್ತದೆ. ಈಗ ವೈಟ್ ಟಾಪಿಂಗನ್ನು ನಮ್ಮ ಸರ್ಕಾರನೇ ಶುರು ಮಾಡಿದ್ದು. ಆವಾಗ ಹಿಂದೆ ಎಲ್ಲ BJP ನಮಗೆ ವಿರೋಧ ಮಾಡಿದ್ರು, ಭ್ರಷ್ಟಾಚಾರ ಮಾಡ್ತಾವ್ರೆ, ಅದು ಮಾಡ್ತಾ. ಈಗ ಬೆಂಗಳೂರಲ್ಲಿ ಇರುವಂಥ ಒಳ್ಳೆಯ ರಸ್ತೆಗಳು ಯಾವುದು ವೈಟ್ ಟಾಪಿಂಗ್ ರಸ್ತೆನೇ, ಬೇರೆ ರಸ್ತೆಗಳೆಲ್ಲ ಹಾಳಾಯಿತು. ಹೌದು. ಅದಕ್ಕೆ ಈ ಥರ ವೈಜ್ಞಾನಿಕವಾಗಿ ಶಾಶ್ವತವಾದಂಥ ಕೆಲಸಗಳು ಮಾಡ್ಕೊಂಡು ಹೋದರೆ ಆವಾಗ ಖಂಡಿತ ನಮಗೆ ಈ ಔಟರ್ ರಿಂಗ್ ರೋಡು ಇದೇ ಮುಖ್ಯವಾಗಿ, ಔಟರ್ ರಿಂಗ್ ರೋಡ್ ಮತ್ತು ಅದಕ್ಕೆ ಅಟ್ಯಾಚ್ ಆಗುವಂಥ ರೋಡ್ಸ್ ಏನಿದೆ ಅದನ್ನು ನಾವು ಈಗ ಭಾಳ ಮುಖ್ಯವಾಗಿ ಸರಿಪಡಿಸ್ಕೊಳ್ತಕ್ಕಂಥದ್ದು. ಆದರೆ ಬೆಂಗಳೂರು ಗ್ರೋತ್ ಇದೆ. ಬೆಂಗಳೂರಲ್ಲಿ ಎಲ್ಲೂ ಕೂಡ ಬಂಡವಾಳ ಹೂಡಿಕೆಯಲ್ಲಿ ಕಮ್ಮಿ ಆಗಿಲ್ಲ, ಬೆಳವಣಿಗೆಯಲ್ಲಿ ಕಮ್ಮಿ ಆಗಿಲ್ಲ, ಇದು ಬೆಳ್ಕೊಂಡು ಹೋಗ್ತಾ ಇದೆ. ಅದನ್ನು ವೈಜ್ಞಾನಿಕವಾಗಿ ನಾವು ಪ್ಲ್ಯಾಂಡ್ ಅಪ್ರೋಚ್ ಬೇಕೀಗ. ಈಗ ಜನಸಾಮಾನ್ಯರಿಗೆ ಹೆಂಗಂದರೆ ರಾಜಕೀಯ ನವೆಂಬರ್ ಕ್ರಾಂತಿ ಬಗ್ಗೆ ಇಂಟ್ರೆಸ್ಟ್ ಇದೆಯಲ್ಲ ಗೊತ್ತಿಲ್ಲ, ಆದರೆ ಈ ನವೆಂಬರ್ ಕ್ರಾಂತಿ ಅಭಿವೃದ್ಧಿ ವಿಚಾರದಲ್ಲಿ ಆಗ್ಬೇಕಂತ ಮಾತ್ರ ಎಲ್ಲರೂ ಬಯಸ್ತಾ ಇದ್ದಾರೆ. ಹೌದೌದು. ಇಲ್ಲ, ಅದು ಆ ನವೆಂಬರ್ ಕ್ರಾಂತಿ ಬಗ್ಗೆ ಈಗ ಬೆಂಗಳೂರಲ್ಲಿ ಬೇಕಾದಷ್ಟು ಕೆಲಸಗಳಾಗ್ತದೆ. ಈ ರೋಡ್ ಏನು ಜನರಿಗೆ ನೇರವಾಗಿ ಕಾಣುವಂಥದ್ದು, ಈಗ ಟ್ರಾಫಿಕ್ ಸಮಸ್ಯೆ ಅದು ಜನ ಈಗ ಈ ಬೆಂಗಳೂರಿನ ಟ್ರಾಫಿಕ್ ಹೆಚ್ಚಾಗೋಗಿದೆ. ಅದ್ರ ಬಗ್ಗೆ ನಾವು ಇದು ಯಾರೇ ಮ್ಯಾಜಿಕ್ ಮಾಡೋಕ್ಕಾಗಲ್ಲ, ಆಯಿತಾ? ಯಾಕಂದರೆ ಅಷ್ಟು ಬೆಳವಣಿಗೆ ಇಲ್ಲಿ ಆಗ್ತಾ ಇರುವಂಥ, ಅಷ್ಟು ಈಗಲೂ ಕೂಡ ಬೆಳವಣಿಗೆ ನಿಲ್ತಾ ಇಲ್ಲ. ಸೊ ಅದನ್ನು ಮಾಡೋದಕ್ಕೆ ಬೇರೆ ಬೇರೆ ಥರ ಚಾಲೆಂಜಸ್ ಇದೆ, ಅದು ಮಾಡ್ಕೋ. ಆದರೆ ಮಿನಿಮಮ್ ಏನು ಜನ ಬಯಸೋ ಒಳ್ಳೆ ರಸ್ತೆ ಇರಲಿಯಪ್ಪ ಅಂತ ಓಡಾಡೋದಕ್ಕೆ, ಅದನ್ನು ಮತ್ತು ಒಳ್ಳೆ ಸಾರಿಗೆ ವ್ಯವಸ್ಥೆ ಬೇಕು. ಈ ಮೆಟ್ರೋ, ಬಸ್ಸು, ಇದೆಲ್ಲ ಚೆನ್ನಾಗಿರಬೇಕು. ಮತ್ತು ಸ್ವಚ್ಛತೆ, ಇಷ್ಟರ ಮೇಲೆ ಈಗ ಗಮನ ಕೊಡೋದಕ್ಕೆ ಈಗ ಸ್ವಚ್ಛತೆ ವಿಚಾರದಲ್ಲಿ, ಗಾರ್ಬೇಜ್ ವಿಚಾರದಲ್ಲಿ ಟೆಂಡರ್ನ ಕರಿಬೇಕು ಅಂತ ಪ್ರಯತ್ನ ನಡೀತಾನೇ ಇದೆ ಕಳೆದ 16 ವರ್ಷಗಳಿಂದ. ಈಗಲಾದರೂ ಯಶಸ್ಸು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರದ ಪ್ರಯತ್ನಗಳು ನಮ್ಮ DCM ಕೂಡ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದನ್ನು ಮಾಡಬೇಕಾಗಿರೋ ಜವಾಬ್ದಾರಿ ನಮ್ಮ ಕರ್ತವ್ಯ ಅದು. ಅದರಿಂದ ನನಗನ್ಸುತ್ತೆ ಒಂದು 2 ತಿಂಗಳಲ್ಲಿ ಭಾಳ ಸುಧಾರಣೆ ಆಗುತ್ತೆ ಅಂತ. ಆಮೇಲೆ ಇವತ್ತಿನ ರಾಜಕೀಯವನ್ನು ನೋಡ್ತಾ ಇದ್ದರೆ ಓಕೆ, ಅಭಿವೃದ್ಧಿ ವಿಚಾರ ಎಲ್ಲ ಇರಲಿ, ಆದರೆ ಈ ಡಿವೈಡ್ ಆ್ಯಂಡ್ ರೂಲ್ ತುಂಬ ಆಗ್ತಾಯಿದೆ ಅಂತ ಅನಿಸುತ್ತೆ ನಿಮಗೆ? ಅಂದರೆ ಸಮಾಜದಲ್ಲಿ ಆ ಥರ ಒಂದು ಒಡಕು ಮೂಡಿಸುವಂಥದ್ದು, ಚಿಕ್ಕ ಚಿಕ್ಕ ವಿಚಾರಗಳನ್ನು ಕೂಡ ಹೈಲೈಟ್ ಮಾಡಿ, ಎಸ್ಪೆಷಲಿ ಜಾತಿ ಧರ್ಮವನ್ನು ಹೈಲೈಟ್ ಮಾಡುವಂಥದ್ದು, ಇದು ದೇಶದ ಭವಿಷ್ಯದ ವಿಚಾರಕ್ಕೆ ಬಂದಾಗ ನೀವು ಇದನ್ನು ಹೇಗೆ ನೋಡ್ತೀರಿ? ನಾನು ಯಾವುದೇ ಪಕ್ಷದವನ್ನು ಇಲ್ಲಿ ಬ್ಲೇಮ್ ಮಾಡ್ತಿಲ್ಲ ಅಥವಾ ಯಾವುದೇ ಪಕ್ಷದ ಬಗ್ಗೆ ಹೇಳ್ತಿಲ್ಲ, ಅಂದರೆ ಓವರಾಲ್ ಆಗಿ ನೋಡಿದಾಗ ವಾತಾವರಣನೇ ಎಲ್ಲೋ ಆ ಕಡೆ ಹೋಗ್ತಾ ಇದೆಯಾ? ಮತ್ತೆ ನಾವು ಈಗ ಆಲ್ರೆಡಿ ದೇಶ ಅದನ್ನು ಅನುಭವಿಸಿದ್ದೇವೆ, 75 ವರ್ಷದ ಹಿಂದೆ ಒಂದು ಸರಿ ಅನುಭವಿಸಿದೆ, ಮತ್ತೆ ಅಂಥದ್ದು ಕಡೆನೇ ದೇಶ ಹೋಗ್ತಾ ಇದೆಯಾ? ಅಷ್ಟು ಬಿರುಕುಗಳು, ಅಷ್ಟು ತಿಕ್ಕಾಟಗಳು ಜನರ ಮಧ್ಯದಲ್ಲಿ, ಭಾಷೆ ವಿಚಾರ ಇರ್ಬೋದು, ಧರ್ಮದ ವಿಚಾರ, ಜಾತಿ ವಿಚಾರ, ನಮ್ಮ ದೇಶದ ಸುತ್ತಮುತ್ತಲಿನ ಪರಿಸ್ಥಿತಿನೂ ನಾವು ನೋಡ್ತಿದ್ದೀವಿ. ಇದನ್ನು ನೀವೊಬ್ಬ ರಾಜಕೀಯ ನಾಯಕರಾಗಿ ಮತ್ತು ಈ ದೇಶದ ಪ್ರಜೆಯಾಗಿ ಹೇಗೆ ನೋಡ್ತೀರಿ? ಎಲ್ಲಿ ತಪ್ತಾ ಇದೆ ಸಮಾಜ? ಇದು ಭಾಳ ಆಳವಾಗಿ ಮಾತಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸುಮ್ಮನೆ ಈಗಿಲ್ಲ ಏನಾಗ್ತದೆ, ಇದು ಭಾಳ ಸೂಕ್ಷ್ಮತೆಗಳು ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಈಗ ಏನಾದರೂ ಹೇಳಕ್ಕೆ ಹೋದರೆ ಅದನ್ನು ತಪ್ಪಾಗಿ ಗ್ರಹಿಸುವಂಥದ್ದು, ಇನ್ನೊಂದು ಥರ ಆ ಥರನೂ ಆಗೋಗಿದೆ. ಏನೇ ಹೇಳಿದ್ರು ಕೂಡ ಈಗ ಅದಕ್ಕೆ ರಿಯಾಕ್ಷನ್ಗಳು ಹೆಚ್ಚಾಗಿ ಹೋಗ್ತದೆ. ಆದರೂ ಏನಾಗಿದೆ, ಒಂದು ಈ ಜಾತಿ ವ್ಯವಸ್ಥೆ ಅಂತ ಹೇಳಿದಾಗ ಪ್ರತಿಯೊಬ್ಬರು ಕೂಡ ಅದನ್ನು ಒಂದು ರೀತಿ ಜಾತ್ಯತೀತ ಸಮಾಜ ನಿರ್ಮಾಣ ಮಾಡೋಕ್ಕೆ ಅಂತ ಇರುವಂಥ ಉದ್ದೇಶ ನಮ್ಮದು. ಆದರೆ ಜಾತಿ ಹೆಚ್ಚಾಗ್ತಾ ಇರೋದು ನೋಡೋದಕ್ಕೆ ಪ್ರಾರಂಭ ಆಗಿದೆ. ಪ್ರತಿಯೊಂದಕ್ಕೂ ಕೂಡ ಜಾತಿ ನೋಡುವಂಥದ್ದಕ್ಕಾಗೋಗಿದೆ. ಮತ್ತು ಈ ಧರ್ಮದ ವಿಚಾರದಲ್ಲೂ ಕೂಡ ಏನು ಒಬ್ಬರ ಮೇಲೆ ಒಬ್ಬರು ಮಾಡುವಂಥದ್ದು ಕೂಡ ಅದು ಒಂದು ರೀತಿ ವಿಭಜನೆಗೆ ಕಾರಣ ಆಗ್ತಾಯಿದೆ. ಅದರಿಂದ ಇದನ್ನು ಹೇಗೆ ಅಂತ ಹೇಳಿದ್ರೆ ಗೊತ್ತಿಲ್ಲಪ್ಪ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಅವರ ಜಾತಿಯವರಿಗೆ ಈಗ ಈ ಜಾತಿಯಿಂದ ರಕ್ಷಣೆ ಸಿಕ್ಕುವಂಥ ಜಾಸ್ತಿ ಆಗೋಗಿದೆ, ಅಥವಾ ಈ ಕೋಮುವಾದದಿಂದ ಕೂಡ ರಕ್ಷಣೆ ಸಿಕ್ಕುವಂಥ ಜಾಸ್ತಿ ಆಗೋಗಿದೆ. ಏನಾಗ್ತದೆ, ಅವ್ರು ಏನೇ ತಪ್ಪು ಮಾಡಿರಲಿ, ನಮ್ಮ ಜಾತಿಯವ್ರು ಬಿಡಿ, ಅದೊಂದು ಪ್ರೊಟೆಕ್ಷನ್. ಈಗ ಒಬ್ಬ ಅಧಿಕಾರಿ ಒಂದು ಭ್ರಷ್ಟ ಆಗಿರ್ಬೋದು, ಬಟ್ ನಮ್ಮ ಜಾತಿಯವನಾದರೆ ಅವ್ನಿಗೆ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಅದೇ ರೀತಿ ಈಗ ಧರ್ಮ ಆಧಾರಿತ ಯಾರ್ಯಾವರು ಏನೇ ಅವರು ಕೆಟ್ಟ ಕೆಲಸ ಮಾಡಿರಲಿ, ಅವರು ನಮ್ಮ ಧರ್ಮದವರು, ಅವ್ರಿಗೆ ವೋಟ್ ಹಾಕೋಣ. ಸೊ ಇದೇನಾಗ್ತದೆ, ಇದು ನಿಜವಾದಂಥ ಪ್ರತಿಭೆಗೆ ಇದು ಅಡಚಣೆ ಅದು ಒಂದು ಕಾರಣ ಇದೆ. ಬಟ್ ಅದ್ರ ಜೊತೆಯಲ್ಲಿ ನಮ್ಮ ದೇಶದಲ್ಲಿ ಜಾತಿ ಇದೆ,
ನಮ್ಮ ಹಿಂದೂ ಧರ್ಮದಲ್ಲಿ ಜಾತಿಗಳು ಬಂದ್ಬಿಟ್ಟಿದೆ. ಸೊ ಇದನ್ನು ನಿವಾರಣೆ ಇದನ್ನು ಹೋಗಲಾಡಿಸ್ಬೇಕು ಅಂತೇಳಿ ಭಾಳಷ್ಟು ದಾರ್ಶನಿಕರು ಪ್ರಯತ್ನ ಮಾಡಿದ್ದಾರೆ. ಬಸವಣ್ಣನಿಂದ ಹಿಡಿದು ನಾರಾಯಣ ಗುರು, ಬಸವಣ್ಣ, ಇಂಥವರೆಲ್ಲ ಅನೇಕ ಜನ, ಭಾಳಷ್ಟು ಜನ ಈ ನಾವೆಲ್ಲ ಒಂದೇ ಮನುಕುಲದವರು ಅಂತೆಲ್ಲ ಹೇಳ್ಕೊಂಡು ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅಂತ ನಾರಾಯಣ ಗುರು ಎಲ್ಲ ಅವರು ಹೇಳಿದ್ದಾರೆ. ಅದೇ ಥರ ಅನೇಕ ಜನ ಮಾಡಿದ್ದಾರೆ. ಬಟ್ ಹೋಗ್ಲಾಡ್ಸಿ ಈಗ ಬಸವಣ್ಣ ಮಾಡಿದ್ರು, ಈಗ ಲಿಂಗಾಯತ ಅದೇ ಒಂದು ಜಾತಿ ಆಯಿತು, ಅವರಲ್ಲಿ ಉಪಜಾತಿಗಳು. ಸೊ ಹೇಳಿದ್ರು ಏಕಂ ಸತ್ರ ವಿಪ್ರವದಂತಿ ಅಂತ ಹೇಳಿ. ಸೊ ನಮ್ಮಲ್ಲಿ ಇದು ನಮ್ಮ ದೇಶದಲ್ಲಿರುವಂಥ ಒಂದು ವ್ಯವಸ್ಥೆ ಇದು. ಹಿಂಗೆ ಹೊರಗೆ ಬರೋದು? ಈಗ ಅಂಬೇಡ್ಕರ್ ಅವರು ಒಂದು ಈ ದಲಿತ ವರ್ಗವನ್ನು ಹೊರಗೆ ತರಬೇಕು ಅಂತ ಅವರು ಒಂದು ರೀತಿ ಅವರ ಒಂದು ಹೋರಾಟ ಆಯಿತು. ಬಟ್ ಅವರನ್ನೇ ಈಗ ಮಧ್ಯದಲ್ಲಿ ರೈಟು ಲೆಫ್ಟು ಅಂತ ಅವ್ರುಗಳು ಮಾಡ್ಕೊಳ್ತಾರೆ. ಸೊ ಈ ಥರದ ಒಂದು ಡಿಫ್ರೆನ್ಸಸ್ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ನಮ್ಮ ವ್ಯವಸ್ಥೆಯಲ್ಲೇ ಅದು ಬಂದುಬಿಟ್ಟಿದೆ. ಅದನ್ನು ಹೋಗಲಾಡಿಸೋದು ಅಷ್ಟು ಸುಲಭ ಇಲ್ಲ. ಮತ್ತು ಇದರಲ್ಲಿ ಶಿಕ್ಷಣ ಇದು ಶಿಕ್ಷಕರಿಗೆ ಯಾರು ಒಳ್ಳೆಯ ಶಿಕ್ಷಣ ಪಡೆದಿದ್ದಾರೆ ಅವರು ಇದರಿಂದ ಹೊರಗೆ ಬರ್ತಾರೆ ಅಂತ ಇಲ್ಲ. ಅವರೇ ಜಾಸ್ತಿ ಜಾತಿವಾದಿಗಳು. ಯಾರು ಹೆಚ್ಚು ಶಿಕ್ಷಣ ಪಡೆದಿರ್ತಾರೆ, ಯಾರು ಎಷ್ಟು ಓದಿರ್ತಾರೆ, ಅವರು ಎಲ್ರಿಗಿಂತ ದೊಡ್ಡ ಜಾತಿವಾದಿಗಳು ಅವರೇ ಆಗ್ಬಿಡ್ತಾರೆ. ಅವರೇ ಹೆಚ್ಚು ಕೋಮುವಾದಿಗಳಾಗ್ಬಿಡ್ತಾರೆ. ಸೊ ಇದಕ್ಕೆ ಪರಿಹಾರ ಏನು ನನಗೆ ಗೊತ್ತಿಲ್ಲಪ್ಪ. ಏನು, ಯಾಕಂದರೆ ಇದರಲ್ಲಿ ಸಮಾಜದಲ್ಲಿ ಬಂದ್ಬಿಟ್ಟಿದೆಯಲ್ಲ, ಇದು ಏನು ಮಾಡೋದು? ಅವರವರೇ ತಿಳ್ಕೊಬೇಕಾಗತ್ತೆ ಅಷ್ಟೇ. ನನಗೆ ಗೊತ್ತಿಲ್ಲಪ್ಪ ಇದು ಹೇಗೆ ಸರಿ ಹೋಗುತ್ತೆ. ಯಾಕಂದರೆ ಪ್ರತಿಯೊಂದು ಕೂಡ ನಾವು ಇದೇ ಮಾನದಂಡ ಇಟ್ಕೊಂಡ್ಬಿಟ್ರೆ, ಒಂದು ಸಂಘಟನೆ ಮಾಡೋದಕ್ಕೆ, ಒಂದು ಹೋರಾಟ ಮಾಡೋದಕ್ಕೆ, ಒಂದು ಪಕ್ಷ ಕಟ್ಟೋದಕ್ಕೆ, ಒಂದು ಇದು ಮಾಡೋದಕ್ಕೆ ಎಲ್ಲ ಜಾತಿ ಆಗಿಬಿಟ್ರೆ ಅಥವಾ ಧರ್ಮ ಆಗಿಬಿಟ್ರೆ, ಧರ್ಮ ಆಧಾರಿತವಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಒಬ್ಬ ಈ ದೊಡ್ಡ ಜಾತಿಯವರು ಅವರು ಎಷ್ಟೇ ಭ್ರಷ್ಟರಿದ್ರು ಕೂಡ ಏನು ಸಮಸ್ಯೆ ಇಲ್ಲ. ಆ ಜಾತಿಯ ಮುಖಂಡ ಅಥವಾ ಧರ್ಮದ ಮುಖಂಡರು ಏನು ಸಮಸ್ಯೆ ಆಗಲ್ಲ. ಈ ಥರ ಒಂದು ಪ್ರೊಟೆಕ್ಷನ್ ಅವ್ರಿಗೆ. ನಾನು ಹೆಸರುಗಳು ಹೇಳೋಕೆ ಹೋಗೋದಿಲ್ಲ, ತುಂಬ ಜನ ಹೆಸರು ಬೇಡ, ಇದು ಏನಾಗ, ಬಟ್ ಇಟ್ ಇಸ್ ಎ ರಿಯಾಲಿಟಿ. ಬಿಡಿ, ಅವ್ರು ನಮ್ಮ ಜಾತಿ, ನಮಗೊಬ್ಬರು ನಾಯಕ ಅವ್ರು ಬೇಕ್ರಿ ಅಂತ ಅವ್ರಿಗೆ. ಸೊ ಈ ಥರ ಇದ್ದಾಗ ಇದು ಹೆಂಗೆ ಹೋಗ್ಲಾಡ್ಸೋಕ್ಕೆ ಯಾರ್ಯಾರೋ ಪ್ರಯತ್ನ ಮಾಡಿದರೆ ಮಾಡೋಕ್ಕಾಗ. ನಮ್ಮ ಸಂವಿಧಾನವೇ ಜಾತ್ಯತೀತ ಸಂವಿಧಾನ. ಈಗ ಎಷ್ಟು ವರ್ಷ ಆಗಿದೆ, ಪ್ರಯತ್ನ ನಡೀತಾನೆ, ಇವತ್ತು ಕೂಡ ಹೋರಾಟ ಮಾಡ್ತಾಯಿದ್ದೀವಿ. ಬಹುಶಃ ಅದಕ್ಕೆ ಸಮಯವೇ ಇದಕ್ಕೆ ಉತ್ತರ ಕೊಡಬೇಕು, ಕಾಲವೇ ಇದಕ್ಕೆ ಉತ್ತರ ಕೊಡಬೇಕು. ಅಂತಿಮವಾಗಿ ಜನ ಯಾವುದೋ ಒಂದು ಸಂದರ್ಭದಲ್ಲಿ ಈಗ ಅದು ಆಗೋದಕ್ಕೆ ಸಾಧ್ಯ ಆಗ್ಬೋದು ಅಂತ ಅನಿಸುತ್ತೆ. ಆಮೇಲೆ ನಾವು ಇವತ್ತು ರಾಜಕೀಯದಲ್ಲಿ ನೆಪೋಟಿಸಮ್ ಬಗ್ಗೆ ಎಷ್ಟೇ ಮಾತಾಡಿದ್ರು ನಿಮ್ಮ ಜರ್ನಿ ಸುಲಭ ಆಗಿಲ್ಲ. ನಿಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ದರು, ಅವ್ರು 93 ಅವರು ತೀರು ಹೋಗ್ತಾರೆ. ಅದಾದಮೇಲೆ 99ಗೆ ನೀವು ನಿಮ್ಮ ಕ್ಷೇತ್ರ ಕೊಡಗುವನ್ನು ಬಿಟ್ಟು ಗಾಂಧಿನಗರಕ್ಕೆ ಬಂದು ಇಲ್ಲಿ ಚುನಾವಣೆ ನಿಂತು ಅದನ್ನು ನಿಮ್ಮ ಒಂದು ನೆಲೆಯನ್ನಾಗಿ ಮಾಡ್ಕೊಳ್ತೀರಿ. ಆವಾಗ ಅದನ್ನು ನಿಮಗೆ ಹೇಗೆ ಅನಿಸುತ್ತೆ? ಯಾಕಂದ್ರೆ ಆವಾಗ ಅದೇನು ಟ್ರೆಡಿಷನಲ್ ಕಾಂಗ್ರೆಸ್ ಸೀಟ್ ಆಗಿರಲಿಲ್ಲ ಗಾಂಧಿನಗರ. ಹೌದೌದು. ಬಟ್ ನೀವು ಬಂದು ನಿಮ್ಮನ್ನ ಹೆಜ್ಜೆಯನ್ನು ಮೂಡಿಸ್ಕೊಂಡಲ್ಲಿ ಅದೇ ನನಗೇನು ಸುಲಭ ಏನಿರಲಿಲ್ಲ ತಾನೇ. ನಾನು ಬಂದಾಗ, ರಾಜಕೀಯಕ್ಕೆ ಬಂದಾಗ ಅವ್ರ ತಂದೆಯವರು ಇರಲಿಲ್ಲ, ಮತ್ತು ನಾವು ಹೊಸ ಕ್ಷೇತ್ರ ಹುಡುಕಬೇಕಾಗಿತ್ತು, ಪಕ್ಷದಲ್ಲೂ ಕೂಡ ಸಂಘಟನೆ ಮಾಡಬೇಕಾಯಿತು, ಒಂದು ಸ್ಥಾನ ಟಿಕೆಟ್ ತೊಗೊಳ್ಳೋದು ಕೂಡ ಅಷ್ಟು ಸುಲಭ ಆಗಲಿಲ್ಲ. ಎಲ್ಲ ರೀತಿಯ ಪ್ರಯತ್ನಗಳು ನಾನು ಹೋರಾಟದಿಂದನೇ ಬಂದೆ. ಅದೇ ನಮ್ಮ ತಂದೆಯವ್ರ ಗುಡ್ವಿಲ್ ಒಂದಿತ್ತು, ತಂದೆಯವ್ರ ಬಗ್ಗೆ ಒಂದು ಗೌರವ ಇತ್ತು ಎಲ್ರಿಗೂ. ಇನ್ನೊಂದು ಇಂಟ್ರಡಕ್ಷನ್ ಮಾಡೋದಕ್ಕೆ ಅವಕಾಶ ಇತ್ತು ಅಷ್ಟೇ ಹೊರತು. ಬಟ್ ಬೆಳವಣಿಗೆಗೆ ಅದಕ್ಕೆ ಖಂಡಿತ. ಬಟ್ ಇನ್ನೊಂದೇನೆಂದರೆ, ನಾನು ಒಂದ್ಸಲ ತಿಳ್ಕೊಂಡಾಗ ಅದೃಷ್ಟನೂ ಬೇಕು. ಈ ರಾಜಕೀಯ ಅಥವಾ ಯಾವುದೇ ಕ್ಷೇತ್ರ ಇರ್ಬೋದು ನೋಡಿ, ಹೌದು, ಯಾವುದೇ ಕ್ಷೇತ್ರ ಇರಲಿ, ನಮ್ಮ ಪ್ರತಿಭೆ ಒಂದು ಕಡೆ ಇರಲಿ, ನಮ್ಮ ಎಫರ್ಟ್ಸ್ ಒಂದು ಕಡೆ ಇರಲಿ, ಏನೇ ನಾವು ಮಾಡ್ಬೋದು. ಆದರೆ ಕೆಲವರು ಜನ ದೇವರು ಅಂತ ಹೇಳ್ಬೋದು, ಕೆಲವು ಜನ ನಮ್ಮ ಡೆಸ್ಟಿನಿ ಅಂತ ಹೇಳ್ಬೋದು, ಬಟ್ ಅಥವಾ ಕೆಲವು ಜನ ನಮ್ಮ ಲಕ್ ಅಂತ, ಅದೃಷ್ಟ ಅಂತಲೂ ಹೇಳ್ಬೋದು, ಏನೇ ಇರ್ಬೋದು. ಆದರೆ ಅದಿದ್ದಾಗ ನಮಗೊಂದು ಅವಕಾಶ ಸಿಗ್ತದೆ. ಸರಿಯಾದ ಸಮಯಕ್ಕೆ ಎಲ್ಲೋ ಒಂದು ಕಡೆ ಇರ್ತೀವಿ, ಒಂದು ಅವಕಾಶ ಸಿಕ್ಬಿಡ್ತದೆ. ನಿಮ್ಮ ಥಾಟ್ ಪ್ರೊಸೆಸ್ ಹೇಗಿತ್ತು ಅವಾಗ? ನಾನು ರಾಜಕೀಯಕ್ಕೆ ಬರಬೇಕಾ ಬರಬಾರ್ದು ಅದು ಬರಬೇಕು ಅಂತ ಬಂತು. ನನಗೆ ಬರಬೇಕು ಅಂತಲೇ ಬಂತು. ನಮ್ಮ ತಂದೆಯವರು ಇದ್ದಾಗ ನನಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಅವರು ತೀರ್ಕೊಂಡ್ಮೇಲೆ ನಾನು ಮಾಡಬೇಕು ಅಂತ ನಂಗೆ ಅನಿಸ್ತು. ಇಲ್ಲಿ ಹೋದರೆ ನಾವು ಸಕ್ಸಸ್ ಆಗೋಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಭಾಳ ಕಷ್ಟಪಡಬೇಕಾಯ್ತಲ್ಲ, ನಾನು ತುಂಬ ಕಷ್ಟಪಟ್ಟು ಮಾಡಬೇಕಾದ್ರೆ ಆವಾಗ ಇಚ್ಛಾಶಕ್ತಿ ಇಲ್ಲದೆ ಹೋದರೆ ಆಗ್ತಾ ಇರಲಿಲ್ಲ. ಭಾಳ ಕಷ್ಟ ಇತ್ತು ಆಗ. ಆದರೆ ಇಚ್ಛಾಶಕ್ತಿ ಇರೋದರಿಂದ ನನಗೆ ಅವಕಾಶ, ಹೋರಾಟ ಮಾಡಿದೆ, ಅದರಿಂದ ಅವಕಾಶ ಸಿಕ್ಕಿತು. ಸೊ ಬರಬೇಕು ಅಂತ ಮನಸ್ಸಲ್ಲಿ ಬಂದಿತ್ತು. ಬಟ್ ಐ ಫರ್ಮ್ಲಿ ಬಿಲೀವ್ ಏನಂದರೆ ನಿಮ್ಮ ಈ ಯಶಸ್ಸಿನ ಹಿಂದೆ ಜೊತೆಗೆ ತಬು ಮೇಡಮ್ ಪಾತ್ರ ತುಂಬ ದೊಡ್ಡದಿದೆ. ಖಂಡಿತ. ಅವರು ಕೂಡ ನನಗೆ ಪೂರ್ತಿ ಸಹಕಾರ ಕೊಟ್ಟರು. ಅವ್ರಿಗೂ ಏನು ಪೊಲಿಟಿಕಲ್ ನಾಲೆಜೇ ಇಲ್ಲ ಪಾಪ ಅವ್ರಿಗೆ. ಮತ್ತು ನಾನು ಮದುವೆ ಆಗೋ ಟೈಮಲ್ಲಿ ನಾನು ಪೊಲಿಟಿಕ್ಸ್ ಬರ್ತೀನಿ ಅಂತ ಅವ್ರಿಗೇನು ಅಂದ್ಕೊಂಡಿರಲಿಲ್ಲ.
ಆಮೇಲೆ ಬಂದಮೇಲೆ ನನಗೆಲ್ಲ ಸಹಕಾರ ಕೊಟ್ಟರು. ಆಮೇಲೆ ನಾನು ಎಲೆಕ್ಷನ್ಗಳಲ್ಲಿ ಬರೋದು, ಕ್ಯಾಂಪೇನ್ ಮಾಡೋದು, ಮತ್ತು ಮಾತಾಡೋದು, ಓಡಾಡೋದು, ಮತ್ತು ಜನರ ಜೊತೆ ಮಾತಾಡೋದು ಅದೆಲ್ಲ ಪೂರ್ತಿಯಾಗಿ ಇದಕ್ಕೆ 80% ಅವ್ರಿಗೆ ಹೇಳಬೇಕು ನಾನು, ಯಾಕಂದರೆ ಅಷ್ಟು ಸಪೋರ್ಟ್ ಕೊಟ್ರಲ್ಲ. ಸೊ ಅದರಿಂದ ಮತ್ತು ನಾನು ಬ್ರಾಹ್ಮಣ, ಅವರು ಮುಸ್ಲಿಮ್ಮು, ಇದೆಲ್ಲ ಮದುವೆ ಆದವು ಅದೇ ಅಷ್ಟೇ. ಆವಾಗ ಎಷ್ಟೋ ಜನ ನಿಮ್ಮ ಪೊಲಿಟಿಕಲ್ ಫ್ಯೂಚರೇ ಮುಗೀತದೆ, ನಿಮ್ಮನ್ನು ಯಾರು ರೆಕಗ್ನೈಸ್ ಮಾಡೋದಿಲ್ಲ, ನಿಮ್ಮ ಸಮಾಜದವ್ರು ನಿಮ್ಮನ್ನು ಕೈ ಬಿಟ್ಬಿಡ್ತಾರೆ, ಹಿಂದೂಗಳು ಒಂಥರ ನೋಡ್ತಾರೆ, ಮುಸ್ಲಿಮ್ಸ್ ಅಂತ ನೋಡ್ತಾರೆ, ಇದೆಲ್ಲ ಈ ಥರನೂ ಕೂಡ ಚರ್ಚೆಗಳಾಯಿತು. ಆದರೆ ಅದೆಲ್ಲ ಎದುರಿಸ್ಕೊಂಡು ಬಂದು, ಬಟ್ ನಾವು ಯಾವುದೇ ಒಂದು ಕೆಟ್ಟ ಉದ್ದೇಶದಂತೂ ನಾವೇನು ಹೆಜ್ಜೆ ಇಟ್ಟಿಲ್ಲ. ಯಾರಿಗೂ ತೊಂದರೆ ಕೊಡಬೇಕು ಅಂತ ನಾವೇನು ಮಾಡಲಿಲ್ಲ, ನಮ್ಮ ವೈಯಕ್ತಿಕ ತೀರ್ಮಾನಗಳು. ಆದರೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ನಾನು ಅದ್ರ ಬಗ್ಗೆ ಒಂದು ದಿವಸನೂ ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ಜನರಿಗೆ ಪಾರದರ್ಶಕತೆ ಇದ್ದರೆ ಒಪ್ಕೊಳ್ತಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಜನರಿಗೆ ಎಲ್ಲೊಂದು ಕಡೆ ನಾವು ಪಾರದರ್ಶಕವಾಗಿದ್ದರೆ ಅದು ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ನಾವು ಏನೇ ಆಗಿರ್ಬೋದು, ಅವರ ಒಂದು ಒಪ್ಪಿಗೆ ಇಲ್ಲದೇ ಇರ್ಬೋದು ನಾವು ಮಾಡಿರೋದಕ್ಕೆ. ಈಗ ನಮ್ಮ ಸಮಾಜದವ್ರು ಇಟ್ಕೊಳ್ಳೋಣ, ಬ್ರಾಹ್ಮಣರು, ಅನೇಕ ಜನರಿಗೆ ಏನಪ್ಪ ಇವ್ರು ಹಿಂಗೆ ಮಾಡಿಬಿಟ್ಟು ಅಂತ ಅಂದ್ಕೊಂಡಿರ್ಬೋದು. ಆದರೆ ನಾನು ಪಾರದರ್ಶಕವಾಗಿದ್ದೆ, ಅದರಿಂದ ಅದನ್ನು ಒಪ್ಕೊಳ್ತಾರೆ ಅಂತ ಎಷ್ಟೋ ಜನ ಒಪ್ಕೊಂಡಿದ್ದಾರೆ ಅಲ್ವಾ. ಅದು ಮುಖ್ಯ ಅಂತ ನಂಗೆ ಅನಿಸುತ್ತೆ. ತಬೂರ್ ಮೇಡಮ್ ಹೇಳ್ತಿದ್ರು, ನಿಮ್ಮ ತಾಯಿಯವರ ಪಾತ್ರ ತುಂಬ ದೊಡ್ಡದಿದೆ ಅಂದರೆ ಹೊರಗಡೆಯವರು ಒಪ್ಪೋಕ್ಕಿಂತ ಮುಂಚಿತವಾಗಿ ನಿಮ್ಮ ತಾಯಿಯವರು ಒಪ್ಪಗೊಂಡಂಥ ರೀತಿ, ತಾಯಿಯವರು ಮೊದಲು ಅಷ್ಟು ಒಪ್ಕೊಂಡಿರಲಿಲ್ಲ. ಆಮೇಲೆ ಅವರು ಕೂಡ ನಾನೇನು ಅವ್ರನ್ನ ದೂಷಣೆ ಮಾಡೋಕ್ಕಾಗ, ಯಾರೇ ಆಗಿರಲಿ ಏನಪ್ಪ ಇದು ಅಂತ ಅನ್ಕೋಬೋದು. ಆದರೆ ಅವರು ಆಮೇಲೆ ಅದ ನಂತರ ಅವರು ಭಾಳ ತುಂಬಾ ದೇವರ ಪೂಜೆಯಿಂದ ಹಿಡಿದು ಪ್ರತಿಯೊಂದು ಅತ್ತೆ ಕಲಿಸ್ಕೊಟ್ರು. ಹೌದೌದು. ಮತ್ತು ನಮ್ಮ ವೈಫ್ ಕೂಡ ಅವರು ಇಸ್ಲಾಂ ಧರ್ಮದವರಾಗಿದ್ರು ಕೂಡ ನಮ್ಮ ದೇವಸ್ಥಾನಗಳಿಗೆ ಬರೋದು, ಪೂಜೆಗಳು ಮಾಡಿ, ನಾನಂತೂ ಹೋಗೋದೇ ಇಲ್ಲ ಆ್ಯಕ್ಚುಲಿ. ಹಂಗೆ ನೋಡೋಕೆ ಹೋದರೆ ಅವರೇ ಇದೆಲ್ಲ ಪೂಜೆಗಳು ಮಾಡಿಸೋದು, ಹೋಮಗಳು ಮಾಡಿಸೋದು, ದೇವಸ್ಥಾನಕ್ಕೆ ಹೋಗೋದು ಬರೋದು, ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಅವ್ರಿಗೆ ಆಸಕ್ತಿ ಜಾಸ್ತಿ. ಅಂದರೆ ಎರಡರಲ್ಲೂ ಕೂಡ ಅವರು ಎಲ್ಲ ಧರ್ಮವನ್ನು ಅನುಸರಿಸಿ ಚರ್ಚ್ಗೂ ಹೋಗ್ತಾರೆ, ಅವ್ರ ಹಬ್ಬ ಬಂದಾಗ ಅದನ್ನು ಅವರು ಸೆಲೆಬ್ರೇಟ್ ಮಾಡ್ತಾರೆ. ಮತ್ತು ಈ ಥರ ದೇವಸ್ಥಾನಗಳಿಗೆ ಅಲ್ಲಿಗೆ ಹೋಗ್ಬೇಕಾದ್ರೆ ಅಲ್ಲಿಗೂ ಬರ್ತಾರೆ. ಅದೇ ಮುಕ್ತವಾಗಿ ದೇವರಂತ ಹೇಳಿದ್ರೆ ಅದು ಮನುಷ್ಯ ಸೃಷ್ಟಿ ಅಷ್ಟೇ. ಅದಕ್ಕೋಸ್ಕರ ನಮ್ಮಲ್ಲಿ ಒಳ್ಳೆತನ ಇದ್ಕೊಂಡು ನಾವು ಸರಿಯಾದ ರೀತಿಯಾಗಿದ್ದರೆ ಅವಾಗ ದೇವರು ಎಲ್ಲಿ ಬೇಕಾದ್ರೂ ಸಿಗ್ತಾರೆ ಅಂತ ನಾವು ಅನ್ಕೋಬೋದು. ನೋಡಿ, ಒಂದು ಕಡೆ ನೀವು ಮುಖ್ಯಮಂತ್ರಿಗಳ ಮಗ, ಇನ್ನೊಂದು ಕಡೆ ನೀವೇ ಸಚಿವರಾದಂಥವ್ರು, ನೀವು ರಾಜಕೀಯದಲ್ಲಿ ಇರುವಂಥವ್ರು, ಅದ್ರ ಜೊತೆಗೆ ಮನೆಯನ್ನು ಮೇಂಟೈನ್ ಮಾಡಬೇಕಲ್ಲ, ಮಕ್ಕಳಿಗೆ ಒಳ್ಳೆ ಎಜುಕೇಷನಿಂದ ಹಿಡಿದು ಎಷ್ಟೋ ಸರಿ ನೀವು ಅವ್ರ ಸ್ಕೂಲ್ ಡೇಸ್ಗೆ ಹೋಗೋಕ್ಕಾಗಿರೋದಿಲ್ಲ ನಿಮಗೆ. ಆ ಸಂದರ್ಭದಲ್ಲಿ ನಿಮ್ಮ ಇವತ್ತು ಪುತ್ರಿಯರು ಕೂಡ ಅತ್ಯುತ್ತಮ ಶಿಕ್ಷಣವನ್ನು ಪಡೆದಿದ್ದಾರೆ. ಅವರ ದಾರಿಯನ್ನು ಅವ್ರು ಏನಾದರೂ ನಿಮ್ಮ ಜೊತೆ ಚರ್ಚೆ ಮಾಡಿದಾರಾ? ರಾಜಕೀಯಕ್ಕೆ ಬರಬೇಕಾ? ಅವ್ರು ಯಾರು ರಾಜಕೀಯಕ್ಕೆ ಯಾರು ಬರೋ ಥರ ಕಾಣ್ತಾ ಇಲ್ಲ ಇದುವರೆಗೂ ನೋಡಿದೆ. ನನ್ನ ದೊಡ್ಡ ಮಗಳು ಅವಳದೇ ಆದಂಥ ಒಂದು ವೃತ್ತಿಯಲ್ಲಿ ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ಹೊರಟಿದ್ದಾಳೆ, ಅವಳು ಶುರು ಮಾಡ್ಕೊಂಡಿದ್ದಾಳೆ. ನಮ್ಮ ಚಿಕ್ಕವಳು ಕೂಡ ಅವಳು ಕೆಲಸಕ್ಕೆ ಅವಳು ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ಮಾಡಿ ಅಮೆರಿಕಲ್ಲಿ ಕೆಲಸ ಮಾಡ್ತಾಯಿದ್ದೆ. ಈಗ ಇಲ್ಲಿಗೆ ಬಂದಿದ್ದಾಳೆ. ಅವಳು ಇಲ್ಲೇ ಇನ್ನೊಂದು ಕಡೆ ಕೆಲಸಕ್ಕೆ ಅವಳು ಹೋಗ್ತಾ ಇದ್ದಾಳೆ. ಇವು ನನಗನ್ಸುತ್ತೆ ಅವರಿಬ್ಬರು ಯಾರು ರಾಜಕೀಯಕ್ಕೆ ಬರೋ ಥರ ಕಾಣ್ತಾ ಇಲ್ಲ. ಮುಂದೆ ಅವರೇ ಏನೋ ತೀರ್ಮಾನ ಮಾಡಿದ್ರೆ ಅದಕ್ಕೆ ಅವ್ರಿಗೆ ಬಿಟ್ಟಿರೋದು. ಬಟ್ ಸದ್ಯಕ್ಕೆ ಆ ಥರ ನನಗೆ ಅನ್ನಿಸ್ತಾ ಇಲ್ಲ. ಅಲ್ಲ, ವಿನಾಕಾರಣ ರಾಜಕೀಯವಾಗಿ ಕೂಡ ತಬು ಮೇಡಮ್ ಅವ್ರನ್ನ ಟಾರ್ಗೆಟ್ ಮಾಡೋಂಥ ಕೆಲವು ಪ್ರಯತ್ನಗಳನ್ನ ಕೆಲವೊಬ್ಬರು ಮಾಡಿದರೆ ಇವತ್ತು ಅವ್ರ ಏನು ಪರಿಸ್ಥಿತಿ ಏನಾಗಿರುತ್ತೆ ಎಲ್ರಿಗೂ ಗೊತ್ತಿದೆ. ಅದು ಯಾಕಂತ ಹೇಳಿದ್ರೆ ಈಗ ನನ್ನ ಅಟ್ಯಾಕ್ ಮಾಡೋದಕ್ಕೆ ಇವರೆಲ್ಲ ಕೆಲವರು ಇರ್ತಾರೆ. ಅದಕ್ಕೆ ವೈಯಕ್ತಿಕವಾಗಿ ಬೇರೆ ಹೇಳೋಕ್ಕಾಗೋಲ್ಲ. ಅದಕ್ಕೆ ನಮ್ಮ ಮೇಲೆ ಈ ಥರ ಒಂದು ಕೆಲವರೆಲ್ಲ ಹೇಳಿಕೆಗಳು ಕೊಟ್ಟಿದ್ದಾರಲ್ಲ, ನಿಮಗೂ ಕೆಲವು BJP ಲೀಡರ್ಸು. ಸೊ ಅವ್ರುಗಳು ಆ ಥರ ಹೇಳಿಕೆಗಳು ಕೊಟ್ಟಿದ್ದಾರೆ. ಬಟ್ ಅದು ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ, ನಮ್ಮ ವೈಫ್ ನನಗಿಂತ ಜೋರಾಗಿ ಉತ್ತರ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಅದು ಮತ್ತು ನನಗೆ ಅದರಿಂದ ಪ್ಲಸ್ಸೇ ಆಗಿದೆ ಹೊರತು ನನಗೇನು ಮೈನಸ್ ಆಗಿಲ್ಲ. ಆಮೇಲೆ ರಾಜಕೀಯವಾಗಿ ನಿಮಗೆ ಯಾವತ್ತಾದರೂ ಅನಿಸಿದೆಯಾ, ಅಂದರೆ ನೀವು ಬ್ರಾಹ್ಮಣ ಆಗಿರೋದ್ರಿಂದ ಲಾಭ ಆಗಿದೆಯಾ ಅಥವಾ ನಷ್ಟ ಆಗಿದೆಯಾ ಅಂತ ಏನಾದರೂ ನೀವು ಅನಿಸಿದ್ದಿದೆಯಾ? ಇದು ಜಾತಿಯ ವ್ಯವಸ್ಥೆ ಅಲ್ವಾ. ಸೊ ಪ್ರಬಲ ಜಾತಿಗಳಿಗೆ ಅವ್ರಿಗೆ ಹೆಚ್ಚು ರಾಜಕೀಯ ಪ್ರಾಬಲ್ಯತೆ ಅಲ್ವಾ. ಈಗ ನೀವು ಲಿಂಗಾಯತ್ ಸಮಾಜ, ಒಕ್ಕಲಿಗ ಸಮಾಜ ಅಥವಾ ಬೇರೆ ದೊಡ್ಡ ದೊಡ್ಡ ಸಮಾಜಗಳಲ್ಲಿ ಸೇರಿಕೊಂಡಿದ್ದಾಗ ಅದು ನ್ಯಾಚುರಲಿ ಅವ್ರಿಗೊಂಥರ ಸ್ಟ್ರೆಂತ್ ಅದು ಅಲ್ವಾ, ಅದು ಬಂದೇ ಬರ್ತದೆ. ಸೊ ನಮ್ಮ ಸಮಾಜ ಒಂದು ಚಿಕ್ಕ ಸಮಾಜ ಒಂದು. ಎರಡನೇದು ಪೊಲಿಟಿಕಲಿ ಇದೊಂಥರ ಅಷ್ಟೊಂದು ಇನ್ಫ್ಲುಯೆನ್ಸ್ ಮಾಡುವಂಥ ಸಮಾಜ ಏನಲ್ಲ. ಸೊ ಅದು ನ್ಯಾಚುರಲಿ ಪೊಲಿಟಿಕ್ಸ್, ಅದೇನು ಮಾಡೋಕ್ಕಾಗಲ್ಲ. ಅದೇನು ನಾನು ಪ್ಲಸ್ಸು ಅಂತ ಹೇಳಲ್ಲ, ಮೈನಸ್ಸು ಅಂತ ಹೇಳಲ್ಲ. ನಾನು ಇರುವಂಥದ್ದು ವ್ಯವಸ್ಥೆಯಲ್ಲಿ ಆ ಥರ ಇರುವಂಥ. ಆದರೆ ನನಗೆ ಯಾವುದೇ ಆಪರ್ಚುನಿಟಿ ನನಗೆ ಡಿನೇ ಆಗಲಿಲ್ಲ. ನಾನು MLA ಆದರೆ, ನಾನು ಮಂತ್ರಿ ಆದೆ, ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿದ್ರು, ಆಮೇಲೆ ಪಕ್ಷದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾದೆ, ಕಾರ್ಯಾಧ್ಯಕ್ಷ ಆದೆ, KPC ಅಧ್ಯಕ್ಷ ಆದೆ, AICC ಮಟ್ಟದಲ್ಲಿ ಕೂಡ ನನಗೆ ರಾಜ್ಯ ಉಸ್ತುವಾರಿಗಳೆಲ್ಲ ಕೊಟ್ಟಿದ್ದರು. ಅದೇ ನನಗೆ ಯಾವ ಸ್ಥಾನ ನನಗೇನು ಇದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ
ನಂಗೆ ಎಲ್ಲ ಸ್ಥಾನ ಹೆಚ್ಚು ಕಮ್ಮಿ ನಾನು ನೋಡಾಗೋಗಿದೆ ಈಗ ಆಲ್ಮೋಸ್ಟ್ ಅಲ್ವಾ. ಒಂದು ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿ ಸ್ಥಾನ ಒಂದು ಬಿಟ್ಟರೆ ಮಂತ್ರಿ, KPCC ಪ್ರೆಸಿಡೆಂಟ್, ಇದು 2 ಕ್ಯಾಬಿನೆಟ್ ರ್ಯಾಂಕ್ ಆಯಿತು, ಅದು ಸ್ಟೇಟ್ ಪ್ರೆಸಿಡೆಂಟ್ ಆಯಿತು. ಇನ್ನು AICC ಮಟ್ಟದಲ್ಲಿ ಕೂಡ ಪೊಸಿಷನ್ ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿ ಎಲ್ಲ ಅದು ನೋಡಾಯಿತು. ಸೊ ಎಲ್ಲ ಅವಕಾಶಗಳು ಸಿಕ್ಕಿದೆ. ಸೊ ನನಗೇನು ಬಟ್ ಜಾತಿ ವ್ಯವಸ್ಥೆಯಲ್ಲಿ ಅದು ಇದ್ದಿದ್ದೆ, ಅದನ್ನು ನಾನೇನು ಹೋಗ್ಲಾಡ್ಸೋಕ್ಕಾಗೋದಿಲ್ಲ ಅಲ್ವಾ. ಅದು ಇದೆ, ಅದನ್ನು ಅದ್ರಲ್ಲಿ ಇದ್ಕೊಂಡೇ ನಾವು ಈಜಬೇಕೆ ಹೊರತು ಅದ್ರ ಬಗ್ಗೆ ನಾನು ಟೀಕಿಸ್ಕೊಂಡು ಅದು ಸರಿ ಇಲ್ಲ, ಇದು ಯಾಕಿದೆ, ನನಗೆ ಇದ್ರ ತೊಂದರೆ ಆಯಿತು, ಅದು ಹೇಳುವಂಥ ಪ್ರಶ್ನೆನೇ ಬರೋದಿಲ್ಲ. ಅಲ್ಲ, ನೀವು ಬರೋದಿಲ್ಲ. ಅದು ನೀವು ಮುಖ್ಯಮಂತ್ರಿ ಒಂದು ಆಗಲಿಲ್ಲ ಅಂತ ಹೇಳಿದರೆ ಸಮ್ಟೈಮ್ಸ್ ಅನ್ಸುತ್ತೆ ಪವರು ಕೂಡ ಕೆಪಬಿಲಿಟಿ ಕೆಲವೊಮ್ಮೆ ಅಟ್ರಾಕ್ಟ್ ಆಗ್ಬೋದು ಅನ್ಸುತ್ತೆ. ಇಲ್ಲ, ನಾನು ಹೇಳಿದ್ದು ಅದೊಂದು ಬಿಟ್ಟು ಎಲ್ಲ ಅವಕಾಶಗಳು. ಅಲ್ಲ, ನಾನು ಹೇಳ್ತಿರೋದು ಫ್ಯೂಚರ್ ಬಗ್ಗೆ ನಾನು ಹೇಳ್ತಿರೋದು. ಫ್ಯೂಚರ್ ಏನಾಗುತ್ತೆ ಯಾರೋ ಗೊತ್ತು ಅಲ್ವಾ. ಫ್ಯೂಚರ್ ಏನಾಗುತ್ತೆ ಯಾರೋ ಗೊತ್ತು. ಯು ಕಾಂಟ್ ಪ್ರೆಡಿಕ್ಟ್. ಸೊ ಇಷ್ಟೊತ್ತವರೆಗೂ ಸಾಕಷ್ಟು ವಿಚಾರಗಳ ಜೊತೆಯಲ್ಲಿ ಮಾತನಾಡಿದಿರಿ, ಮುಕ್ತವಾಗಿ ಮಾತನಾಡೋದೇ ಇವತ್ತು ಅಪರೂಪ ಆಗ್ತಾ ಇದೆ ಅನ್ಸುತ್ತೆ ಸಮ್ಟೈಮ್ಸ್ ನಾನು ನೋಡಿದಾಗ. ಸಾರ್ವಜನಿಕ ಏನಂತ ಹೇಳಿದ್ರೆ ಸೂಕ್ಷ್ಮತೆ. ಈಗ ಜನ ಏನಾದರೂ ಒಂದು ರೀತಿ ಒಂದು ಸಣ್ಣ ಅವ್ರಿಗೇನಾದರೂ ಇಷ್ಟ ಆಗದೆ ಹೋದರೆ ಅದು ದೊಡ್ಡದಾಗಿ ರಿಯಾಕ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ಜನರಿಗೆ ಈಗ ಹೆದರಿಕೆ, ಯಾಕಪ್ಪ ಮಾತಾಡಬೇಕು, ಏನೋ ಮಾತಾಡೋಕ್ಕೆ ಹೋದರೆ ಜನ ನಮ್ಮ ಮೈ ಮೇಲೆ ಬೀಳ್ತಾರೆ ಅಂತ ಭಯ ಬೇರೆ, ಅದೊಂದು ಆಗೋಗಿದೆ. ಸೊ ಮೊದಲು ಥರ ಇಲ್ಲ ಈಗ. ನನಗನ್ಸುತ್ತೆ ಸಮ್ಟೈಮ್ಸ್ ಲಾಸ್ಟ್ ಟೈಮ್ ಜನರ ಆರೋಗ್ಯದ ಮೇಲೆ ಹೇಗೆ ಕರೋನಾ ವೈರಸ್ ಒಂದು ಪರಿಣಾಮ ಬೀರಿತ್ತು, ಇವತ್ತು ಕೆಲವೊಂದು ಟೈಮಲ್ಲಿ ಇದೇ ಸೋಷಿಯಲ್ ಮೀಡಿಯಾ ಹೇಟ್ ಮೇಕಿಂಗ್ ಕಮೆಂಟ್ಸು ಅಥವಾ ಹೇಟ್ ಸ್ಪ್ರೆಡ್ಡಿಂಗ್ ಎಲಿಮೆಂಟ್ಸ್ ಇದೆಯಲ್ಲ, ಅದು ಹಂಗೆ ಆಗ್ತದೆ ಅನ್ಸುತ್ತೆ. ಐ ಥಿಂಕ್ ಸೂನ್ ಅದಕ್ಕೂ ಕೂಡ ಒಂದು ಆ್ಯಂಟಿ ವೈರಸ್ ಏನಾದರೂ ಸಿಗಬೇಕಂತ ಅನ್ಸುತ್ತೆ. ಈ ಸೋಷಿಯಲ್ ಮೀಡಿಯಾ ಏನಾಗಿದೆ, ಇದನ್ನು ಹೆಚ್ಚು ಮಾಡಿಸಿದೆ. ಈ ದ್ವೇಷ ಮತ್ತು ಕೆಟ್ಟದಾಗಿ ಮಾತಾಡೋದು. ಮೊದಲೆಲ್ಲ ಅವ್ರನ್ನ ಯಾರು ಕೇಳೋರು ಇರಲಿಲ್ಲ. ಈಗ ಅವ್ರಿಗೆ ಇದೊಂದು ಸಿಕ್ಬಿಟ್ಟಿದೆ. ಇದ್ರ ಮುಖಾಂತರ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸುವಂಥದ್ದು. ಸೊ ಇದು ಡಿವಿಷನ್ ಹೆಚ್ಚು ಮಾಡ್ತಾ ಇದೆ ಸಮಾಜದಲ್ಲಿ. ಸೊ ನಾನು ಜನರಿಗೆ ಹೇಳೋದು ಇಷ್ಟೇ, ನೀವೇನೇ ನೋಡಿ, ವಾಟ್ಸಪ್ಪಲ್ಲಿ ನೋಡಿ, ಇನ್ನೊಂದ್ರಲ್ಲಿ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಏನೇ ಅಥವಾ ಟಿ ವಿಗಳಲ್ಲೇ ನೋಡಿ, ಪೇಪರ್ಗಳಲ್ಲೂ ಏನೋ ನೋಡ್ಬೋದು. ಅದು ನಿಮ್ಮ ಸ್ವಂತ ಬುದ್ಧಿಶಕ್ತಿ ಉಪಯೋಗಿಸ್ಬೇಕು ಯಾವಾಗಲೂ ಕೂಡ. ಅಥವಾ ಸ್ವಲ್ಪ ಯೋಚನೆ ಮಾಡಿ, ಇದು ಯಾವ ಥರ ನಿಜ ಸುಳ್ಳ, ಸ್ವಲ್ಪ ವಿಮರ್ಶೆ ಮಾಡುವಂಥ ಒಂದು ಚಿಂತನೆ ಪ್ರತಿಯೊಬ್ಬರಲ್ಲೂ ಕೂಡ ಬರಬೇಕು. ಇಲ್ಲವರೆ ನಾವು ನೋಡಿದ್ದನ್ನೇ ಕೇಳಿದ್ದನ್ನೇ ನಂಬೋಕ್ಕಾಗೋದಿಲ್ಲ. ಇವತ್ತಿನ ಯುಗದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಬೇರೆ ಬೇರೆ ಥರ ಸುದ್ದಿಗಳು ಸೃಷ್ಟಿ ಮಾಡ್ಬೋದು. ಅನೇಕ ಸುದ್ದಿಗಳು ಸೃಷ್ಟಿಯಾಗಿ ದೊಡ್ಡ ವಿಚಾರ ಆಗೋಗಿರ್ತದೆ, ಆಮೇಲೆ ಗೊತ್ತಾಗುತ್ತೆ ಇದರಲ್ಲಿ ಏನೂ ಇಲ್ಲ ಅಂತ, ಫೇಕ್ ಅಂತ. ಬಟ್ ಏನು ಮಾಡೋದು, ಅಷ್ಟೊತ್ತಿಗೆ ಡ್ಯಾಮೇಜ್ ಆಗಿರ್ತದೆ. ಪಾಪ ಎಷ್ಟೋ ಜನ ಡ್ಯಾಮೇಜ್ ಆಗಿಬಿಡ್ತಾರೆ, ಅದರಲ್ಲಿ ತೊಂದರೆಗೆ ಸಿಗಾಕೊಳ್ತಾರೆ. ಖಂಡಿತ. ನನ್ನ ಸಂದರ್ಶನದ ಕೊನೆ ಹಂತದಲ್ಲಿದ್ದೀನಿ. 5 ಪದಗಳನ್ನ ಹೇಳ್ತೀನಿ, ನೀವು ಏನು ಅನ್ಸುತ್ತೆ ಅದನ್ನು ಒಂದೊಂದು ವರ್ಡಲ್ಲಿ ನೀವು ಹೇಳ್ತಾ ಹೋಗ್ಬೋದು. ಪವರ್ ಅದೊಂದು ಅಸ್ತ್ರ, ಅದು ಇಟ್ಸ್ ಎನ್ ಇನ್ಸ್ಟ್ರೂಮೆಂಟ್. ಇಟ್ಸ್ ಲೈಕ್ ಅ ಶಾರ್ಪ್ ನೈಫ್. ಈ ಕಡೆನೂ ನೀವು ಎರಡು ಕಡೆನೂ ಅದು ಕೊಯ್ಯೋದಕ್ಕೆ ಅವಕಾಶ ಇದೆ. ತಗೋ ಮೇಡಮ್, ನನ್ನ ಬೆನ್ನೆಲುಬು ಅಂತ ಹೇಳ್ಬೋದು. ಆರೋಗ್ಯ ಕ್ಷೇತ್ರ ಭಾಳ ಸವಾಲು ಎದುರಿಸುವಂಥ ಒಂದು ಕ್ಷೇತ್ರ. ಸಿದ್ದರಾಮಯ್ಯ ರಾಜಕೀಯ ಇವತ್ತಿನ ಅತ್ಯಂತ ಜನಪ್ರಿಯ ರಾಜಕೀಯ ಮುಖಂಡ. ರಾಜ್ಯದ ಜನತೆ, ಕರ್ನಾಟಕದ ಜನ ಒಳ್ಳೆ ಜನ, ಆದರೆ ಈ ಜಾತಿಯ ವ್ಯವಸ್ಥೆಯಿಂದ ನಮ್ಮ ಜನ ಹೊರಗೆ ಬರಬೇಕು. ಖಂಡಿತವಾಗಿ ತುಂಬ ವಿಚಾರಗಳ ಬಗ್ಗೆ ಮಾತನಾಡಿದರೆ ನಿಜಕ್ಕೂ ಕೂಡ ಖುಷಿ ಆಯಿತು, ಮತ್ತು ಯಾವುದೇ ಫಿಲ್ಟರ್ ಇಲ್ಲದೆ ಮಾತನಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ, ನಿಮ್ಮ ಕೊನೆಯದಾಗಿ ಶಾಂತಿ, ಪ್ರೀತಿ ಮತ್ತು ಸ್ವಲ್ಪ ವಿವೇಚನೆ ವಿಮರ್ಶೆ ಮಾಡಬೇಕು ಜನ ಅಂತ, ಅದನ್ನೇ ನಾನು ಬಯಸೋದು ಜನರಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ನೋಡ್ತಿದ್ರಿ ಇಷ್ಟೊತ್ತರೆಗೂ ಕೂಡ ಮುಕ್ತವಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಅವರ ಕಾರ್ಯಶೈಲಿ, ಅವರ ಜೀವನ ಮತ್ತು ಅವರ ಥಾಟ್ ಪ್ರೊಸೆಸ್ ಏನಿದೆ, ಇದು ಸಾಕಷ್ಟು ಜನರಿಗೆ ಇನ್ಸ್ಪೈರ್ ಮಾಡುತ್ತೆ ಅಂತ ಅನ್ಕೊಳ್ತೀವಿ. ಇದೇ ರೀತಿಯಾಗಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮಾತನಾಡೋದಕ್ಕೆ ಮತ್ತೊಂದು ಬಾರಿ ಟಾಪ್ ಟಾನಿಕ್ ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತೀರಿ ನ್ಯೂಸ್ 18 ಕನ್ನಡ.